ಕಾಶಿಗೆ ಹೋಗಬೇಕು ಅನ್ನೋ ನಿರ್ಧಾರ ಮಾಡಿದ್ರೆ ನಿಮ್ಮನ್ನು ಒಳಗಡೆ ಬಿಟ್ಕೋಬೇಕಾ ಬೇಡವಾ ಅನ್ನೋ ನಿರ್ಧಾರ ಕಾಲಭೈರವ. ಈಗ ಕಾಲಭೈರವನಿಗೆ ನಾಯಿ ವಾಹನವನ್ನು ನಾವು ನೋಡಿರ್ತೀವಿ, ಯಾಕೆ ಹೀಗೆ ಅಂತ? ಕಾಲಭೈರವ ಅದರಲ್ಲೇ ಇದೆ. ಕಾಲ ಅಂತಂದರೆ ಎರಡು ಮೀನಿಂಗ್ ಬರುತ್ತೆ, ಒಂದು ಟೈಮ್ ಬರುತ್ತೆ, ಇನ್ನೊಂದು ಡಾರ್ಕ್ನೆಸ್. ಏನು ಬಂದರೂ ನುಂಗೋ ಅಂಥದ್ದು, ಪಾಸ್ಟ್ ಏನಿದೆ ಫ್ಯೂಚರ್ ಏನಿದೆ ಅದನ್ನೆಲ್ಲ ಕಂಟ್ರೋಲ್ ಮಾಡುವಂಥವನು ಕಾಲಭೈರವ ಅಂತ. ಕಾಶಿ ಜಗತ್ತಲ್ಲಿ ಮೊದಲು ಸೃಷ್ಟಿಯಾಗಿದೆ ನಗರ, ಜಗತ್ತಿನ ಕೊನೆಯ ನಗರ ಕೂಡ. ಜಗತ್ತೆಲ್ಲ ಅಳಿಸಿ ಹೋದ್ರೂ ಶಿವ ಹೇಳಿದಾನೆ, ನಾನು ಕಾಶಿನ ನನ್ನ ತ್ರಿಶೂಲದಲ್ಲಿ ಎತ್ತಿ ಹಿಡ್ಕೊಂಡಿರ್ತೀನಿ, ತ್ರಿಶೂಲ ತುದಿಯಲ್ಲಿ. ಈಗ ಭೈರವನಿಗೂ ಕಾಲಭೈರವನಿಗೂ ಮಹಾಕಾಲನಿಗೂ ಶಿವನಿಗೂ ಇರುವಂಥ ವ್ಯತ್ಯಾಸ ಏನು? ಮಣಿಕರ್ಣಿಕಾ ಘಾಟಿಗೆ ಎಲ್ಲರೂ ಹೋಗಬಾರ್ದು. ಆ್ಯಕ್ಚುಲಿ ಇರೋದೇ ಹಾಗೆ. ನೀವು ವಿಶ್ವನಾಥ ಮಂದಿರದಿಂದ ಕಾರ್ನರಲ್ಲಿ ನೀವು ಒಂದ್ಸರಿ ನೋಡಿ ಅದನ್ನು ನೀವು ಹಾಗೆ ಪಾಸಾಗಿಬಿಡ್ಬೇಕು ಅಂತಾರೆ. ಅಲ್ಲಿ ಕಾಶಿಲಿ ಯಾರು ತೀರ್ಕೊಳ್ತಾರೋ ಅವರ ಕಿವಿಲಿ ಶಿವಾನೇ ಬಂದು ರಾಮ್ ರಾಮ್ ಅಂತ ಹೇಳ್ತಾನೆ ಅಂತ ಇದೆ. ಸೊ ಮುಕ್ತಿ ಗ್ಯಾರಂಟಿ. ನೀವು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ಭೈರವ ಸಾಧನ ಅಂತಂದರೆ ನೀವು ಮೊದಲೇ ನಿಮಗೆ ಕಾಣೋಕ್ಕೆ ಸಿಗುವಂಥದ್ದು ನಾಯಿಗಳು. ಅಲ್ಲಿ ಹೋಲಿ ಆ್ಯಕ್ಚುಲಿ ಹೆಂಗೆ ಆಡ್ತಾರೆ ಅಂತಂದರೆ ಬೂದಿ ಇರುತ್ತಲ್ಲ, ಈಗ ತಾನೇ ಸುಟ್ಟಿರೋ ಅದರಲ್ಲಿ ಹೋಲಿ ಆಡೋದು ಅವ್ರುಗಳು ಹೋಲಿ ಟೈಮಲ್ಲಿ. ಅಷ್ಟು ರಾ ಎನರ್ಜಿ ಕಾಶಿ. ಯಾವತ್ತು ನಂದೆಲ್ಲ ಮುಗೀತು ಭಗವಂತ, ಇನ್ನೆಲ್ಲ ನಿಂದು ಅಂತಂದರೆ ಬಿಟ್ಟ್ಯಾ ಅಂತ ನಿಜವಾಗ್ಲೂ ಕೇಳ್ತಾನೆ. ಬಿಟ್ಟೆ ಅಂತಂದರೆ ಆಯ್ತು, ಇಲ್ಲಿಂದ ನಾನು ಎತ್ಕೊತೀನಿ ಅಂತ ಅವ್ನು ಎತ್ಕೊಂಡು ಹೋಗ್ತಾನೆ. ನಮಸ್ಕಾರ, ನಾನು ಹಂಸ. ನೀವು ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ಇದು ಹರಟೆ ವಿತ್ ಹಂಸ. ಕಾಲಭೈರವ ಈ ಹೆಸರು ಕೇಳಿದ ತಕ್ಷಣನೇ ನಮ್ಮ ಮೈಯಲ್ಲಿ ಒಂಥರ ಒಂದು ಪವರ್ ಇರುತ್ತೆ, ಒಂದು ಶಕ್ತಿ ಹೊರಹೊಮ್ಮುತ್ತೆ. ಕಾಲಭೈರವ ಅಂದರೆ ಯಾರು? ಶಿವನ ಅಂಶನ, ಶಿವನ ಸ್ವರೂಪನ? ಈ ಕಾಲಭೈರವನ ಬಗ್ಗೆ, ಕಾಲಭೈರವನ ಸಾಕಷ್ಟು ವಿಚಾರಗಳ ಬಗ್ಗೆ ಇವತ್ತಿನ ಎಪಿಸೋಡಲ್ಲಿ ನಾವು ತಿಳ್ಕೊಳ್ಳೋಣ. ನಮ್ಮ ಜೊತೆನಲ್ಲಿದ್ದಾರೆ ಅಕ್ಷಯ್ ವಾಸು. ನಮಸ್ತೆ ಅಕ್ಷಯ್. ನಮಸ್ತೆ ಹಂಸ. ಕಳೆದ ಎಪಿಸೋಡಲ್ಲಿ ಗಣೇಶನ ಬಗ್ಗೆ ಸಾಕಷ್ಟು ವಿಚಾರಗಳನ್ನು, ಹೊಸ ಹೊಸ ರೂಪಗಳನ್ನು, ಗಣೇಶನ ರೂಪಗಳನ್ನು ನಮಗೆ ತಿಳಿಸ್ಕೊಟ್ರಿ. ಇವತ್ತು ಕಾಲಭೈರವನ ಬಗ್ಗೆ ನಿಮ್ಮಿಂದ ತುಂಬ ವಿಚಾರ ತಿಳ್ಕೊಬೇಕು ಅಂತ ಕಾಯ್ತಿದ್ದೀನಿ. ಸೊ ಮೊದಲನೇದಾಗಿ ಕಾಲಭೈರವ ಅಂದರೆ ಯಾರು ಅಂತ? ಕಾಲಭೈರವ, ನಾನು ಚಿಕ್ಕ ವಯಸ್ಸಿಂದ ದೊಡ್ಡವರೆಲ್ಲ ಹೇಳೋದು ಕೇಳ್ತಾನೆ ಬಂದಿದ್ದೆ, ಕಾಶಿಗೆ ಹೋಗಬೇಕು, ಕಾಶಿಗೆ ಹೋಗಬೇಕು. ಏನು ಕಾಶಿ? ಅದಾದ ಮೇಲೆ ಕಾಲಭೈರವ ಅಂತ ಕೇಳಿಸೋಕೆ ಶುರು ಆಯಿತು. ಕಾಲಭೈರವ ಏನು, ಈ ಥರ ಎಲ್ಲ ಕ್ವಶನ್ಗಳು ಬಂದಾಗ ಇತ್ತೀಚೆಗೆ ನಾನು ಕಾಶಿಗೆ ಹೋದಾಗ ನಂಗೆ ಉತ್ತರ ಸಿಕ್ತು. ಕಾಲಭೈರವ ಅಂದರೆ ಯಾರು, ಕಾಶಿ ಅಂದರೆ ಏನು, ಆ ರಾ ಎನರ್ಜಿ ಅಂದರೆ ಏನು, ಕಾಲಭೈರವನ್ನೇ ಯಾಕೆ ಎಲ್ಲರೂ ಅಷ್ಟು ಒಪ್ಕೊಳ್ತಾರೆ ಅಂತ. ಕಾಲಭೈರವ ಅದರಲ್ಲೇ ಇದೆ. ಕಾಲ ಅಂತಂದರೆ ಎರಡು ಮೀನಿಂಗ್ ಬರುತ್ತೆ, ಒಂದು ಟೈಮ್ ಬರುತ್ತೆ, ಇನ್ನೊಂದು ಇಟ್ ಈಸ್ ಡಾರ್ಕ್ನೆಸ್. ಒಂದು ಏನು ಬಂದರೂ ನುಂಗೋ ಅಂಥದ್ದು. ಈ ಬ್ಲ್ಯಾಕ್ ಹೋಲ್ ಅಂತ ಅಂತೀವಿ, ಅದನ್ನೆಲ್ಲ ಈಗ ಕಾಳಿ ಅಂತೀವಿ. ಅದೇ ಥರ ಕಾಲಭೈರವ ಈ ಸೃಷ್ಟಿ ಸ್ಥಿತಿ ಲಯ, ಪ್ರಸ್ತುತ ಪಾಸ್ಟ್ ಏನಿದೆ ಫ್ಯೂಚರ್ ಏನಿದೆ ಅದನ್ನೆಲ್ಲ ಕಂಟ್ರೋಲ್ ಮಾಡೋವಂಥವನು ಕಾಲಭೈರವ ಅಂತ. ಆ್ಯಂಡ್ ಕಾಲಭೈರವನಿಗೂ ಶಿವನಿಗೂ ಏನೋ ವ್ಯತ್ಯಾಸ ಇಲ್ಲ. ಶಿವನೇ ಕಾಲಭೈರವನ್ ಮ್ಯಾನಿಫೆಸ್ಟೇಷನ್, ಅಂದರೆ ಕಾಲಭೈರವನೇ ಶಿವನ್ ಮ್ಯಾನಿಫೆಸ್ಟೇಷನ್. ಮಾಯಾ ಅನ್ನೋದೇನಿದೆ ಶಿವನ ಒಳಗಡೆ ಇರೋ ಮಾಯಾ, ಅದು ನಮ್ಮನ್ನು ಬೇರೆ ಬೇರೆ ಥರ ನೋಡೋಕ್ಕೆ ಪ್ರೇರೇಪಿಸುತ್ತೆ ಅಷ್ಟೆ. ಭೈರವ ಆಗಿರ್ಬೋದು, ರುದ್ರ ಆಗಿರ್ಬೋದು, ಕಾಲಭೈರವ ಆಗಿರ್ಬೋದು. ಕಾಲಭೈರವನಿಂದ ಇನ್ನೂ 64 ಫಾರ್ಮ್ಗಳು ಬರ್ತವೆ, 8 ಮೇಜರ್ ಫಾರ್ಮ್ಗಳಿವೆ. ಅದು ಬಿಟ್ಟು ಆ 8ಕ್ಕೂ ಫರ್ದರ್ 8 ಫಾರ್ಮ್ಗಳೇನಿದೆ, ಫರ್ದರ್ 8 ಭೈರವರಿಗೆ ಅವರು ಲೀಡರ್ಸ್ ಇದ್ದ ಹಾಗೆ. ಸೊ ಇದೆಲ್ಲವೂ ಶಿವನೇ, ಅಂಶನೇ, ಅಂದರೆ ಶಿವಂದು ಮ್ಯಾನಿಫೆಸ್ಟೇಷನ್ನೇ. ಮಾಯಾ ಅವನ್ನೆಲ್ಲ ಬೇರೆ ಬೇರೆ ಥರ ನೋಡೋಕ್ಕೆ ನಮಗೆ ಪ್ರೇರೇಪಿಸುತ್ತೆ. ಇವೆಲ್ಲ ಬೇರೆ 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 ಮ್ಯಾನಿಫೆಸ್ಟೇಷನ್ ಆದ್ರೂ ಅದದು ಸಪ್ರೇಟಾಗೇ ಇದೆ, ಅದು ಯಾವುದೂ ಒಂದೇ ಥರ ಇಲ್ಲ, ಅದಕ್ಕೆ ಅದರದ್ದೇ ಆದ ಮೀನಿಂಗ್ ಇದೆ. ಕಾಲಭೈರವ ಅಂತಂದರೆ ಅದೇನೆ. ಈಗ ನೀವು ಕಾಲಭೈರವಂದು ಐಕೋನೋಗ್ರಫಿ ನೋಡಿದ್ರೆ, ನೀವು ಫಸ್ಟು ಕಾಶಿಗೆ ಹೋದರೆ ನಿಮಗೆ ಫಸ್ಟ್ ಯಾವತ್ತಿದ್ರು ಕೊತ್ವಾಲ್ ಆಫ್ ಕಾಶಿ ಅಂತ ಕರೀತಾರೆ ಕಾಲಭೈರವನ. ಕೊತ್ವಾಲ್ ಅಂತ ಎಂತ ಕರೀತಾರೆ? ಕೊತ್ವಾಲ್ ಅಂತಂದರೆ ಪೊಲೀಸ್ ಥರ. ನಾನು ಕಾಶಿಗೆ ಹೋದಾಗ ಇತ್ತೀಚೆಗೆ ನಾನು ಶಿವರಾತ್ರಿ ಕಾಶಿಲೇ ಇದ್ದಿದ್ದು. ಆ್ಯಕ್ಚುಲ್ ಶವಗಳನ್ನ ಸುಟ್ಟಿರೋ ಬೂದಿಗಳನ್ನ ನಿಮಗೆ ಹಚ್ಕೊಳಕ್ಕೆ ಕೊಡ್ತಾರೆ. ಅಷ್ಟು ರಾ ಕಾಶಿ. ಒಂದು ರಾ ಎನರ್ಜಿ ಇದೆ, ರಾ ಪವರ್ ಇದೆ. ನೀವು ಕಾಶಿ ಕಾಲಿಟ್ಟ ತಕ್ಷಣ ಅದು ನಿಮಗೆ ಫೀಲ್ ಆಗುತ್ತೆ. ಕೊತ್ವಾಲ್ ಅಂತ ಯಾಕೆ ಕರೀತಾರೆ ಅಂದರೆ, ನೀವು ಕಾಶಿಗೆ ಹೋಗಬೇಕು ಅನ್ನೋ ನಿರ್ಧಾರ ಮಾಡಿದ್ರೆ ನಿಮ್ಮನ್ನು ಒಳಗಡೆ ಬಿಟ್ಕೋಬೇಕಾ ಬೇಡವಾ ಅನ್ನೋ ನಿರ್ಧಾರ ಕಾಲಭೈರವ ಮಾಡ್ತಾನೆ. ಕಾಲಭೈರವನ ಅನುಮತಿ ಇಲ್ಲದೆ, ಅನುಗ್ರಹ ಇಲ್ಲದೆ ಕಾಶಿ ಒಳಗಡೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಅವನು ಒಪ್ಪಬೇಕು ಹೊರಗಡೆ ಬರೋದಕ್ಕೆ ಕೂಡ. ಚೆಕ್ ಪೋಸ್ಟ್ಗಳು ಹಾಕಿರ್ತಾರೆ ಪೊಲೀಸ್ಗಳು. ಈಗೇನೋ ಒಂದು ಯಾರೊಬ್ರು ಒಳಗಡೆ ಹೋಗ್ಬೇಕಂದ್ರೆ ಚೆಕ್ ಪೋಸ್ಟ್ ದಾಟಿನೇ ಒಳಗಡೆ ಹೋಗ್ಬೇಕು. ಹೊರಗಡೆ ಬರೋರು ಅಷ್ಟೇ, ಏನಾದ್ರು ತೊಗೊಂಡು ಹೋಗ್ತಾ ಇದಾರೆ ಅನ್ನೋ ಚೆಕ್ ಪೋಸ್ಟ್ ದಾಟಿನೇ ಬರಬೇಕು. ಕೊತ್ವಾಲ್ ಆಫ್ ಕಾಶಿ. ಈಗ ನಾವು ಅಲ್ಲಿಯವ್ರ ಹತ್ರ ಮಾತಾಡ್ತಾ ಇದ್ದೆ, ಅಲ್ಲಿ ಕಮಿಷನರ್ ಆಫೀಸಲ್ಲೆಲ್ಲ ಕಮಿಷನರ್ದು ಮೇನ್ ಏನು ಸೈಟ್ ಇದೆಯಲ್ಲ ಅದರಲ್ಲಿ ಕಾಲಭೈರವನದು ಫೋಟೋ ಇಟ್ಟಿರ್ತಾರಂತೆ. ಮಿಕ್ಕಿದವರೆಲ್ಲ ಸುತ್ತಮುತ್ತ ಕೆಲಸ ಮಾಡ್ತಿರ್ತಾರಂತೆ. ಅದು ಕಾಲಭೈರವ.
ಈ ಮಣಿಕರ್ಣಿಕಾ ಘಾಟಿಗೆಲ್ಲ ಹೋದ್ರೆ ಅಲ್ಲಿ ಎಷ್ಟೊಂದು ಘಾಟಿಗಳಿವೆ, ಯಾವಾಗಲೂ ಸುಡ್ತಾ ಇರ್ತಾರೆ ಹೆಣಗಳು, 24/7 ಹೆಣಗಳು ಚಿತೆಯಲ್ಲಿ ಉರಿತಾ ಇರ್ತವೆ. ಅಲ್ಲಿ ಎನರ್ಜಿ ಬೇರೆ. ಆ್ಯಂಡ್ ನೀವು ಯಾವತ್ತೂ ಕಾಶಿ ಎಂಟ್ರ್ ಆಗಬೇಕಾದ್ರೆ ಕಾಲಭೈರವನಿಗೆ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಅವನು ಪರ್ಮಿಷನ್ ತೊಗೊಂಡು ನಾನು ಬಂದಿದ್ದೀನಿ ಅಂತ ಆಮೇಲೆ ಮಿಕ್ಕಿದ್ದು ನೋಡಬೇಕು. ವಿಶ್ವನಾಥನ ನೀವು ಕೊನೆಯಲ್ಲಿ ನೋಡಬೇಕು, ಬೇರೆ ಎಲ್ಲ ಕೆಲಸ ಮುಗಿಸಿ. ವಿಶ್ವನಾಥನ ನೋಡಿದ ಮೇಲೆ ಬೇರೆದನ್ನು ನೋಡೋ ಹಂಗಿಲ್ಲ. ಸೊ ಕಾಲಭೈರವನ ರೂಪ ಅದು. ಅವನ ಜೊತೆ ನಾಯಿ ಇರುತ್ತೆ. ನಾನು ಫರ್ದರ್ ನಾಯಿದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಯಾರು ಆ ಸೃಷ್ಟಿ ಭೈರವ, ಕಾಲಭೈರವ, ಭ ರ ವ, ನೀವು ಈ ಈಸೋಟರಿಕ್ ಮೀನಿಂಗ್ ತಗೊಂಡ್ರೆ ಭ ಅಂತಂದ್ರೆ, ರಾ ಅಂತಂದ್ರೆ ಫಸ್ಟ್ ವಾ ಇಂದ ಹೋಗೋಣ. ವಾ ಅಂದ್ರೆ ಕ್ರಿಯೇಷನ್, ಬಾ ಅಂದ್ರೆ ಸಪೋರ್ಟ್, ರಾ ಅಂತಂದ್ರೆ ಡಿಸ್ಟ್ರಕ್ಷನ್. ಆ ಮೂರಲ್ಲೂ ಅಷ್ಟೇ ಒಂದು ರಿಫ್ಲೆಕ್ಷನ್ ಏನಿದೆ, ಒಂದು ಮಾಯಾ ಅಂತ ಏನಿದೆ, ಅಥವಾ ಒಂದು ಏನೇ ಇದ್ರೂ ಅದರದ್ದು ಸೃಷ್ಟಿ, ಸ್ಥಿತಿ, ಲಯ ಮೂರನ್ನೂ ನೋಡ್ಕೊಳ್ಳೋ ಅಂಥವನವನು ಅಂತ. ಅವನಿಂದಾನೇ ಎಲ್ಲಾನು ಸೃಷ್ಟಿಯಾಗಿರೋದು ಅಂತ ಕೂಡ ಹೇಳ್ತಾರೆ. ಸೊ ಆ ರಾ ಎನರ್ಜಿನೇ ಕಾಲಭೈರವ. ಈ ಕಾಲಭೈರವ ಸೃಷ್ಟಿಯಾಗಿದ್ದು ಹೇಗೆ ಅಂತ ಒಂದ್ಸರಿ ಏನಾಗತ್ತೆ, ಈ ಬ್ರಹ್ಮ ವಿಷ್ಣು ಏನಿರ್ತಾರೆ ಅವರು ನಾನ್ ದೊಡ್ಡವನು ನೀನ್ ದೊಡ್ಡವನು ಅಂತ ಕಿತ್ತಾಡ್ತಾ ಇರ್ತಾರೆ. ಈ ಮಹಾಭಾರತದಲ್ಲೂ ಒಂದು ಎಪಿಸೋಡ್ ಬರುತ್ತೆ, ಒಂದು ಸನ್ನಿವೇಶ ಬರುತ್ತೆ. ಅದರಲ್ಲಿ ಯುದ್ಧ ಎಲ್ಲ ಮುಗಿದ ಮೇಲೆ ಭೀಮನ ಪಂಗಡದವರು ಮತ್ತೆ ಅರ್ಜುನನ ಪಂಗಡದವರು ಕಿತ್ತಾಡ್ತಾರೆ, ಭೀಮ ದೊಡ್ಡವನು ಅರ್ಜುನ ದೊಡ್ಡವನು ಅಂತ. ಯಾರು ದೊಡ್ಡವನು, ಹೋಗಿ ನಾವು ಇವನ ಹತ್ರ ಕೇಳೋಣ ಅಂತ ಹೋಗ್ತಾರೆ. ಈ ತಲೆ ಕತ್ತರಿಸಿ ಇಟ್ಟಿರ್ತಾರಲ್ಲ ಅವ್ರ ಹೆಸರು ನನಗೆ ಎಕ್ಸಾಕ್ಟ್ ಆಗಿ ನಪ್ಕ ಬರ್ತಾ ಇಲ್ಲ. ಅಲ್ಲಿ ಹೋಗ್ತಾರೆ, ಅವ್ರು ಕೇಳ್ತಾರೆ ಯಾರು ದೊಡ್ಡವನು, ಭೀಮ ಜಾಸ್ತಿ ಕೊಂದಿದ್ದ ಅರ್ಜುನ ಜಾಸ್ತಿ ಕೊಂದಿದ್ದ ಅಂತ. ಆಗ ಅವ್ರು ಹೇಳ್ತಾರೆ ಇಬ್ರು ಅಲ್ಲ, ಕೃಷ್ಣ ದೊಡ್ಡವನು ಅಂತ. ಯಾಕಂದ್ರೆ ಕೃಷ್ಣ ಕೊಂದ ಮೇಲೆನೆ ನೀವು ಅವ್ರನ್ನ ಕೊಲ್ತಾ ಇದ್ದಿದ್ದು. ಫಸ್ಟ್ ಕೃಷ್ಣ ಕೊಂದು ಬಿಡ್ತಾ ಇದ್ದ, ಕೃಷ್ಣ ಹೇಳ್ತಾನೆ ಸತ್ತಿದ್ದು ನಾನೇ, ಹುಟ್ಟಿದ್ದು ನಾನೇ. ಹಾಗೆ ಬರ್ಬರಿಕ ಎಕ್ಸಾಕ್ಟ್ಲಿ ಜ್ಞಾಪಕ ಬರಲಿಲ್ಲ. ಬರ್ಬರಿಕದ ಆಕ್ಚುಲಿ ದೇವಸ್ಥಾನನೂ ಇದೆ. ನೀವು ಬರ್ಬರಿಕನ್ ದೇವಸ್ಥಾನಕ್ಕೆ ಹೋಗಿ ಏನೇ ಕೇಳ್ಕೊಂಡ್ರು ಆಗೇ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮತ್ತು ಪ್ರತೀತಿ ಇದೆ. ಬರ್ಬರಿಕಾ ಸ್ಟೋರಿ ಇದನ್ನು ನೀವು ಒಂದು ಅವ್ರದ್ದು ಸ್ಟೋರಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋದ್ರೆ ಅದು ಇನ್ನೂ ದೊಡ್ಡದು. ನೀವೊಂದು ಸೈಡ್ ತಗೊಳ್ಳೇಬೇಕು, ಯಾವಾಗಲೂ ಮಧ್ಯದಲ್ಲಿ ನಿಂತ್ಕೋಬಾರ್ದು ಅನ್ನೋದಕ್ಕೆ ಅವ್ರ ಸ್ಟೋರಿ ಇದೆ. ಇದೇ ಥರ ಬ್ರಹ್ಮ ಮತ್ತು ವಿಷ್ಣುಗೆ ನಾನು ದೊಡ್ಡವನ ನೀನು ದೊಡ್ಡವನ ಅಂತ ಆಗ್ತಾ ಇರಬೇಕಾದ್ರೆ ಒಂದು ಪಿಲ್ಲರ್ ಆಫ್ ಲೈಟ್ ಕ್ರಿಯೇಟ್ ಆಗುತ್ತೆ. ಪಿಲ್ಲರ್ ಆಫ್ ಲೈಟ್ ಕ್ರಿಯೇಟ್ ಆಗಿ ಅದು ಶಿವ. ಆ್ಯಕ್ಚುಲಿ ನಾವು ಶಿವಂದು ಲಿಂಗ ನೋಡ್ತೀವಿ. ಲಿಂಗ ಫಾರ್ಮ್ ಏನಿದೆ ಅದು ಹೇಳುತ್ತೆ ಹಿ ಕೇಮ್ ಫ್ರಮ್ ನಥಿಂಗ್. ದಟ್ ಆಕ್ಚುಲಿ ಇಸ್ ಅ ಮೀನಿಂಗ್ ಆಫ್ ಅದರದ್ದು ಏನೂ ಇಲ್ಲದೆ ಇರೋದು, ಒಂದು ಶೂನ್ಯದಿಂದ ಬಂದಿರೋ ಮೀನಿಂಗ್ ಅದು. ಯಾರು ಶಿವನ ಪ್ರಾರ್ಥನೆ ಬಹಳ ಮಾಡ್ತಾ ಇದ್ರು, ಧ್ಯಾನ ಮಾಡ್ತಾ ಇದ್ರು, ಅವರಿಗೆ ಶಕ್ತಿ ಪುಂಜದಲ್ಲಿ ಕಾಣಿಸಿದ ರೂಪ ಅದು. ಅದನ್ನೇ ಲಿಂಗ ಮಾಡಿರೋದು. ಶಿವ ಮತ್ತೆ ಶಕ್ತಿ ಅದು ಎಲ್ಲ ಗೊತ್ತಿರೋರಿಗೆ ಗೊತ್ತಿರುತ್ತೆ. ಈ ತ್ರಯಂಬಕೇಶ್ವರ ದೇವಸ್ಥಾನಕ್ಕೆಲ್ಲ ಹೋದ್ರೆ ಅಲ್ಲಿ ನಿಮಗೆ ಶಿವನ್ ಆಸ್ಪೆಕ್ಟ್ ಇರಲ್ಲ, ಶಕ್ತಿ ಮಾತ್ರ ಇರುತ್ತೆ. ಅಲ್ಲಿ 3 ಸಣ್ಣ ಸಣ್ಣ ಲಿಂಗಗಳಿರ್ತವೆ. ಅದು ಬ್ರಹ್ಮ ವಿಷ್ಣು ಮಹೇಶ್ವರ. ನೀವು ಹೀಗೆ ಅದಕ್ಕೆ ನಮಸ್ಕಾರ ಮಾಡಬೇಕು. ಸೊ ಈ ಥರ ಜಗಳಗಳಾಗ್ತಾ ಇದ್ದಾಗ ಶಿವ ಹೇಳ್ತಾನೆ, ನನ್ನ ಶುರು ಮತ್ತೆ ಅಂತ್ಯ ಎಲ್ಲಿದೆ ಅಂತ ಹುಡ್ಕೊಂಡ್ಬನ್ನಿ, ಯಾರು ಹುಡ್ಕೊಂಡು ಬರ್ತಿರೋ ಅವರೇ ಗೆದ್ದಂಗೆ, ಅವರೇ ಶ್ರೇಷ್ಠ ಅಂತ. ಬ್ರಹ್ಮ ಮೇಲೆ ಹೋಗ್ತಾನೆ, ವಿಷ್ಣು ಪಾತಾಳದ ಕೆಳಗಡೆ ಹೋಗ್ತಾನೆ. ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಹೋಗ್ತಾನೆ ಇರ್ತಾನೆ, ಏನೂ ಸಿಗೋದಿಲ್ಲ. ವಿಷ್ಣುಗೂ ಹೋಗ್ತಾ ಇರ್ತಾನೆ, ಏನೂ ಸಿಗೋದಿಲ್ಲ. ವಿಷ್ಣುಗೆ ಅರ್ಥ ಆಗತ್ತೆ, ಇಲ್ಲ ಶಿವ ದೊಡ್ಡವನು ಅಂದರೆ ಈ ಥರ ಆಗಿದೆ, ನನ್ಗೆ ಇದನ್ನು ಮೀರಕ್ಕೆ ಸಾಧ್ಯ ಇಲ್ಲ ಅಂತ ಬಂದು ಕೈ ಮುಗಿದು ಇಲ್ಲಪ್ಪ ನಂಗೆ ಸಿಗಲಿಲ್ಲ ಅಂತ ಹೇಳ್ತಾನೆ. ಬಟ್ ಬ್ರಹ್ಮ ಹೋಗ್ತಾ ಇರಬೇಕಾದ್ರೆ ಒಂದು ಕೇತಿಕೆ ಹೂವು ಕೆಳಗಡೆ ಬೀಳ್ತಾ ಇರುತ್ತೆ. ಆಗ ಬ್ರಹ್ಮ ಅದಕ್ಕೆ ಹೇಳ್ತಾನೆ, ನೀನು ಸುಳ್ಳು ಹೇಳ್ಬೇಕು ನನಗೆ, ನೀನು ಅಲ್ಲಿಂದ ಬೀಳ್ತಾ ಇರೋದಲ್ವ ತುದಿಯಿಂದ, ನಾನು ಹೇಳ್ತೀನಿ ನಾನು ತುದಿ ಮುಟ್ದೆ ಅಲ್ಲಿಂದ ನೀನು ತೊಗೊಂಡು ಬರ್ತಾ ಇದ್ದೀನಿ, ಸೊ ನೀನು ಹೇಳಬೇಕು ನಾನು ನೋಡಿದೆ ಅಂತ. ಬರ್ತಾರೆ, ಬ್ರಹ್ಮ ಹೇಳ್ತಾನೆ ನಾನು ನೋಡಿದೆ, ಮುಟ್ಟು ಬಂದಿದ್ದೀನಿ, ಇದೇ ಸಾಕ್ಷಿ ಅಂತ. ಶಿವನಿಗೆ ಎಲ್ಲಿಲ್ಲದ ಕೋಪ ಬಂದ್ಬಿಡುತ್ತೆ ಸುಳ್ಳು ಹೇಳ್ತಾ ಇರಬೇಕಾದ್ರೆ. ಬ್ರಹ್ಮ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿರೋದಕ್ಕೇನೆ ಆ್ಯಕ್ಚುಲಿ ಬ್ರಹ್ಮನ ಆಸ್ಪೆಕ್ಟ್ ಅದು ತೋರಿಸುತ್ತೆ, ಸುಳ್ಳು, ಆ ಮಾಯ, ಇದೆಲ್ಲ ತೋರಿಸುತ್ತೆ. ಆ ಕೋಪದಲ್ಲಿ ಕಾಲಭೈರವ ಸೃಷ್ಟಿಯಾಗೋದು. ಕೆಲವರು ಒಟುಕ ಭೈರವ ಸೃಷ್ಟಿ ಆಗ್ತಾನೆ, ಅವನು ಇದು ಮಾಡ್ತಾನೆ. ಕಾಲಭೈರವ ಸೃಷ್ಟಿಯಾಗಿ ತನ್ನ ಕಿರುಬೆರಳಿನ ಉಗುರಲ್ಲಿ 5ನೇ ತಲೆ ಕಡಿದು ಬಿಡ್ತಾನೆ. ಅವಾಗ ಅರ್ಥ ಆಗುತ್ತೆ ಬ್ರಹ್ಮನಿಗೆ, ನಾನು ಮಾಡಿದ ತಪ್ಪು, ನನ್ನಿಂದ ತಪ್ಪಾಗಿದೆ ಅಂತ ಕ್ಷಮೆ ಕೇಳ್ತಾನೆ. ಅದು ಒಳ್ಳೇದೇನೆ, ಆತ ಮಾಡಿದ್ದು ಒಳ್ಳೇದೇನೆ, ಈ ಕೃಷ್ಣನೂ ಮಾಡಿದ್ದು ಒಳ್ಳೇದೇನೆ. ಆತನಿಗೆ ಶಾಪ ಸಿಗ್ಲಿಲ್ವ ಗಾಂಧಾರಿ ಕಡೆಯಿಂದ, ಅನುಭವಿಸ್ಲೇಬೇಕಾಯ್ತು ಶಾಪ. ಬ್ರಹ್ಮ ಹತ್ಯಾ ದೋಷ ಅಂಟ್ಕೊಳ್ಳುತ್ತೆ ಕಾಲಭೈರವನಿಗೆ. ಅಂದ್ರೆ ಒಬ್ಬ ಬ್ರಾಹ್ಮಣನ ಕೊಂದಿದ್ದ ದೋಷ. ವೇದಗಳೆಲ್ಲ ಹುಟ್ಟಿರೋದೇ ಬ್ರಹ್ಮನಿಂದ. ಅಂತಹ ಬ್ರಹ್ಮನ ತಪ್ಪಿಗೋಸ್ಕರ ಶಿಕ್ಷೆ ಮಾಡಿದ್ರು ಅದು ಬ್ರಹ್ಮ ಹತ್ಯಾ ದೋಷನೇ. ಸೊ ಆತನ ತಲೆ ಏನಿದೆ ಆತನ ಕೈಗಂಟ್ಕೊಳ್ಳುತ್ತೆ ಕಪಾಲ ಆಗಿ. ಆತ ಅಲಿಯೋದಕ್ಕೆ ಶುರು ಮಾಡ್ತಾನೆ.
ಅಲಿತಾ ಅಲಿತಾ ಭಿಕ್ಷೆ ಬೇಡೋದಕ್ಕೆ ಶುರು ಮಾಡ್ತಾನೆ, ನಮಗೆ ಗೊತ್ತಿದೆ. ಒಂದ್ಸರಿ ಹೇಳ್ತಾರೆ ವೈಕುಂಠಕ್ಕೂ ಹೋಗ್ತಾನೆ, ಅಲ್ಲೂ ಅದು ಬೀಳೋದಿಲ್ಲ, ಎಲ್ಲರೂ ಎಲ್ಲಿ ಬೀಳುತ್ತೋ ನೋಡು ಅಂತ ಕಳ್ಸಿರ್ತಾರೆ, ಅವ್ನು ಹೋಗ್ತಾ ಇರ್ತಾನೆ. ವೈಕುಂಠದಲ್ಲಿ ವಿಷ್ಣು ತನ್ನೊಂದು ರಕ್ತದ ಹನಿ ಕೂಡ ಆ ಕಪಾಲದೊಳಗೆ ಹಾಕ್ತಾನೆ ನೋಡೋದಕ್ಕೆ ಅಂತ, ಆಗೋದಿಲ್ಲ. ಆಮೇಲೆ ವಿಷ್ಣು ಹೇಳ್ತಾನಂತೆ ಕಾಶಿಗೆ ಹೋಗು ಅಂತ. ಕಾಶಿಗೆ ಬಂದಾಗ ಅಲ್ಲಿ ಬಿದ್ದು ಹೋಗುತ್ತೆ. ಕಪಾಲ ಮೋಚನ ಅಂತಾನು ಒಂದು ಜಾಗ ಇದೆ, ಆತ ಇದು ಬಿದ್ದಿದ್ದ ಜಾಗ ಅಂತ. ಅವಾಗಿಂದ ಆತ ಕಾಶಿನ ಕಾಯೋಕ್ ಶುರು ಮಾಡ್ತಾನೆ. ದ ಪ್ರೊಟೆಕ್ಟರ್ ಆಫ್ ಕಾಶಿ, ಕೊತ್ವಾಲ್ ಆಫ್ ಕಾಶಿ ಆಗ್ತಾನೆ. ಸೊ ಇದು ಕಾಲಭೈರವನ ಜನ್ಮ ಆಗಿದ್ದು ಇದರಿಂದ. ಆ ಬ್ರಹ್ಮ ಮೋಸ ಮಾಡೋಕೆ ಏನು ಪ್ರಯತ್ನ ಮಾಡ್ತಾನಲ್ಲ, ಆ ಬುದ್ಧಿಯನ್ನ ನಾಶ ಮಾಡೋದಕ್ಕೆ, ಆ ಈಗೋ ಏನಿದೆ ಬ್ರಹ್ಮನದ್ದು, ನಾನು ಏನು ಮಾಡಿದ್ರೂ ನಡೆಯುತ್ತೆ, ನಾನೇ ಶ್ರೇಷ್ಠ ಅನ್ನೋದೇನಿದೆ, ಅದನ್ನ 5ನೇ ತಲೆ ತೆಗೆದು ಏನು ಪ್ರೂವ್ ಮಾಡ್ತಾನಲ್ಲ, ಅದರಿಂದ ಕಾಲಭೈರವನ ಸೃಷ್ಟಿಯಾಗಿದ್ದು. ಈಗ ಕಾಲಭೈರವನಿಗೆ ನಾಯಿ ವಾಹನವನ್ನ ನಾವು ನೋಡಿರ್ತೀವಿ, ಯಾಕೆ ಹೀಗೆ ಅಂತ? ನೀವು ಕಾಶಿಯಲ್ಲಿ ನೋಡಿದ್ರು ಕಾಲಭೈರವಂದು ಒಂದೇ ನಾಯಿ ನೋಡೋಕೆ ಸಿಗತ್ತೆ, ಅದು ಕಪ್ಪು ನಾಯಿ. ನೀವು ಯಾವತ್ತೇ ನಂದು ಫೋನ್ ವಾಲ್ಪೇಪರ್ ಕೂಡ ಕಾಲಭೈರವಂತೆ, ಅದರಲ್ಲಿ ನಿಮ್ಗೆ ಕಪ್ಪು ನಾಯಿ ನೋಡೋಕೆ ಸಿಗತ್ತೆ. ನೀವು ತಾಂತ್ರಿಕ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಎಷ್ಟೊಂದು ಕೆಲವು ಕಡೆ ಎಲ್ಲ ನಿಮಗೆ ಅದರದ್ದು ಐಕೋನೋಗ್ರಫಿ ಸಿಗೋದು ಕಷ್ಟ. 4 ನಾಯಿಗಳು ನೋಡೋಕೆ ಸಿಗ್ತವೆ. ಒಂದು ಹೊಸಲರ ಹತ್ರ ಇರುತ್ತೆ, ಇನ್ನೊಂದು ವಾಹನ ಥರ ಅವನ ಹಿಂದೆ ಇರುತ್ತೆ, ಇನ್ನೊಂದು ಅವನ್ನೇ ನೋಡ್ತಾ ಇರುತ್ತೆ, ಇನ್ನೊಂದು ಅಲ್ಲಿರುತ್ತೆ. ಸೊ ಈ 4 ನಾಯಿಗಳು 4 ದಿಕ್ಕನ್ನ ನೋಡ್ತಾ ಇವೆ, ಪ್ರೊಟೆಕ್ಟ್ ಮಾಡ್ತಾ ಇವೆ. ನಾಯಿ ಬೇಸಿಕಲಿ ಏನು, ಇಟ್ ಇಸ್ ವೆರಿ ಲಾಯಲ್. ನೀವು ಒಂದು ಬಿಸ್ಕೆಟ್ ಹಾಕಿ ಯಾವಾಗ ನೀವು ಬಂದ್ರೂ ಬಾಲ ಅಲ್ಲಾಡಿಸ್ಕೊಂಡಿರುತ್ತೆ. ಆ್ಯಂಡ್ ಮನೇಲಿ ನೀವು ಅದನ್ನ ಇಟ್ಕೊಂಡಿದ್ದೀರಾ ಅಂತಂದರೆ ಏನು ಸಣ್ಣ ಚೇಂಜ್ ಆದರೂ ಅದು ನೋಡ್ತಾ ಇರುತ್ತೆ, ಗಮನಿಸ್ತಾ ಇರುತ್ತೆ, ಅದನ್ನು ಮೀರಿ ಯಾರು ಬರೋದಕ್ಕಾಗೋದಿಲ್ಲ. ಅದೇ ಐಡಿಯಾಲಜಿ. 4 ನಾಯಿಗಳು 4 ದಿಕ್ಕನ್ನು ಇದು ಮಾಡ್ತಾರೆ. ಕಾಲಭೈರವನ ರಕ್ಷಣೆ ಬೇಡ, ಆದರೆ ಕಾಲಭೈರವನ ಸಾಧನೆ ನೀವು ಶುರು ಮಾಡಿದ್ರಿ, ಕಾಲಭೈರವನ ನೀವು ಪ್ರಾರ್ಥನೆ ಮಾಡೋಕೆ ಶುರು ಮಾಡಿದ್ರಿ ಅಂತಂದರೆ ಆ ಪ್ರಾರ್ಥನೆಯಲ್ಲಿ ಆ ನಾಯಿಗಳು ನಿಮ್ಮನ್ನು ನೋಡೋಕೆ ಶುರು ಮಾಡ್ತವೆ, ಕಾಲಭೈರವಂತರು. ಸೊ ಆ್ಯಂಡ್ ನಾಯಿ ಏನಿದೆ, ನಾಯಿ ಒಂದು ಲೋ ಬೀಯಿಂಗ್, ಅಂದರೆ ಅದಕ್ಕೆ ಅದರದ್ದೇ ಆದ ಒಂದು ಬುದ್ಧಿಶಕ್ತಿ ಇಲ್ಲ. ಈಗೇನೋ ಒಂದು ಕಾರ್ ಬಂದರೆ ಅಟ್ಟಿಸ್ಕೊಂಡು ಹೋಗುತ್ತೆ, ಇದೇನೋ ಮಾಡ್ತಾ ಇರತ್ತಲ್ಲ, ಅದ್ರ ಮೇಲೂ ನಿಗ್ರಹ ಸಾಧಿಸೋದಕ್ಕೆ. ಈಗ ನಾವು ಗಣೇಶನ ಬಗ್ಗೆ ಮಾತಾಡ್ತಿದ್ದಾರೆ ಇರಬೇಕಾದ್ರೆ, ಆ ಇಲಿ ಮೇಲೆ ನಿಗ್ರಹ ಸಾಧಿಸೋದಕ್ಕೆ ವಾಹನ ಆಗುತ್ತೆ. ನಾವು ಯಾವ್ದ್ರ ಮೇಲೆ ನಿಗ್ರಹ ಸಾಧಿಸ್ತೀವೋ ಅದು ವಾಹನ ಆಗ್ತಾ ಹೋಗುತ್ತೆ. ಸೊ ನಾವು ಯಾವ್ದ್ರ ಮೇಲೆ ಪಾರುಪತ್ಯ ಸಾಧಿಸ್ತೀವೋ ಅದು ವಾಹನ ಆಗ್ತಾ ಹೋಗುತ್ತೆ. ಸೊ ನಾಯಿನೂ ಅಷ್ಟೇ, ನಿಮ್ಮ ಆ ಲೋ ಎನರ್ಜಿ ಏನಿದೆ, ಲೋ ಥಿಂಕಿಂಗ್ ಏನಿದೆ, ಅದನ್ನು ಡಿಪಿಕ್ಟ್ ಮಾಡುತ್ತೆ. ಅದನ್ನು ಕೂಡ ಕಾಲಭೈರವಂದು ಆ ನಾಯಿ ಅದಕ್ಕೆ ಆಗಿರೋದು. ಒಂದು ಲಾಯಲ್ಟಿ, ಒಂದು ಪ್ರೊಟೆಕ್ಷನ್ನು, ಮತ್ತು ಎಲ್ಲ ದಿಕ್ಕುಗಳನ್ನು ನಿಮ್ಮ ಕಾಯೋದು, ನಿಮ್ಮನ್ನು ನೋಡ್ಕೊಳ್ಳೋದು, ಮತ್ತು ಆ ಲೋ ಬೀಯಿಂಗ್ನ ಕ್ರಾಸ್ ಮಾಡಿ ಬರೋದು, ಇದೆಲ್ಲ ಡಿಪಿಕ್ಷನ್ಗೆ ನಾಯಿನ ಇದು ಮಾಡ್ತಾರೆ. ಈಗ ನೀವು ಇದಕ್ಕೆ ಹೋದರೂ ಅಷ್ಟೇ, ಕಾಶಿಗೆ ಹೋದರೂ ಅಷ್ಟೇ, ಅಲ್ಲಿ ನಾಯಿಗೆ ನೀವು ಭಯಂಗೂ ಇಲ್ಲ, ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ, ಅಷ್ಟು ಮುದ್ದಿಂದ ಮಾತಾಡಿಸ್ತಾರೆ. ಆಮೇಲೆ ನೀವು ಕಾಲಭೈರವ ಸಾಧನೆ ಎಲ್ಲ ಮಾಡ್ತಾ ಇದ್ರೆ ನೀವು ನಾಯಿಗಳಿಗೆ ಫುಡ್ ಹಾಕಬೇಕು, ಬಿಸ್ಕೆಟ್ಗಳು ಹಾಕಬೇಕು. ಈಗ ಕಾಶಿಗೆ ಹೋಗಿ ಏನಾದ್ರು ತಪ್ಪು ಮಾಡಿ ಬಂದ್ರೂ, ಕಾಶಿಗೆ ಹೋಗಿ ನೀವು ತಪ್ಪು ಮಾಡಿದ್ರಿ ಅಂತಂದರೆ ಸಿಕ್ಕಾಪಟ್ಟೆ ಕಾರ್ಮಿಕ್ ಸಾಲ ನೀವು ಎತ್ಕೊಂಡು ಬಂದ ಹಾಗೆ. ಅದನ್ನು ಕರೆಸ್ಕೋಬೇಕು ಅಂತಂದರೆ ಅವನಿಗೆ ಪ್ರಿಯವಾಗಿರೋದೇನೋ, ಅತಿ ಪ್ರಿಯವಾಗಿರೋದು, ಅದ್ರ ಎಸ್ಪೆಷಲಿ ಕಪ್ಪು ನಾಯಿ, ಅದಕ್ಕೆ ನೀವು ಊಟ ಹಾಕಬೇಕು, ಅವಾಗ ಅದು ಕ್ಲಿಯರ್ ಆಗ್ತಾ ಹೋಗುತ್ತೆ ಅಂತಾರೆ. ಅದು ಕಾಲಭೈರವನಿಗೆ ನಾಯಿ ಅದಕ್ಕೆ ವಾಹನ, ಅದು ಕಾಯುತ್ತೆ, ತುಂಬ ವಿಜಿಲೆಂಟ್ ಆಗಿರುತ್ತೆ ಆ್ಯಂಡ್ ತುಂಬ ಲಾಯಲ್ ಆಗಿರುತ್ತೆ. ಅದಕ್ಕೆ ಕಾಲಭೈರವನಿಗೆ ಅದು ಇದು ಮಾಡೋದು. ಈಗ ಭೈರವನಿಗೂ ಕಾಲಭೈರವನಿಗೂ ಮಹಾಕಾಲನಿಗೂ ಶಿವನಿಗೂ ಇರುವಂಥ ವ್ಯತ್ಯಾಸ ಏನು? ಎಲ್ಲವೂ ಒಂದೇ ಶಿವನ ಫಾರ್ಮ್ಸೇನೆ, ಶಿವನಿಂದ ಹುಟ್ಟಿರೋ ಅಂತಾರೆ ಎಲ್ಲರೂ. ಆ ಮಾಯ ಏನಿದೆ, ಶಿವನೊಳಗಿನ ಮಾಯ ಅಥವಾ ನಮ್ಮಲ್ಲಿ ಕ್ರಿಯೇಟ್ ಆಗೋ ಮಾಯ ಏನಿದೆ, ಅದು ನಮ್ಮನ್ನು ಆ ಥರ ನೋಡದೆ ಇರೋವಾಗ ಮಾಡುತ್ತೆ. ಈಗ ನೀವು ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ, ಅಲ್ಲಿ ಒಳಗಡೆ ಅಲಂಕಾರ ನಡೀತಾ ಇರುತ್ತೆ, ಮಧ್ಯೆ ಒಂದು ಪರದೆ ಎಳೆದಿರ್ತಾರೆ, ಆ ಪರದೆ ಸರಿಯೋವರೆಗೂ ನಿಮಗೆ ದೇವ್ರು ಕಾಣೋದಿಲ್ವಲ್ಲ, ಆ ಅಲಂಕಾರ ಕಾಣೋದಿಲ್ವಲ್ಲ, ಹಾಗೆ ಮಾಯ ಅನ್ನೋದು. ಮಾಯ ಇಸ್ ಅನ್ ಇಂಟರ್ನಲ್ ಎನರ್ಜಿ. ಅದು ವಿಷ್ಣುವಿನಲ್ಲೂ ಇರುತ್ತೆ, ಶಿವನಲ್ಲೂ ಇರುತ್ತೆ. ನಿಮ್ಮನ್ನು ಬೇರೆ ಬೇರೆ ಥರ ನೋಡೋಕೆ ಅದು ಪ್ರೇರೇಪಿಸುತ್ತೆ ಅಷ್ಟೇ. ಸೊ ಮಹಾಕಾಲ ಅಂತಂದರೆ ಎಲ್ಲವನ್ನೂ ಈ ಕಾಲದ ಮೇಲೆ ಪಾರುಪತ್ಯ ಸಾಧಿಸಿರೋನು ಅಂತ. ಆಮೇಲೆ ಈ ಡೆಸ್ಟ್ರಾಯರ್ ಅಂತ ಅಂತಾರೆ, ಆ ಥರ ಆ ಮೇಜರ್ ಪವರ್ ಇರುತ್ತೆ. ಭೈರವ ಅಂತಂದರೆ ಇದು ಮೂಲ ಏನಿರುತ್ತೆ, ಈ ಭೈರವ ಅಂತಂದರೆ ಫಿಯರ್ಫುಲ್ ಫಾರ್ಮ್ ಅಂತಾನೆ. ಕಾಲಭೈರವ ಅಂತಂದರೆ ಈ ಸೃಷ್ಟಿ ಸ್ಥಿತಿ ಲಯ ಮತ್ತು ಫ್ಯೂಚರು ಪಾಸ್ಟು ಪ್ರೆಸೆಂಟ್ ಅದ್ರ ಮೇಲೆಲ್ಲ ಸಾಧಿಸಿರೋನು ಅಂತ. ಈ ವಟುಕ ಭೈರವ ಅಂತಂದರೆ ಶಿವಂದು ಚಿಕ್ಕದು ಫಾರ್ಮ್ ಅಂತ, ಈ ಬಾಲ್ಯದ ರೂಪ. ಅದಕ್ಕೂ ಕಥೆಗಳಿವೆ. ಈ ಕಾಳಿ ತುಂಬ ರೌದ್ರ ರೂಪ ತಾಳಿರ್ಬೇಕಾದ್ರೆ ಶಿವ ವಟುಕ ಭೈರವನ ರೂಪದಲ್ಲಿ ಬಂದು ಕಾಳಿ ಹತ್ರ ಹೋದಾಗ, ಈಗ ಮಗುನ ನೋಡಿದ್ರೆ ನಮಗೇನು ಅನ್ಸುತ್ತೆ, ಮಮಕಾರ ಹುಟ್ಟುತ್ತೆ. ಆಕೆ ಅದನ್ನು ಎತ್ಕೊಂಡು ಎದೆ ಹಾಲು ಕುಡಿಸ್ಬೇಕಾದ್ರೆ ಸಮಾಧಾನ ಆಗಿದ್ದು, ಮತ್ತೆ ಕಾಳಿ ಗೌರಿ ಆಗಿದ್ದು ಅಂತ ಒಂದು ಉಲ್ಲೇಖ ಇದೆ. ಅದಕ್ಕೆ ವಟುಕ ಭೈರವ ಅಂತ ಬರೋದು ಅಂತಿರುತ್ತೆ.
ಸೊ ಈ ತರ ಫಾರ್ಮ್ಗಳೆಲ್ಲ ಬೇರೆ ಬೇರೆ ರೀಸನ್ಗಾಗಿದೆ. ಬಟ್ ನೀವು ಮೂಲ ಹುಡ್ಕೊಳ್ತಾ ಹೋದ್ರೆ ಅಲ್ಲೆಲ್ಲ ಇರೋದು ಶಿವನೇ. ಸೊ ಅಲ್ಲಿ ಡಿಫರೆನ್ಸ್ ಅಂತ ಏನು ಬರಲ್ಲ, ಶಿವನೇ ಎಲ್ಲದಕ್ಕೂ ಇರೋದು. ಈಗ ಕಾಲಭೈರವನ 8 ರೂಪಗಳಿದೆ ಅಂತ ನೀವಾಗಲೇ ಹೇಳ್ತಿದ್ರಿ. ಈ 8 ರೂಪಗಳು ಯಾವುದು, ಮತ್ತೆ ಕಾಲಭೈರವನ 8 ರೂಪಗಳ ಹೆಸರುಗಳೇನು ಅಂತ? ಹಾ, ಸೊ ಕಾಲಭೈರವ ಅಂತ ಮಾಡಿದಾಗ ಕಾಲಭೈರವನಿಂದ 8 ಮೇಜರ್ ಭೈರವಗಳು ಉತ್ಪತ್ತಿ ಆಗ್ತಾರೆ. ಇದಕ್ಕಿಂತ ಮುಂಚೆ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಭೈರವ ಅಂತಂದ್ರೆ 64 ಫಾರ್ಮ್ಗಳಿವೆ ಅಂತ. ನಾನು ಆಗ ಹೇಳ್ದಾಗ್ಲೆ ಕಾಲಭೈರವ ಅಂತ ಅಂದಾಗ ಒಂದು 8 ಮೇಜರ್ ಭೈರವಾಸ್ ಬರ್ತಾರೆ. ಪ್ರತಿ ಭೈರವನಿಗೂ ಒಂದು ಶಕ್ತಿ ಅಂತ ಇದ್ದೇ ಇರುತ್ತೆ. ಆ್ಯಂಡ್ ಅಷ್ಟಮಾತ್ರಿಕಾಸ್ ಅಂತ ನೀವು ಕೇಳಿರ್ಬೋದು, ಅದು ನೀವು ಭೈರವ ದೇವಸ್ಥಾನದಲ್ಲಿ ಎಲ್ಲ ನೋಡ್ಬೋದು. ಸೊ ಆ ಶಕ್ತಿ ಏನಿದೆ ಅದ್ರ ಜೊತೆ ಏನು ಬರುತ್ತೆ, ಅದು ಆ ಮೇಜರ್ 8 ಫಾರ್ಮ್ಗಳಿಗೆ ಫರ್ದರ್ 8 ಫಾರ್ಮ್ಗಳಿರ್ತವೆ. ಈ 8 ಫಾರ್ಮ್ಗಳು ಅದಕ್ಕೆ ಲೀಡರ್ ಆಗಿರ್ತಾರೆ. ಸೊ ಕಾಲಭೈರವ ಇದ್ದಾನೆ, 8 ಫಾರ್ಮ್ ಬಂತು, ಅದರಿಂದ ಫರ್ದರ್ 8 ಫಾರ್ಮ್ ಬಂತು, ಟೋಟಲ್ 64 ಆಯಿತು. ಇದರಲ್ಲೇ ದಶಮಹಾವಿದ್ಯಾಸ ಕೂಡ ಬರುತ್ತೆ. ದಶಮಹಾವಿದ್ಯಾಸ ಅಂತಂದರೆ ಭಗವತಿದು 10 ಫಾರ್ಮ್ ಇರುತ್ತೆ, ಅದರಲ್ಲಿ 9 ಜನಕ್ಕೆ ಭೈರವ ಇರ್ತಾನೆ. ಸೊ ಯೂಶಲಿ ದೇವಿದು ಅನುಗ್ರಹ ಬೇಕು ಅಂದವರು ಭೈರವ ಸಾಧನ ಶುರು ಮಾಡ್ತಾರೆ. ಐಡಿಯಾ ಏನು ಅಂತಂದರೆ, ನಿಮ್ಮ ಜೀವನದಲ್ಲಿ ಈಗ ನೀವು ತುಂಬ ಗಣೇಶನ ಭಕ್ತಿ ಅಂತ ಅನ್ಕೊಳ್ಳೋಣ, ಸಡನ್ ಆಗಿ ಮನಸ್ಸು ಶಿವನ ಕಡೆನೋ ಕೃಷ್ಣನ ಕಡೆನೋ ಒಲಿಯೋಕೆ ಶುರು ಆಗುತ್ತೆ, ವಾಲೋಕೆ ಶುರು ಆಗುತ್ತೆ. ನಿಮ್ಗೇನು ಅನಿಸುತ್ತೆ, ನಾನು ಇಷ್ಟು ದಿನ ಗಣೇಶನ ಪೂಜೆ ಮಾಡ್ತಾ ಇದ್ದೆ, ಈಗ ಸಡನ್ನಾಗಿ ಮನಸ್ಸು ಶಿವನ ಕಡೆ ವಾಲ್ತಾ ಇದೆ, ಕೃಷ್ಣನ ಕಡೆ ವಾಲ್ತಾ ಇದೆ, ನಾನು ಗಣೇಶನಿಗೆ ಏನಾದ್ರು ಮೋಸ ಮಾಡ್ತಾ ಇದ್ದೀನ ಅಂತ ಬಂದ್ಬಿಡುತ್ತೆ. ನೀವು ಎಳ್ಕೊಳ್ಳೋಕೆ ಪ್ರಯತ್ನ ಪಡ್ತೀರಾ. ನಿಮ್ಮ ಜೀವನದಲ್ಲಿ ಇರೋ ಶಕ್ತಿನೇ ನಿಮ್ಮ ಜೀವನಕ್ಕೆ ಈಗ ಒಂದು ಶಕ್ತಿ ಅವಶ್ಯಕತೆ ಇದೆ ಅಂತ ಅಲ್ಲಿಗೆ ನಿಮ್ಮನ್ನ ಎಳ್ಕೊಂಡು ಹೋಗೋಕೆ ಶುರು ಮಾಡಿರುತ್ತೆ. ನೀವು ಅದನ್ನು ಎಳ್ಕೊಂಡು ಹೋಗಿ ಬಿಟ್ಬಿಡ್ಬೇಕು. ಹಾಗಂತ ನೀವು ಅದಕ್ಕೂ ಪೂಜೆ ಮಾಡೋದು ನಿಲ್ಲಿಸ್ಬೇಕು ಅಂತಲ್ಲ, ಅದನ್ನು ಅಪ್ಕೋಬೇಕು, ಇದನ್ನು ಅಪ್ಕೋಬೇಕು. ಈ ದೇವ್ರ ಮುಂದೆ ಕೂತಿರ್ತೀವಿ, ಕೆಟ್ಟ ಕೆಟ್ಟ ಯೋಚನೆಗಳು ದೇವ್ರ ಮುಂದೆ ಕೂತಿದ್ದಾಗಲೇ ಬರುತ್ತೆ. ನಾವು ದೇವ್ರಿಗೆ ಹೇಳೋಕೆ ಶುರು ಮಾಡ್ತೀವಿ, ನಾನು ಹಂಗಲ್ಲ ಅಂತ ಗೊತ್ತು ತಾನೆ ನಿಂಗೆ, ಇದು ನನ್ನ ಮನ್ಸು ಥಿಂಕ್ ಮಾಡ್ತಾ ಇರೋದು, ನಾನಲ್ಲ. ನಾವು ಫಸ್ಟು ಸನಾತನ ಧರ್ಮದಲ್ಲಿ ಅಥವಾ ನಾವೇನಾದ್ರು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಫಸ್ಟ್ ಹೇಳ್ಕೊಳ್ಳೋದು, ನಾನು ಈ ದೇಹನೂ ಅಲ್ಲ, ನಾನು ಈ ಮನಸ್ಸೂ ಅಲ್ಲ ಅಂತ. ಆತ್ಮ ಈಸ್ ಒನ್ ಥಿಂಗ್, ಅದೊಂದು ಎನರ್ಜಿ ಇದ್ದಂಗೆ. ಈಗ ಒಂದು ಬಟ್ಟೆ ನೀವು ಕ್ಲಾಸೆಟಲ್ಲಿ ಇಟ್ಟಿರ್ತೀರ, ಓಪನ್ ಮಾಡಿ ಬಟ್ಟೆನ ಹಾಕ್ಕೊಂಡು ಬಟ್ಟೆನ ತೆಗೆದು ಇನ್ನೊಂದು ಕ್ಲಾಸೆಟ್ಗೆ ಹಾಕ್ಬಿಟ್ರೆ ಮುಗ್ದೋಯ್ತು. ಆತ್ಮ ಅದೇನೆ, ಎನರ್ಜಿ. ಸೊ ಇದು ಏನಿದೆ, ನೀವು ಭೈರವ ಸಾಧನ ಶುರು ಮಾಡಿದಾಗ ಆ ಭೈರವನೇ ನಿಮ್ಮ ಜೀವನದಲ್ಲಿ ಈಗ ಅವಶ್ಯಕತೆ ಇರೋ ಯಾವುದು ಭೈರವ ಇದ್ದಾನೆ, ಅವನ ಥ್ರೂ ಯಾವ ವಿದ್ಯಾ ಹತ್ರ ಹೋಗಬೇಕೋ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಅಂತ. ಈ ದಶಮಹಾವಿದ್ಯಾಸಲ್ಲಿ ಚಿನ್ನಮಸ್ತ, ಭುವನೇಶ್ವರಿ ಇವರೆಲ್ಲರೂ ಬರ್ತಾರೆ, ಅವ್ರವ್ರಿಗೆ ಒಂದೊಂದು ಭೈರವನೂ ಇರ್ತಾನೆ. ಸೊ ಆ ಭೈರವ ಆ ಎನರ್ಜಿ ಹತ್ರ ಕರ್ಕೊಂಡು ಹೋಗ್ತಾನೆ. ನಿಮ್ಮ ಜೀವನದಲ್ಲಿ ಆ ಎನರ್ಜಿ ಬೇಕಿದೆ, ಅದಾಗತ್ತೆ ಅಂತ. ಇದೆಲ್ಲಾದರೂ ದಶಮಹಾವಿದ್ಯಾಸಲ್ಲಿ ಒಂದು ರೂಪಕ್ಕೆ ಗಂಡ ಇಲ್ಲ ಅಂತಂದರೆ ಧೂಮವತಿ. ಆಕೆ ಸ್ಮಶಾನದಲ್ಲಿ ಇರ್ತಾಳೆ. ನೀವು ಆಕೆದು ಐಕೋನೋಗ್ರಫಿ ನೋಡಿದ್ರೆ ಬಿಳಿ ಸೀರೆ ಉಟ್ಕೊಂಡಿರ್ತಾಳೆ, ಅವಳು ಸುತ್ತ ಕಾಗೆಗಳು ಹಾರ್ತಾ ಇರ್ತವೆ. ಕಾಗೆಗಳು ನಮಗೆ ಗೊತ್ತಿದೆ, ಈ ಪಿತೃಲೋಕಕ್ಕೂ ಮತ್ತು ನಿಮಗೂ ಒಂದು ಕನೆಕ್ಷನ್ ಅಂತ. ಅದರಷ್ಟು ಇಂಟೆಲಿಜೆಂಟ್ ಬೀಯಿಂಗ್ ಜಗತ್ತಲ್ಲೇ ಇಲ್ಲ ಅಂತ. ನಾಯಿಗಳು, ಬೆಕ್ಕುಗಳು, ಈ ಹೇಳ್ತಾರೆ ಬೆಕ್ಕುಗಳು ನಿಮ್ಮ ರೆಲ್ಮ್ಗೆ ಬಿಲಾಂಗ್ ಆಗಿಲ್ಲ, ಅದು ಆಕ್ಸಿಡೆಂಟ್ಲಿ ಇಲ್ಲಿರೋದು ಅಂತ. ಅವನ್ನೆಲ್ಲ ಒಂದು ಹಂತವರೆಗೂ ನೋಡಿದ್ರೆ ಈ ಕಾಗೆಗಳು ಎಲ್ಲವನ್ನೂ ನೋಡ್ತವೆ. ಕಾಕಭೂಷಣಿ ಅಂತ ನಾನು ಮುಂಚೆ ಹೇಳಿದ್ದೆ, ಆ ಆಸ್ಪೆಕ್ಟಲ್ಲಿ. ಸೊ ಆಕೆ ಇಕೋನೋಗ್ರಫಿಯಲ್ಲಿ ಕಾಗೆಗಳಿರುತ್ತೆ, ಮತ್ತೆ ಒಂದು ಧಾನ್ಯದ್ದು ಇದನ್ನ ಇಟ್ಕೊಂಡಿರ್ತಾಳೆ, ಒಂದು ಅದ ಥರ ಒಂದು ಮುರಿದೋಗಿರೋದು ಇದ್ರ ಮೇಲೆ ಕೂತಿರ್ತಾಳೆ. ಆಕೆಗೆ ಗಂಡ ಇಲ್ಲ, ಆಕೆ ಮುದುಕಿ ಥರ ಇರ್ತಾಳೆ. ಆಕೆನ ಯೂಶಲಿ ಮದುವೆ ಆದವರು ಪೂಜೆ ಮಾಡೋದಿಲ್ಲ. ಸೊ ಹಸ್ಬೆಂಡ್ ಇರೋರೆಲ್ಲ ಆಕೆದು ಪೂಜೆ ಮಾಡ್ಬೋದು, ಬಟ್ ಆಕೆನೂ ಬೇಗ ಹೊಲಿತಾಳೆ. ಬಟ್ ಇದೆಲ್ಲ ಹಾಗಾಗತ್ತೆ. ಅದು ತುಂಬ ಅದೊಂದು ಫಾರ್ಮ್ನ ಬಿಟ್ಟು ಪೂಜೆ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಮೊದಲು ಕಾಳಿಯಿಂದ ಶುರು ಆಗುತ್ತೆ. ಸೊ ಕಾಳಿ ಎಂಟಿನೆಸ್ಸಿಂದ ಶುರು ಆಗೋದು. ಆಮೇಲೆ ಒಂದೊಂದೇ ನಿಮ್ಮ ಲೈಫಲ್ಲಿ ನೀವು ದಶಮಹಾವಿದ್ಯಾ ಶುರು ಮಾಡಿದ್ಮೇಲೆ ಒಂದೊಂದೇ ನಿಮ್ಮ ಲೈಫಲ್ಲಿ ತ್ರಿಪುರ ಸುಂದರಿ ಮತ್ತು ಹೀಗೆ ಒಂದೊಂದೇ ಬಂದು ನಿಮ್ಮದು ಲೈಫ್ ಚೇಂಜ್ ಆಗ್ತಾ ಹೋಗುತ್ತೆ. ಲಾಸ್ಟಲ್ಲಿ ನಿಮ್ಗೇನು ಫಾರ್ಚೂನ್ ಸಿಗಬೇಕೋ ಅದೆಲ್ಲ ಸಿಗುತ್ತೆ ಅನ್ನೋ ಥರ ಒಂದಿದೆ. ಸೊ ಈ ಕಾಲಭೈರವ ಫಾರ್ಮ್ ಏನಿದೆ, ಈ ಭೈರವ ಅಲ್ಲಿಗೂ ಕನೆಕ್ಟ್ ಆಗಿರುತ್ತೆ. ಸೊ 8 ಮೇಜರ್ ಭೈರವ ನಿಮಗೆ ಕಾಣಕ್ಕೆ ಸಿಗುತ್ತೆ. ಅದು ಫರ್ದರ್ ಡಿವೈಡ್ ಆಗಿ ಅವ್ರಿಗೆ ಲೀಡರ್ ಒಂದು 8 ಭೈರವಾಸ್ ಇರ್ತಾರೆ. ಸೊ ಆ 8 ಭೈರವಾಸ್ ಮೇಜರ್ ಭೈರವ ಯಾರು ಅಂತ ನೋಡಿದಾಗ ಮೊದಲನೇದು ಅಸಿತಾಂಗ ಭೈರವ ಅಂತ ಬರುತ್ತೆ. ಈ 8 ಭೈರವಗಳು ಯಾಕೆ ಅಂತಂದರೆ 8 ಡೈರೆಕ್ಷನ್ ಅಂತ. ಸೊ ಭೈರವ 8 ಡೈರೆಕ್ಷನಲ್ಲಿ ನಿಮ್ಮನ್ನ ಕಾಯ್ತಾನೆ ಅಂತ. ಅಸಿತಾಂಗ ಭೈರವ ಈಸ್ಟಿಂದ ಸ್ಟಾರ್ಟ್ ಆಗುತ್ತೆ, ಪೂರ್ವದಿಂದ. ಸೊ ಲೈಟ್ ಬ್ಲೂ ಕಲರ್ ಇರ್ತಾನೆ. ಈಗ ಫಸ್ಟು ನಾವು ಭೈರವನ ಬಗ್ಗೆ ಮಾತಾಡಬೇಕಾದ್ರೆ, ಭೈರವ ಬೇಸಿಕ್ಲಿ ಕಾಲಭೈರವ ಕಪ್ಪು ಬಣ್ಣದಲ್ಲಿರ್ತಾನೆ, ಕಾಲ ಇಲ್ಲ ಡಾರ್ಕ್ ಬ್ಲೂ ಬಣ್ಣದಲ್ಲಿರ್ತಾನೆ. ಅಂದರೆ ಎಲ್ಲವನ್ನೂ ನುಂಗುವಂಥ ಎನರ್ಜಿ ಅಂತ. ಮತ್ತು ಕಣ್ಣು ಯಾವಾಗಲೂ ಕೆಂಪಾಗಿರುತ್ತೆ. ನೀವು ಐಕೋನೋಗ್ರಫಿ ಎಲ್ಲ ನೋಡಿದ್ರೆ ಬೇಸಿಕ್ಲಿ ಅದೇನು ಹೇಳ್ತಾ ಇದೆ, ನಾನು ಎಲ್ಲವನ್ನೂ ನೋಡ್ತಾ ಇದ್ದೀನಿ, ಯಾವುದನ್ನು ಬಿಡ್ತಾ ಇಲ್ಲ ಅಂತ. ಆ್ಯಂಡ್ ಕೂದಲೆಲ್ಲ ಯಾವಾಗಲೂ ಓಪನ್ ಆಗಿರುತ್ತೆ, ಜಟೆ ಎಲ್ಲ. ಅಂದರೆ ಆ ಫ್ರೀಡಮ್ ಆಸ್ಪೆಕ್ಟಲ್ಲಿ ಥಿಂಕ್ ಮಾಡೋದು.
ಯಾವತ್ತು ತನ್ನ ತಾನು ಇದು ಇಟ್ಕೊಳ್ಳಲ್ಲ, ಯಾವುದೇ ಬಂಧಗಳಿಗೆ ಬದ್ಧರಾಗೋದಿಲ್ಲ ಆ ಥರ. ಶಿವ ಬೇಸಿಕ್ ಫಾರ್ಮ್ ಇರೋದೇ ಹಾಗೆ. ನಾವು ಶಿವಂದು ಮದುವೆ ತಗೊಂಡ್ರೆ, ಶಿವ ಪಾರ್ವತಿ ಮದುವೆ ತಗೊಂಡ್ರೆ ಅಲ್ಲಿ ಅಸುರರು ಬಂದಿರ್ತಾರೆ, ಸುರರು ಬಂದಿರ್ತಾರೆ, ನೃತ್ಯ ಮಾಡ್ಕೊಂಡು ಬಂದಿರ್ತಾರೆ. ಶಿವ ಯಾವುದೋ ಒಂಥರ ಜಟೆ ಎಲ್ಲ ಎತ್ಕೊಂಡು ಮೈಗೆ ಮಸಿ ಬಳ್ಕೊಂಡು ಬಂದಿರ್ತಾರೆ. ಪಾರ್ವತಿ ಇದು ತಾಯಿ ತಲೆ ಸುತ್ತಿ ಬಿದ್ದು ಹೋಗ್ತಾರೆ. ಆಗ ಆಕೆ ಇನ್ನೊಂದು ರೂಪ ತಾಳಿ ಹೇಳೋದು ನೀ ಹಿಂಗಾಗು ಅಂತ. ಆಗ ಆತ ಚಂದ್ರಕಾಂತ ಆಗ್ತಾನೆ. ಸೊ ಹಾಗೇನೆ ಒಂದು ಫ್ರೀಡಮ್ ಆಗೇನಿದೆ, ಒಂದು ರಾ ಫಾರ್ಮ್ ಅದು. ಆ್ಯಂಡ್ ನೀವು ನಾಯಿನ ನೋಡ್ತೀರಾ, ನಾಯಿ ಈಸ್ ಲಾಯಲ್ ಆ ಥರ. ಸೊ ಇದು ಕಾಲಭೈರವನ ಫಾರ್ಮ್ ಎಕ್ಸ್ಪೆಕ್ಟ್ ಮಾಡುತ್ತೆ. ಸೊ ನೀವು ಒಂದೊಂದು ಭೈರವ ಫಾರ್ಮ್ ತಗೊಳ್ತಾ ಹೋದಾಗ್ಲೂ ಅದಕ್ಕೆ ಬೇರೆ ಬೇರೆ ಥರ ಐಕೋನೋಗ್ರಫಿ ಸಿಗುತ್ತೆ. ಅಸಿತಾಂಗ ಭೈರವ ಪೂರ್ವ ದಿಕ್ಕನ್ನು ಕಾಯ್ದರೆ ಅದು ಲೈಟ್ ಬ್ಲೂ ಕಲರ್ ಇರ್ತಾನೆ. ಆ್ಯಂಡ್ ಅದು ಕ್ರಿಯೇಷನ್ಗೆ ಹೆಲ್ಪ್ ಮಾಡುವಂಥದ್ದು ಅಸಿತಾಂಗ ಭೈರವನ ಎನರ್ಜಿ ಏನಿದೆ. ಆಕೆಗೆ ಅವನಿಗಿರೋ ಶಕ್ತಿ ಕಾನ್ಸರ್ಟ್ ಬಂದು ಬ್ರಾಹ್ಮಣಿ ಅಂತ. ಸೊ ಅದರಲ್ಲೇ ಬ್ರಹ್ಮ ಅಂತಿದೆ, ಕ್ರಿಯೇಟರ್ ಒಂದು ಆಸ್ಪೆಕ್ಟ್ ಇದೆ. ಸೆಕೆಂಡ್ ಬಂದು ರುರು ಭೈರವ ಅಂತ. ರುರು ಅಂತ ಬಂದಾಗ ನಾಲೆಜ್ ಅಂತ ಬರುತ್ತೆ. ಈ ಮಹೇಶ್ವರಿ ಬಂದು ಕಾನ್ಸರ್ಟು, ಮತ್ತು ವಾಹನ ಬಂದು ಆಕ್ಸ್ ಇರುತ್ತೆ, ಎತ್ತಿರುತ್ತೆ. ಅದು ನಿಮಗೆ ನಾಲೆಜ್ ಕೊಡೋ ಅಂಥದ್ದು ಅದೆಲ್ಲ ಆತ ರುರು ಭೈರವ ನೋಡ್ಕೊಳ್ತಾನೆ. ಮೂರನೇ ಬಂದು ಚಂಡ ಭೈರವ, ಸೌತ್ ಡೈರೆಕ್ಷನ್ನು, ಮತ್ತು ಆತ ಕೆಂಪು ಬಣ್ಣದ ಕಲರ್ ಇರ್ತಾನೆ. ಆಕೆಗೆ ಸೊ ಆತನಿಗೆ ಕನ್ಸಾರ್ಟ್ ಬಂದು ಅಂದರೆ ಹೆಂಡತಿ ಬಂದು ಕೌಮಾರಿ ಅಂತ ಇರ್ತಾಳೆ. ಆ್ಯಂಡ್ ಆತ ಪಿಕಾಕ್ ಮೇಲೆ, ನವಿಲಿನ ಮೇಲೆ ಓಡಾಡ್ತಾ ಇರ್ತಾನೆ. ಆ್ಯಂಡ್ ಈಸ್ ಅ ವಾರಿಯರ್ ಬೇಸಿಕ್ಲಿ, ಒಂದು ಫಿಯರ್ಸ್ ವಾರಿಯರ್, ಒಬ್ಬ ಯೋಧ. ಆತ ಅದನ್ನೆಲ್ಲ ನೋಡ್ಕೊಳ್ತಾನೆ. ಅದು ಬಿಟ್ಟು ಚಂಡಭೈರವ ಆದಮೇಲೆ ಕ್ರೋಧ ಭೈರವ ಅಂತ ಬರುತ್ತೆ. ಕ್ರೋಧ ಭೈರವ ಹೆಸರಲ್ಲೇ ಇದೆ, ಅತಿ ಕೋಪಿಷ್ಟ. ನೀವು ಯಾವುದೇ ತಪ್ಪು ಮಾಡಿದ್ರೆ ಸಹಿಸ್ಕೊಳ್ಳೋದಿಲ್ಲ. ಆ್ಯಂಡ್ ಆತ ಕಾಳಿ ಮತ್ತು ಶಿವನಿಗೆ ಒಂದು ಆಸ್ಪೆಕ್ಟ್ ತೊಗೊಂಡಾಗ ನೀವು ತುಂಬ ಕಷ್ಟ ಉಳಿಸ್ಕೊಳ್ಳೋಕ್ಕೆ ಯಾರನ್ನಾರು ಅಂತಂದರೆ ದಶಮಹಾವಿದ್ಯಾಸಲ್ಲಿ ಕಾಳಿನೇ. ಬಟ್ ಆಕೆ ಕೊಡಬೇಕಾದ್ರೆ ಅಷ್ಟೇ ಕೊಡ್ತಾಳೆ, ಎತ್ತಿ ತುಂಬಿ ಕೊಡ್ತಾಳೆ. ಶಿವನಿಗೆ ಭೋಳಾಶಂಕರ ಅಂತ ಯಾಕಂತಾರೆ ಅಂತಂದರೆ, ಆತ ನೀವು ಶಿವ ಅಂತ ಏನು ಬಂದ್ರೂ, ಈಗ ಶಿವ ರಾಕ್ಷಸರಿಗೂ ಇವ್ರಿಗೂ ಭೇದ ಮಾಡೋದಿಲ್ಲ. ಅದಕ್ಕೆ ಆತನಿಗೆ ಎಲ್ಲರೂ ಇದ್ದಾನೆ, ಅಸುರರು ಆಗಲಿ ಸುರರು ಆಗಲಿ ಆತನಿಂದ ಎಲ್ಲರೂ ಪಡ್ಕೊಳ್ಳೋ ಅಂಥವ್ರನ್ನೇ. ಬೋಳ ಅವನು ಅಂದರೆ ಪಾಪ ಅವನು ಆತ ಎಲ್ಲರನ್ನೂ ನಂಬ್ತಾನೆ. ಬಟ್ ಮೋಸ ಅಂತ ಆದರೆ ಅದರಷ್ಟು ಕೋಪ, ಅವನಷ್ಟು ಇದು ಯಾರಿಗೂ ಇಲ್ಲ. ರೌದ್ರಾವತಾರ ಬರೋದಿಲ್ಲ, ಮೂರನೇ ಕಣ್ಣು, ನಮಗೆಲ್ಲ ಗೊತ್ತೇ ಇದೆ. ಸೊ ಕ್ರೋಧ ಭೈರವ ಅಂತಂದರೆ ಫಿಯರ್ಸ್, ಈ ಧರ್ಮ ಅನ್ನೋದೇನಿದೆ ಅದನ್ನು ಕಾಪಾಡೋಕಂತಾನೆ ಕ್ರೋಧ ಭೈರವ ಇರೋದು. ಆತನಿಗೆ ವೈಷ್ಣವಿ ಹೆಂಡತಿ. ಆ್ಯಂಡ್ ಆತ ಬ್ಲೂ ಕಲರ್, ಡಾರ್ಕ್ ಬ್ಲೂ ಕಲರಲ್ಲಿ ಇರ್ತಾನೆ. ಆ್ಯಂಡ್ ಸಿಂಹದ ಮೇಲೆ ಓಡಾಡ್ತಾ ಇರ್ತಾನೆ ಅಂತ. ಈ ಸಿಂಹ ಅಂತಂದರೆ ಕ್ರೋಧ, ಆ ಡೆಪಿಕ್ಷನಲ್ಲಿ ನಿಮಗೆ ಹೆಸರಲ್ಲಿ ಸಿಕ್ಕಿಬಿಡುತ್ತೆ. ಅದಾದಮೇಲೆ ಉನ್ಮತ್ತ ಭೈರವ ಅಂತ. ಉನ್ಮತ್ತ ಅಂತಂದ್ರೆ ಏನು? ಈಗ ನಾವು ಕನ್ನಡದಲ್ಲಿ ಉನ್ಮತ್ತ ಅಂತ ನಾವು ಬೇಡೋದು, ಹಿಂದಿಯಿಂದಾನು ಅದೇ ಬಂದಿರೋದು. ಉನ್ಮತ್ತ ಭೈರವ ಅಂತಂದರೆ ಎಕ್ಸ್ಟಸಿ. ಈಗ ಶಿವ ಗಾಂಜಾ ಹೊಡಿತಾನೆ. ಈಗ ಮೊನ್ನೆ ಯಾರೋ ಒಬ್ರು ಹೇಳ್ತಾ ಇದ್ರು, ಯಾರೋ ಒಬ್ರು ಬಂದು ಹೇಳಿದ್ರಂತೆ, ಶಿವ ಗಾಂಜಾ ಹೊಡಿತಾನೆ, ನಾನು ಹೊಡೋದ್ರಲ್ಲಿ ಏನು ತಪ್ಪು ಅಂತ. ಶಿವ ವಿಷಾನು ಕುಡ್ದಿದ್ದ, ನೀನು ಕುಡಿದು ಬಿಡು ಅಂತ ಹೇಳಿದ್ರಂತೆ. ಹಾಗೆ ಸೊ ಉನ್ಮತ್ತ ಭೈರವ ಅಂತಂದರೆ ನಿಮ್ದು ಏನು ಇಲ್ಯೂಷನ್ ಇದೆ, ನೀವು ಆ ಉನ್ಮತ್ತತೆಯಲ್ಲಿದ್ದಾಗ ನಿಮಗೆ ಈ ನಾರ್ಮಲ್ ಜಗತ್ತಿಗೂ ಅಥವಾ ಒಂದು ಇಮ್ಯಾಜಿನೇಷನ್ಗೂ ವ್ಯತ್ಯಾಸ ತಪ್ಪು ಹೋಗುತ್ತೆ. ಆ ಇದೇನಿದೆ, ಆ ವ್ಯತ್ಯಾಸ ತಪ್ಪು ಹೋಗೋದನ್ನು ಬ್ರೇಕ್, ಆ ಇಲ್ಯೂಷನ್, ಅದನ್ನು ನಾವು ಏನು ಇಲ್ಯೂಷನ್ ಅಂತ ಕರಿತೀವಿ, ಅದನ್ನು ಬ್ರೇಕ್ ಮಾಡೋದಕ್ಕೆ ಉನ್ಮತ್ತ ಭೈರವ ಇರೋದು. ಆತ ವೆಸ್ಟನ್ನ ಕಾಯ್ತಾ ಇರ್ತಾನೆ. ಆತನದು ಕಪ್ಪು ಬಣ್ಣ. ಆ್ಯಂಡ್ ಅವನಿಗೆ ವರಾಹಿ ಬಂದು ಕಾನ್ಸರ್ಟ್ ಹೆಂಡತಿ. ಆ್ಯಂಡ್ ಎಲಿಫೆಂಟ್ ಮೇಲೆ ಓಡಾಡ್ತಾ ಇರ್ತಾನೆ. ಅದಾದಮೇಲೆ ಕಪಾಲ ಭೈರವ. ಕಪಾಲ ಭೈರವ ನಾರ್ತ್ ವೆಸ್ಟ್ನ ಕಾಯ್ತಾ ಇರ್ತಾನೆ. ಆ್ಯಂಡ್ ಅವನು ಕರ್ಮಗಳನ್ನು ಬ್ಯಾಲೆನ್ಸ್ ಮಾಡ್ತಾನೆ. ಅವನು ಇಂದ್ರಾಣಿ, ಅವನಿಗೆ ಇಂದ್ರಾಣಿ ಹೆಂಡತಿ. ಮತ್ತು ಸ್ಮೋಕ್ ಕಲರ್ಡ್, ಈ ಗಣೇಶನಲ್ಲೂ ಒಂದು ಇದು ಬರುತ್ತೆ. ಆ್ಯಕ್ಚುಲಿ ಗಣೇಶನ ಆಸ್ಪೆಕ್ಟಲ್ಲೂ ಅಷ್ಟೇ, ಈ ನಾನು ಲಾಸ್ಟ್ ಎಪಿಸೋಡಲ್ಲಿ ಹೇಳಿದಾಗ ಪ್ರತಿ ಯುಗದಲ್ಲೂ ಒಬ್ಬ ಗಣೇಶ ಬರ್ತಾನೆ ಅನ್ನೋ ಥರ ಒಂದಿದೆ. ಈ ವೈಷ್ಣವರು ಪ್ರತಿ ಯುಗದಲ್ಲೂ ಒಬ್ಬೊಬ್ಬ ವಿಷ್ಣು ಅವತಾರ ಬರುತ್ತೆ ಅನ್ನೋ ಥರ ಗಣೇಶಂದು ಇದೆ. ಅದರಲ್ಲಿ ಧೂಮ್ರ ಅವತಾರ ಕಲಿಯುಗದಲ್ಲಿ ಬರುತ್ತೆ ಅಂತಾರೆ. ಸೊ ಈತನ ಕಲರು ಆ ಥರ ಸ್ಮೋಕ್ ಕಲರ್ ಇರುತ್ತೆ. ಆ್ಯಂಡ್ ಅದಾದಮೇಲೆ ಭೀಷ್ಮ ಭೈರವ ಬರ್ತಾನೆ. ಆತ ನಾರ್ತ್ನ ಕಾಯ್ತಾನೆ. ಆ್ಯಂಡ್ ಆತ ಹಳದಿ ಬಣ್ಣದಲ್ಲಿರ್ತಾನೆ, ಯೆಲ್ಲೋ ಕಲರಲ್ಲಿ ಇರ್ತಾನೆ. ಆ್ಯಂಡ್ ಆತ ಒಬ್ಬ ರೌದ್ರ, ಅಂದರೆ ನಿಮ್ಮನ್ನ ಕಾಯೋದ್ರಲ್ಲಿ ಆತ ಇಲ್ಲ, ಆತ ಅಷ್ಟು ಫಿಯರ್ಸ್ ಪ್ರೊಟೆಕ್ಟರ್ ಅಂತ. ಆತನಿಗೆ ಚಾಮುಂಡಿ ಬಂದು ಕಾನ್ಸರ್ಟ್. ಸೊ ನೀವು ಅಲ್ಲೇ ಅರ್ಥ ಮಾಡ್ಕೊಂಡ್ಬಿಡ್ಬೋದು ಆತ ಹೇಗೆ, ಆತನದು ಎನರ್ಜಿ ಹೇಗಿರುತ್ತೆ ಅಂತ. ಅದಾದಮೇಲೆ ಸಂಹಾರ ಭೈರವ ಅಂತಿರುತ್ತೆ. ಸಂಹಾರ ಭೈರವ ಬಂದು ಭೈರವನಲ್ಲೆಲ್ಲ ಕೊನೆ ಭೈರವ.
ನೀವೆಲ್ಲ ಮುಗಿಸಿ ಬರಬೇಕಾದ್ರೆ ಕಡೆಯಲ್ಲಿ ಏನು ಉಳಿದಿರುತ್ತೆ ಅದನ್ನೆಲ್ಲಾನು ಮುಗಿಸಿ ನಿಮ್ಮನ್ನ ಮುಕ್ತಿ ಕಡೆಗೆ ಅಥವಾ ನೀವೇನು ಸಾಧನೆ ಮಾಡಬೇಕು ಅಂತಿದ್ದೀರಾ ಅದ್ರ ಕಡೆಗೆ ಕರ್ಕೊಂಡು ಹೋಗೋನು ಸಂಹಾರ ಭೈರವ ಅಂತ ಕರೀತಾರೆ. ಆತನಿಗೆ ಚಂಡಿ ಹೆಂಡತಿ ಆ್ಯಂಡ್ ಆತ ನಾರ್ತ್ ಈಸ್ಟ್ ಡೈರೆಕ್ಷನ್ನ ಕಾಯ್ತಾ ಇರ್ತಾನೆ. ಆತನಿಗೆ ಬೇಸಿಕಲಿ ನಾಯಿನೇ ವಾಹನ. ಸೊ ಇದು 8 ಇವ್ರುಗಳಿಗೆ ಸಪೋರ್ಟ್ ಮಾಡೋದಕ್ಕಂತ ಇವರು ಟೀಮ್ ಲೀಡ್ಗಳ ಥರ ಇದ್ರೆ ಇವ್ರುಗಳಿಗೆ ಸಪೋರ್ಟ್ ಮಾಡೋದಕ್ಕಂತ 8 ಬೇರೆ ಬೇರೆ ಭೈರವ ಇರ್ತಾರೆ. ಅವ್ರಿಗೆ ಇವ್ರು ಲೀಡರ್ ಆಗಿರ್ತಾರೆ. ಸೊ ಇವರು ಅಷ್ಟಭೈರವ, ಅಷ್ಟ ದಿಕ್ಕುಗಳನ್ನು ಕಾಯ್ತಾ ಇರ್ತಾರೆ. ಇವ್ರ ಎದುರುಗಡೆ ಮತ್ತು 8 ಭೈರವಗಳಿರ್ತಾರೆ. ಇವರೆಷ್ಟು ಎನರ್ಜಿ ಕಾಲಭೈರವನಲ್ಲಿರುತ್ತೆ. ಆ್ಯಂಡ್ ಕಾಲಭೈರವನಲ್ಲಿ ಇಷ್ಟು ಎನರ್ಜಿ ಇದ್ರೂ ಇವರೆಲ್ಲ ಸಪ್ರೇಟ್ ಆಗಿದ್ರು ಇವ್ರಿಗೆ ಅವ್ರವ್ರದೇ ಆದ ಐಕಾನೋಗ್ರಫಿ ಮತ್ತು ಎನರ್ಜಿ ಇರುತ್ತೆ. ಅದು ಯಾವುದೂ ಒಂದಾಗೋದಿಲ್ಲ ಆ ಥರ. ಈ ಕಾಲಭೈರವ ಸಾಧನೆ ಅಥವಾ ಈ ಕಾಲಭೈರವನ ಆರಾಧನೆಯನ್ನ ಹೇಗ್ ಮಾಡಬೇಕು ಮತ್ತೆ ಯಾರು ಮಾಡ್ಬೋದು? ಕಾಲಭೈರವನ ಆರಾಧನೆಯನ್ನು ಯಾರು ಬೇಕಾದರೂ ಮಾಡಬಹುದು. ನಾನು ಕಾಶಿಗೆ ಹೋಗಿದ್ದಾಗ, ಮಣಿಕರ್ಣಿಕಾ ಘಾಟಿಗೆ ಹೋಗಿದ್ದಾಗ ಅಲ್ಲಿ ಫಸ್ಟ್ ನನಗೆ ಯಾವಾಗಲೂ ಒಂದು ಥಾಟ್ ಇತ್ತು. ನನಗೆ ಹೇಳೋರು ಮಣಿಕರ್ಣಿಕಾ ಘಾಟಲ್ಲಿ ಯಾವಾಗಲೂ ಚಿತೆ ಉರಿತಾ ಇರುತ್ತೆ. ಮಣಿಕರ್ಣಿಕಾ ಘಾಟಲ್ಲಿ ಏನು ಅಂತಂದರೆ ಎಲ್ಲರೂ ಕಾಶಿಗೆ ಹೋಗ್ತಾರೆ, ಕಾಶಿಗೆ ತೀರ್ಕೊಳ್ಳೋದಕ್ಕಂತಾನೆ ಹೋಗ್ತಾರೆ, ಮುಕ್ತಿ ಸಿಗುತ್ತೆ. ಕಾಶಿ ಇಸ್ ಅ ಪ್ಲೇಸ್ ಆಫ್ ಲಿಬರೇಷನ್ ಅಂತ. ಕಾಶಿ ಜಗತ್ತಲ್ಲಿ ಮೊದಲು ಸೃಷ್ಟಿಯಾಗಿದ್ದ ನಗರ, ಜಗತ್ತಿನ ಕೊನೆಯ ನಗರ ಕೂಡ. ಜಗತ್ತೆಲ್ಲ ಅಳಿಸಿ ಹೋದ್ರೂ ಶಿವ ಹೇಳಿದಾನೆ, ನಾನು ಕಾಶಿನ ನನ್ನ ತ್ರಿಶೂಲದಲ್ಲಿ ಎತ್ತಿ ಹಿಡ್ಕೊಂಡಿರ್ತೀನಿ, ತುದಿಲಿ, ತ್ರಿಶೂಲ ತುದಿಲಿ. ಕಾಶಿ ಯಾವತ್ತೂ ಹೋಗೋದು. ಸೊ ಸಮಯಾತೀತ ಕಾಶಿ, ಸಮಯದ ವೇವ್ಸ್ ಏನಿರುತ್ತೆ ಅದು ಎಷ್ಟು ಬಂದು ಎಲ್ಲ ಜಾಗಕ್ಕೆ ಹೊಡೆದೋದ್ರು ಕಾಶಿಗೆ ಮುಟ್ಟಲ್ಲ ಅಂತ. ಮೋಕ್ಷದ ಜಾಗ ಕಾಶಿ. ಸೊ ಅಲ್ಲಿ ಕಾಶಿಲಿ ಯಾರು ತೀರ್ಕೊಳ್ತಾರೋ ಅವರ ಕಿವಿಲಿ ಶಿವಾನೇ ಬಂದು ರಾಮ್ ರಾಮ್ ಅಂತ ಹೇಳ್ತಾನೆ ಅಂತ ಇದೆ. ಸೊ ಮುಕ್ತಿ ಗ್ಯಾರಂಟಿ ಅನ್ನೋ ಅದಕ್ಕಂತಾನೆ ಕಾಶಿಲಿ ಕೆಲವು ಆಶ್ರಮಗಳಿದೆ. ತೀರ್ಕೋಬೇಕು ಅಥವಾ ತೀರ್ಕೊಳ್ತೀರಿ ಅಂತ ಅನ್ಕೊಳ್ಳೋರು ಆ ಆಶ್ರಮದಲ್ಲಿ ಇಂತಿಷ್ಟು ದಿನ ಹೋಗಿ ಸ್ಟೇ ಆಗ್ತಾರೆ, ಕಾಶಿಲೇ ತೀರ್ಕೋಬೇಕು ಅಂತ. ಕಾಶಿಲಿ ಯಾವಾಗಲೂ ಕೆಲವು ಸರಿ 5 ನಿಮಿಷಕ್ಕೆ 10 ನಿಮಿಷಕ್ಕೊಂದು ಶವಗಳು ಬರ್ತಾನೇ ಇರುತ್ತೆ, ಅದನ್ನ ಇಡ್ತಾನೆ ಇರ್ತಾರೆ. ಕೆಲವು ಸರಿ ಕಾಲು ಹೊರಗಡೆ ಇರುತ್ತೆ, ಕೈ ಹೊರಗಡೆ ಇರುತ್ತೆ, ಮತ್ತೆ ಈ ತಲೆದು ಇದು ಕಟ್ಟಾಗಿ ಕೆಳಗಡೆ ಬೀಳ್ತಾ ಇರುತ್ತೆ, ಅದನ್ನ ಎತ್ತಿ ಇದು ಮಾಡ್ತಾ ಇರ್ತಾರೆ. ಮಣಿಕರ್ಣಿಕಾ ಘಾಟಿಗೆ ಎಲ್ಲರೂ ಹೋಗಬಾರ್ದು. ಆ್ಯಕ್ಚುಲಿ ಇರೋದೇ ಹಾಗೆ. ನೀವು ವಿಶ್ವನಾಥ ಮಂದಿರದಿಂದ ಕಾರ್ನರಲ್ಲಿ ನೀವು ಒಂದ್ಸರಿ ನೋಡಿ ಅದನ್ನು ನೀವು ಹಾಗೆ ಪಾಸ್ ಆಗಿಬಿಡ್ಬೇಕು ಅಂತಾರೆ. ಯಾಕಂದರೆ ಆ ರಾ ಎನರ್ಜಿಯಲ್ಲಿದೆ. ನಾನು ನನ್ನ ಸ್ನೇಹಿತರ ಜೊತೆ ಹೋಗಿದ್ದಾಗ ಮಣಿಕರ್ಣಿಕಾ ಘಾಟ್ ಪಕ್ಕಾನೇ ಒಂದು ದೇವಸ್ಥಾನ ಇದೆ. ಆ್ಯಕ್ಚುಲಿ ರುದ್ರಕಾಳಿ ದೇವಸ್ಥಾನ ಅಂತ ಅನ್ಸುತ್ತೆ, ಭದ್ರಕಾಳಿ ದೇವಸ್ಥಾನ ಏನೋ ಒಂದಿದೆ. ಆ ದೇವಸ್ಥಾನದ ಒಳಗಡೆ ಎಂಟ್ರಾದಾಗ, ಈಗ ನಂಗೆ ಅದ್ರದ್ದು ಎಕ್ಸಾಕ್ಟ್ ನೆನಪು ಬರ್ತಾ ಇಲ್ಲ, ಬಟ್ ದೇವಸ್ಥಾನದ ಒಳಗಡೆ ಎಂಟ್ರಾದಾಗ ದೇವಿ ವಿಗ್ರಹ ಇದೆ, ಆ್ಯಕ್ಚುಲ್ ಬುರುಡೆ ಇದೆ ಪಕ್ಕದಲ್ಲಿ. ಆ್ಯಂಡ್ ಅವಾಗ ದೇವಿ ಕಾಲನ ಯಾರೋ ಮುಟ್ಟೋಕೆ ಹೋದರು. ಬದುಕಬೇಕು ಅಂತಿದ್ಯಾ ಸಾಯ್ಬೇಕು ಅಂತಿದ್ಯಾ ಅಂತ ಅಲ್ಲಿರೋರು ಕೇಳಿದ್ರು, ಬೈದು ಕಳಿಸ್ಬಿಟ್ರು. ಆಮೇಲೆ ಅಲ್ಲಿ ಒಂದು ಯಾರೋ ಒಬ್ಬರು ಹತ್ರ ಇದ್ದಿದ್ದು ಕುಂಕುಮ ಹಚ್ಕೊಳಕ್ಕೆ ಹೋದರು. ಅವಾಗ ಅಲ್ಲಿದ್ದವರು ಹೊಡಿಲಿಲ್ಲ ಅಷ್ಟೇ, ಅವ್ರಿಗೆ ಅಲ್ಲಿ ಬುರುಡೆ ಕಾಣಿಸ್ತಾ ಇದೆಯಾ, ನಿನ್ನ ಬುರುಡೆ ಎತ್ಕೊಂಡ್ಬಿಡ್ತಾಳೆ, ಹೊರಟೋಗು ಅಂತಂದರು. ಆಮೇಲೆ ನಾವು ಅಲ್ಲಿಂದ ಹೊರಗಡೆ ಬಂದ್ವಿ, ಜ್ವರ ಸ್ಟಾರ್ಟ್ ಆಗೋಯ್ತು ನಮಗೆ. ಆವಾಗ ನಾವು ನೆಕ್ಸ್ಟ್ ದಿವಸ ಅಲ್ಲಿ ಬಂದಾಗ ಅಲ್ಲೊಂದು ಸೀರೆ ಅಂಗಡಿಗೆ ಹೋಗಿದ್ವಿ. ಅವ್ರು ಹೇಳಿದ್ರು, ಅಲ್ಲಿ ಯಾಕೆ ಹೋಗಿದ್ರಿ, ಅಲ್ಲಿಗೆ ನಾವೇ ಹೋಗೋದಿಲ್ಲ, ಅಲ್ಲಿ ಅಷ್ಟು ಎನರ್ಜಿ ಇದೆ. ಅಂದರೆ ಈ ನೀವು ದೇವಸ್ಥಾನಗಳ ಹೊರಗಡೆ ಎಲ್ಲ ಹೋದರೆ ಎಷ್ಟೊಂದು ಸರಿ ತುಂಬ ಪವರ್ಫುಲ್ ದೇವಸ್ಥಾನಗಳ ಹೊರಗಡೆ ನಿಮಗೆ ಪ್ರೇತಾತ್ಮಗಳು ಸಿಗ್ತವೆ. ಯಾಕಂದರೆ ಅಟ್ಲೀಸ್ಟ್ ಮುಕ್ತಿ ನಮಗಲ್ಲಿ ಸಿಗುತ್ತೆ ಅಂತ. ನೀವು ತುಂಬ ಸಾಧನೆ ಮಾಡಿ, ನಿಮ್ಮ ಆರಾ ತುಂಬ ಸ್ಟ್ರಾಂಗ್ ಇದ್ದರೆ, ನಿಮ್ಮ ಅನಾಹತ ಚಕ್ರ ತುಂಬ ಸ್ಟ್ರಾಂಗ್ ಇರುತ್ತೆ. ಏನಾಗುತ್ತೆ, ಈ ತಂತ್ರ ಅಂತ ಎಲ್ಲ ಬಂದಾಗ ಮೇಜರ್ ಕಾಲಭೈರವನ ರೂಪ ಎಲ್ಲ ತಂತ್ರದಲ್ಲೇ ಡಿಫೈನ್ ಆಗುತ್ತೆ. ತಂತ್ರ, ಸ್ಕಂದ ಪುರಾಣ, ಶಿವಪುರಾಣ, ಅದರಲ್ಲೆಲ್ಲನೂ ಬರುತ್ತೆ. ತಂತ್ರ ಪ್ರಾಕ್ಟೀಸ್ ಅಂತ ಬಂದಾಗ ಈಗ ಬುಕ್ಕೆಲ್ಲ ಅವೈಲಬಲ್ ಇರೋದಕ್ಕೆ ಎಷ್ಟೊಂದು ಜನ ಒಂದಷ್ಟು ಫಾರ್ಮ್ಗಳನ್ನ ಆವಾಹನೆ ಮಾಡ್ತಾರೆ. ಅದಕ್ಕೆಲ್ಲ ಭಯಂಕರವಾಗಿರುತ್ತೆ, ಅದಕ್ಕೊಂದು ಪ್ರಾಪರ್ ಫಾರ್ಮ್ ಅಂತ ಇರೋದಿಲ್ಲ. ಬಟ್ ಅದನ್ನು ಕಳ್ಸೋಕೆ ಗೊತ್ತಿರೋದಿಲ್ಲ ಅವರಿಗೆ, ಅದನ್ನು ಹಾಗಾಗೆ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಅಂಥವಕ್ಕೆಲ್ಲ ಹೊರಗಡೆ ಮತ್ತೆ ಬಿಡುಗಡೆ ಬೇಕು. ಈ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟಿ ಅಂತೆಲ್ಲ ಬಂದಾಗ ಅವ್ರದ್ರಲ್ಲಿ ಒಂದು ಟರ್ಮ್ ಇದೆ, ರಾಸ್ಕಲ್ ಅಲೈವ್ ಈಸ್ ಅ ರಾಸ್ಕಲ್ ಡೆಡ್ ಅಂತ. ಅಂದರೆ ಒಬ್ಬ ತೊಂದರೆ ಬದುಕಿದ್ದಾಗಲೂ ತೊಂದರೆ ಕೊಡ್ತಾ ಇದ್ದ ಅಂತಂದರೆ ತೀರ್ಕೊಂಡಾಗಲೂ ಆತ ತೊಂದರೆ ಕೊಡ್ತಾನೆ ಇರ್ತಾನೆ ಅಂತ. ಕೆಲವರು ನನಗೆ ಯಾರು ಮಾತಾಡೋಕೆ ಸಿಗಲಿ, ನನಗೆ ಮುಕ್ತಿ ಸಿಗಲಿ ಅಂತ ಒದ್ದಾಡ್ತಿದ್ರೆ, ಕೆಲವರು ನಾನು ಹೆದರಿಸ್ಬೇಕು, ತೊಂದರೆ ಕೊಡಬೇಕು ಅಂತಲೇ ಮಾಡ್ತಿರ್ತಾರೆ. ನಿಮ್ಮ ಅನಾಹತ ಚಕ್ರ ಸ್ಟ್ರಾಂಗ್ ಇದ್ದಾಗ ಅಂಥವೆಲ್ಲ ಅಟ್ರಾಕ್ಟ್ ಆಗ್ತವೆ. ಎನರ್ಜಿ ಸ್ಟ್ರಾಂಗ್ ಇದ್ದಾಗ ಅಂಥವೆಲ್ಲ ಎಂಟಿಟಿ ಅಟ್ರಾಕ್ಟ್ ಆಗ್ತವೆ. ಅದಕ್ಕೆ ಗುರುಗಳ ಬಲ ಇಲ್ಲದೆ, ಗುರುಗಳಿಲ್ಲದೆ ಈ ತಂತ್ರ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂಥ ಈ ಸ್ಮಶಾನ ಜಾಗಗಳಿಗೆಲ್ಲ ಹೋಗಬಾರ್ದು ಅಂತಾರೆ. ನೀವು ಎತ್ಕೊಂಡು ಬರ್ತೀರ ಅದನ್ನು, ನಿಮ್ಮ ಹಿಂದೆ ಬರುತ್ತವೆ ಅವು ಅಂತ. ನಿಮ್ಮ ಆರಾ ಸ್ಟ್ರಾಂಗ್ ಇದ್ದರೆ, ಈಗ ಕೃಷ್ಣ ನೀಲಿ ಬಣ್ಣದಲ್ಲಿ ಕಾಣ್ತಾನೆ,
ಮತ್ತೆ ರಾಮ ನೀಲಿ ಬೆಳೆದಂಗೆ ಕಾಣ್ತಾನೆ. ಅವ್ರು ನೀಲಿ ಇದ್ರು ಅಂತಲ್ಲ, ಅವ್ರ ಆರ ಅದು ನೀಲಿ, ಡಾರ್ಕ್ ಬ್ಲೂ ಏನಿದೆ ಸ್ಟ್ರಾಂಗೆಸ್ಟ್ ಆರ. ನಿಮ್ಮ ಆರ ಆಲ್ಮೋಸ್ಟ್ 7 ಅಡಿ 14 ಅಡಿ ಎಲ್ಲ ಇರುತ್ತೆ ಅಂತಾರೆ, 7 ಅಡಿ ಮಿನಿಮಮ್ ಇರುತ್ತೆ ಅಂತಾರೆ. ನೀವು ಸ್ನಾನ ಮಾಡೋಕೆ ಶುರುವಾದಾಗ ನೀರು ಅದನ್ನು ಕ್ರಾಸ್ ಮಾಡಿ ನಿಮ್ಮ ತಲೆ ಮೇಲೆ ಬಿದ್ದಾಗ ನಿಮಗೆ ಹಾಯ್ ಅಂತ ಅನ್ಸುತ್ತೆ. ಅದನ್ನು ವಾಟರ್ ಕ್ಲೆನ್ಸಿಂಗ್ ಅಂತಾರೆ. ಇನ್ನು ಕೆಲವರು ಹಣತೆನ ಹಚ್ಕೊಂಡು ದೀಪನ ಮೈ ಸುತ್ತ ತಿರುಗಿಸ್ತಾರೆ, ಅದನ್ನು ಫೈರ್ ಕ್ಲೆನ್ಸಿಂಗ್ ಅಂತಾರೆ. ಯು ಬೇಸಿಕಲಿ ಟಚಿಂಗ್ ಯುವರ್ ಆರ. ಈಗ ನಾವು ಇಲ್ಲಿ ನಿಂತಿದ್ದೀವಿ ಅಂದರೆ ನಮ್ಮದು ನಿಮ್ಮದು ಆರ ಟಚ್ ಆಗ್ತಾ ಇರುತ್ತೆ. ಈ ಟ್ರಾನ್ಸಾಕ್ಷನ್ ಹಂಗಿರುತ್ತೆ, ಕಾರ್ಮಿಕ್ ಟ್ರಾನ್ಸಾಕ್ಷನ್. ಅದಕ್ಕೆ ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ಯಾರನ್ನಾರು ನೋಡಿದ್ರೆ ನೀವು ಹ್ಯಾಂಡ್ ಶೇಕ್ ಮಾಡೋದಕ್ಕಿಂತ ಮುಂಚೆ ಕೈ ಮುಗಿತೀರಾ. ನೀವು ತುಂಬ ಒಳ್ಳೆಯವರು ಅನ್ಸಿದ್ರೆ ಮಾತ್ರ ಕಂಟಿನ್ಯೂ ಮಾಡ್ತೀರಾ, ಇಲ್ಲ ಅದನ್ನು ಅವಾಯ್ಡ್ ಮಾಡ್ತೀರಾ. ಇನ್ನು ಕೆಲವರು ನಿಮಗೆ ತುಂಬ ಸಿದ್ಧಿ ಇರೋರಿದ್ರೆ, ತುಂಬ ಅರ್ಥಿಕೊಂಡಿರೋರಿದ್ರೆ ನಿಮ್ಗೆ ಕಾಲಿಗೆ ಬೀಳ್ಸ್ಕೊಳ್ಳಲ್ಲ. ಯಾಕಂದರೆ ಸಿದ್ಧಿಗಳೆಲ್ಲ ಕಾಲಲ್ಲಿರುತ್ತೆ, ನೀವು ಫೋರ್ಸ್ಫುಲಿ ಎತ್ಕೊಂಡಂಗೆ ಕಾಲಿಂದ ಆ ಸಿದ್ಧಿನ ಅಂತ. ನಿಮ್ಮ ಫ್ಯಾಮಿಲಿ ನಿಮ್ಗೆ ಯಾರು ತುಂಬ ಆಗದೇ ಇರೋರಿದ್ರೆ ಅಂಥವ್ರು ಕಾಲಿಗೆ ಬಿದ್ದು ನೀವು ನಮಸ್ಕಾರ ಮಾಡಬಾರ್ದು. ಅವ್ರು ಕೆಟ್ಟದನ್ನೆಲ್ಲ ಎತ್ಕೊತೀರಾ, ಅವರು ಬ್ಯಾಡ್ ಇಂಟೆನ್ಷನ್ ಎಲ್ಲ ಎತ್ಕೊತೀರಾ ಅಂತ. ಆಗದೇ ಇರೋರ ಮೇಲೆ ನೀರು ಕೂಡ ಕುಡಿಬಾರ್ದು ಅಂತಾರೆ. ವಾಟರ್ ಮೆಮೊರಿ ಅಂತ ಇದೆ. ಸೊ ನೀವು ಅದನ್ನು ನೀರು ಮೇಲೆ ಹುಟ್ಟಿದಾಗ ಅದಕ್ಕೊಂದು ಟೆಕ್ಸ್ಚರ್ ಇರುತ್ತೆ, ಅದು ಅಲ್ಲಿಂದ ಬಂದು ಕೆಳಗಡೆ ಬಿದ್ದಾಗ ಅದಕ್ಕೊಂದು ಟೆಕ್ಸ್ಚರ್ ಇರುತ್ತೆ. ನೀವು ನೀರು ನದಿಲಿ ಹರಿತಾ ಇದ್ದಾಗ ಕುಡೀರಿ, ಒಂದು ಟೇಸ್ಟ್ ಇರುತ್ತೆ. ನಿಮ್ಮ ಮನೆ ಟ್ಯಾಪ್ ವಾಟರ್ ಬಂದ ಮೇಲೆ ಒಂದು ಟೇಸ್ಟ್ ಇರುತ್ತೆ. ಅದಕ್ಕೆ ನೀರನ್ನು ಯಾವತ್ತೂ ಕೊಡದಲ್ಲಿಟ್ಟು, ಹಳಬರೆಲ್ಲ ಕೊಡೋಕ್ಕೆ ಒಂದಷ್ಟು ಕುಂಕುಮ ಎಲ್ಲ ಹಚ್ಚಿ ನೀರನ್ನ ರಾತ್ರಿ ಇಟ್ಟು ಅದ್ರ ಮೇಲೆ ಹೂವು ಇಟ್ಟು ಬೆಳಗ್ಗೆ ಕುಡಿತಾ ಇದ್ರು. ಆ ಥರ ಮೆಮೊರಿ ಅಂತ. ಈಗ ವಾಟರ್ ಮ್ಯಾನಿಫೆಸ್ಟೇಷನ್ ಅಂತಲೂ ಇದೆ. ನಾವೇನೋ ಅಂದ್ಕೊಂಡು ಅದನ್ನು ವಾಟರ್ಗೆ ಹೇಳಿ ನಮ್ಮ ದಿಂಬು ಪಕ್ಕ ಇಟ್ಕೊಂಡು ಮಲಗಬೇಕು ಅಂತೆಲ್ಲ ಇದೆ. ನಿಮ್ಗೆ ಆಗದೆ ಇರೋ ಮನೇಲಿ ನೀರು ಅವ್ರು ಎತ್ಕೊಂಡು ಬಂದಾಗ ಅವ್ರದ್ದು ಆ ಎನರ್ಜಿ ಏನಿದೆ, ನೆಗೆಟಿವ್ ಎನರ್ಜಿ, ನಿಮ್ಗೆ ಕೆಟ್ಟದಾಗಲಿ ಅನ್ನೋದು ಅದರಲ್ಲಿ ಕೂಡ್ಕೊಳ್ಳುತ್ತೆ. ಅದು ವಿಷಾನೇ. ಆಗದೆ ಇರೋ ಮನೇಲಿ ಊಟ ತಿಂದರೂ ವಿಷಾನೇ ಅಂತಾರಲ್ಲ, ಅದಕ್ಕೆ ಅವೆಲ್ಲ ಅಷ್ಟು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತ. ಸೊ ಈ ಕಾಶಿಗೆ ಹೋಗಿದ್ದಾಗ ಅವ್ರು ಹೇಳಿದ್ರು, ನೀವಲ್ಲಿ ಹೋಗಬಾರ್ದಾಗಿತ್ತು, ನಾವೇ ಹೋಗೋದಿಲ್ಲ, ಅಷ್ಟು ಇದಿದೆ ಅಂತ. ನೆಕ್ಸ್ಟ್ 4-5 ದಿವಸ ನಮಗೆ ಜ್ವರ ಇತ್ತು. ಸೊ ನಿಮ್ಮದು ಆ ಜಾಗಗಳು ಹಾಗೆ, ಆ ರಾ ಎನರ್ಜಿ ನಾವು ಕೇಳಿದ್ವಿ. ಅಲ್ಲಿ ಹೋಲಿ ಆ್ಯಕ್ಚುಲಿ ಹೆಂಗೆ ಆಡ್ತಾರೆ ಅಂತಂದರೆ, ಬೂದಿ ಇರುತ್ತಲ್ಲ, ಈಗ ತಾನೇ ಸುಟ್ಟಿರೋ ಅದರಲ್ಲಿ ಹೋಲಿ ಆಡೋದು ಅವ್ರುಗಳು ಹೋಲಿ ಟೈಮಲ್ಲಿ. ಅಷ್ಟು ರಾ ಎನರ್ಜಿ ಕಾಶಿ ಸಚ್. ನೀವು ಶಿವನ್ ಪ್ಲೇಸಸ್ ಎಲ್ಲ ತೊಗೊಳ್ಳಿ, ಗೋಕರ್ಣ ಆಗಲಿ, ಕಾಶಿ ಆಗಲಿ, ಅಲ್ಲಿ ಒಂದು ಮೆಟೀರಿಯಲಿಸ್ಟಿಕ್ ಆಸ್ಪೆಕ್ಟ್ ಇರುತ್ತೆ, ಸ್ಪಿರಿಚುವಲ್ ಆಸ್ಪೆಕ್ಟ್ ಇರುತ್ತೆ. ನೀವು ಅಲ್ಲಿ ಹೋಗಿ ಎಂಜಾಯ್ ಮಾಡಬೇಕು, ಪಾರ್ಟಿ ಮಾಡಬೇಕು ಅಂದರೆ ಅದಕ್ಕೂ ಒಂದು ಇದಿರುತ್ತೆ. ಮತ್ತು ಈ ಕಡೆನೂ ಇರುತ್ತೆ ಸ್ಪಿರಿಚುವಲ್ ಆಸ್ಪೆಕ್ಟ್. ಅದು ಓಲ್ಡ್ ಕಾಶಿ, ನ್ಯೂ ಕಾಶಿ ಅಂತಲೂ ಇದೆ. ಗಲ್ಲಿಗಳಲ್ಲಿ ತಿರುಗಬೇಕಾದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅದರದ್ದು ಎನರ್ಜಿ ಏನು ಅಂತ. ಸೊ ಈ ಥರ ಕಾಶಿನೆಲ್ಲ ಸುತ್ಕೊಂಡು ಬರ್ತಾ ಇರಬೇಕಾದ್ರೆ, ಮಣಿಕರ್ಣಿಕಾ ಘಾಟಲ್ಲಿ ಬರ್ತಾ ಇರಬೇಕಾದ್ರೆ ಈ ಕೆಲವರೆಲ್ಲ ಮೇಲ್ಗಡೆ ಕುತ್ಕೊಂಡು ಸಾಧನೆಗಳು ಮಾಡ್ತಾ ಇರ್ತಾರೆ. ಕೆಲವರು ಆ್ಯಕ್ಚುಲಿ ಶವಗಳನ್ನ ತರಿಸಿ ಶವಗಳ ಮೇಲೆ ಕೂತ್ಕೊಂಡು ಕೂಡ ಸಾಧನೆ ಮಾಡೋರು ಇರ್ತಾರೆ. ನೀವು ಅಂಥ ಜಾಗಗಳಲ್ಲೆಲ್ಲ ಹುಷಾರಾಗಿರಬೇಕು. ಕಾಲಭೈರವ ಸಾಧನ ಅಂತ ಬಂದಾಗ ಅಲ್ಲಿ ಕೊತ್ವಾಲನೇ ಕಾಲಭೈರವ. ನೀವು ಮುಂಚೆ ಕಾಲಭೈರವನ್ ನೋಡಿ ಅವ್ನ ಪರ್ಮಿಷನ್ ತೊಗೊಂಡೇ ಒಳಗಡೆ ಹೋಗಬೇಕು. ಅದಾದಮೇಲೆ ಯಾವ ದೇವಸ್ಥಾನಕ್ಕೆ ಬೇಕಾದ್ರೂ ಹೋಗಿ, ಏನು ಬೇಕಾದ್ರೂ ಮಾಡಿ, ಲಾಸ್ಟಲ್ಲಿ ನೀವು ವಿಶ್ವನಾಥನ್ ನೋಡಿ ಅಲ್ಲಿಗೆ ನಿಮ್ಮದು ಮುಗೀತು ಅಂತ ಕಾಲಭೈರವಂಗ್ ಥ್ಯಾಂಕ್ಸ್ ಹೇಳಿ ನೀವು ಹೊಡ್ತಾ ಇರಬೇಕು. ನೀವು ಮನೇಲಿ ಕಾಲಭೈರವಂದು ಸ್ಟಾರ್ಟ್ ಮಾಡಬೇಕು ಅಂದರೆ ಬೇಸಿಕ್ ಮಂತ್ರ ಇದೆ. ಭೈರವ ಸಾಧನೆ ನಾನು ಹೇಳಿದ್ನಲ್ಲ, ದಶಮಹಾವಿದ್ಯಾಸ್ ಇದೆ. ಸೊ ಭೈರವ ಸಾಧನೆ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಯಾವ ದೇವಿ ಅವಶ್ಯಕತೆ, ಯಾವ ಎನರ್ಜಿ ಅವಶ್ಯಕತೆ ಇದೆಯೋ ಅಲ್ಲಿಗೆ ಆತ ಕರ್ಕೊಂಡು ಹೋಗ್ತಾನೆ ಅಂತ. ಬೇಸಿಕ್ ಸಾಧನೆ ಸ್ಟಾರ್ಟ್ ಮಾಡೋದು ಅಂತಂದರೆ ಓಂ ಭೈರವಾಯ ನಮಃ ಅಂತ ಒಂದು ಮಂತ್ರ ಇದೆ. ಅದು ಆದಮೇಲೆ ಪರ್ಟಿಕ್ಯುಲರ್ ಆಗಿ ನೀವು ವಟುಕು ಭೈರವಂದು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಓಂ ವಟುಕು ಭೈರವಾಯ ನಮಃ, ಓಂ ಕಾಲಭೈರವಾಯ ನಮಃ, ಬೀಜ ಮಂತ್ರ ಒಂದು ಆ್ಯಡ್ ಮಾಡೋದು, ಓಂ ಹ್ರೀಂ ಕಾಲಭೈರವಾಯ ನಮಃ. ಈ ಥರ ಎಲ್ಲ ಇವೆಲ್ಲ ಬೇಸಿಕ್. ವಟುಕ ಭೈರವನ್ನ ಯಾರು ಬೇಕಾದ್ರೂ ಅದನ್ನೇ ಮಾಡ್ಬೋದು, ಅದಕ್ಕಂದರೆ ಅದು ಚೈಲ್ಡ್ ಫಾರ್ಮ್, ಅದರಿಂದ ಯಾವ ಹಾರ್ಮೂ ಇಲ್ಲ. ಸೊ ಈ ಭೈರವ ಸಾಧನೆ ಮಾಡೋರು ಬೇಸಿಕಲಿ ಒಂದು ಜಪಮಾಲೆಯಿಂದ ಶುರು ಮಾಡ್ಬೋದು. ಒಂದು ಜಪಮಾಲ ಅಂದರೆ 108 ಸರಿ ಓಂ ಭೈರವಾಯ ನಮಃ ಅಂತ. ನೀವು ಮನಸ್ಸಲ್ಲಿ ಭೈರವನ್ನ ನೆನೆಸ್ಕೊಂಡು, ನೀವು ಕಾಲಭೈರವನ್ನ ನೋಡಿದರೆ ಕಾಶಿ ಕಾಲಭೈರವ ಅದಕ್ಕಿಂತ ಏನೂ ಇಲ್ಲ, ಅವನ್ನೇ ನೆನೆಸ್ಕೋಬೋದು. ಆ ಫೈರ್ ಫಾರ್ಮಲ್ಲೂ ಇಲ್ಲ, ವೈಟ್ ಲೈಟ್ನ ಇಮ್ಯಾಜಿನ್ ಮಾಡ್ಕೋಬೋದು. ಒಂದು ನೀವು ನಾರ್ಮಲ್ ಆಗಿ ಚಾಂಟ್ ಮಾಡೋದಕ್ಕೂ ಮನಸ್ಸಲ್ಲಿ ಹೇಳ್ಕೊಳ್ಳೋದಕ್ಕೂ, ಮನಸ್ಸಲ್ಲಿ ಹೇಳ್ಕೊಂಡಾಗ ನೀವು ಇಮ್ಯಾಜಿನ್ ಮಾಡ್ಕೋಬೇಕಾದ್ರೆ ಆ ಮಂತ್ರ ನೀವು ಕಣ್ಮುಚ್ಕೊಂಡಿದ್ದಾಗ ಆ ಮಂತ್ರನೂ ಕಾಣಿಸ್ಬೇಕು. ಅದಕ್ಕೆ ಪ್ರಶಾಂತಿ ಅಂತಾರೆ. ಅದು 108 × 108 ಒಂದ್ಸರಿ ಹೇಳಿದ್ರೆ ಅದ್ರ ಪವರು ಅಂತಾರೆ. ಈ ಥರ ಎಲ್ಲ ಡಿಫ್ರೆಂಟ್ ಇದೆ. ಸೊ ನೀವು ಬೇಸಿಕ್ ಮಾಡ್ತಾ ಇದ್ದೀರಾ ಅಂತಂದರೆ ಜಪಮಾಲೆ ಇಟ್ಕೊಂಡು 108 ಸರಿ ಮಾಡೋದು. ಓಂ ಭೈರವಾಯ ನಮಃ ಇಸ್ ಅ ಬೇಸಿಕ್ ಮಂತ್ರ. ಈಗ ರಾಜಶ್ರೀ ನಂದಿ ಅಂತ ಒಬ್ರು ಇದ್ದಾರೆ, ಅವ್ರು ಆ್ಯಕ್ಚುಲಿ ತುಂಬ ಸ್ಪ್ರೆಡ್ ಮಾಡ್ತಿದ್ದಾರೆ ಭೈರವ ಸಾಧನೆ. ಅವ್ರದ್ದು ಇದು ಸ್ಟಾರ್ಟ್ ಆದಮೇಲೆ ಸಿಕ್ಕಾಪಟ್ಟೆ ಭೈರವ ಸಾಧನೆ ಕಡೆ ಇದೆ, ತುಂಬ ಇಂಟ್ರೆಸ್ಟ್ ಕೂಡ ಬೆಳೆಸ್ಕೊತಾರೆ. ಬಿಕಾಸ್ ಭೈರವ ಇಸ್ ಸಚ್ ಅ ರಾ ಎನರ್ಜಿ, ಅದನ್ನು ಎಲ್ಲರಿಗೂ ವಿಟ್ನೆಸ್ ಮಾಡಬೇಕು ಅನ್ನೋದಕ್ಕೆ. ಸೊ ನೀವು ಜಪಮಾಲೆನ ಈ ಬೆರಳಲ್ಲಿ ಇಟ್ಕೋಬಾರ್ದು, ಇದು ಈಗೋನ ಡಿಫೈನ್ ಮಾಡುತ್ತೆ. ಎಲ್ಲರೂ ನಾನು ನೋಡಿದ್ದೀನಿ ಇದನ್ನ ಇಟ್ಕೊಂಡೇ ಮಾಡ್ತಾರೆ. ನಾನು ಆ ಬೇಸಿಕ್ ತಪ್ಪು ಮಾಡಿದ್ದೆ. ಜಪಮಾಲೆನ ಇದು ಬೇಸಿಕಲಿ ಯಾರು ತಪ್ಪು ಮಾಡೋಕೆ ಹೋಗ್ಬಾರ್ದು. ಇಲ್ಲಿ ಈ ಬೆರಳು ಅಲ್ಲ, ಈ ಬೆರಳಲ್ಲಿ ಇಟ್ಕೊತಾರೆ, ಈ ಬೆರಳು ಅಲ್ಲ, ಈ ಬೆರಳಲ್ಲಿ ಇಟ್ಕೋಬೇಕು. ಇದು ನಿಮ್ಮ ಹಾರ್ಟ್ನ ರೆಪ್ರೆಸೆಂಟ್ ಮಾಡುತ್ತೆ.
ಇಲ್ಲಿ ನಿಮ್ಮ ತಮ್ ಸ್ಥಿರವಾಗಿರಬೇಕು, ಈ ಬೆರಳಲ್ಲಿ ಮೂವ್ ಆಗ್ತಾ ಇರಬೇಕು. ಇದು ಮೋಸ್ಟ್ ಸ್ಟೇಬಲ್ ಬೆರಳು. ನಿಮ್ಮ ಎನರ್ಜಿ ಸ್ಟೇಬಲ್ ಆಗಿರೋದು ಈ ಬೆರಳಲ್ಲೇ. ನೀವು ಇದರಲ್ಲಿ ಮೂವ್ ಮಾಡ್ತಾ ಹೋಗಬೇಕು ಆ್ಯಂಡ್ ನಿಮ್ಮ ಹಾರ್ಟ್ ಲೆವೆಲಲ್ಲಿ ಇಟ್ಕೋಬೇಕು. ಹಿಂಗೆ ತೊಡೆ ಮೇಲೆ ಇಟ್ಕೋಬಾರ್ದು. ನಿಮ್ಮ ಕಾಲಿಗೆ ಟಚ್ ಆಗ್ತಾ ಇರುತ್ತೆ, ಕೆಲವರು ಪಾದಕ್ಕೆ ಟಚ್ ಆಗ್ತಾ ಇರುತ್ತೆ, ನೆಲಕ್ಕೆ ಟಚ್ ಆಗ್ತಾ ಇರುತ್ತೆ, ಟಚ್ ಆಗಬಾರ್ದು. ಆಮೇಲೆ ಎದೆ ಹತ್ರಕ್ಕೆ ಇಟ್ಕೋಬೇಕು. ಹಂಗೇನೋ ಟಚ್ ಆಗ್ತಿದೆ ಅಂದರೆ ಕೆಳಗಡೆ ನೀವು ಕೈ ಇಟ್ಕೋಬೇಕು, ಮಾಲೆ ಅದ್ರ ಮೇಲೆ ಪ್ಲೇಸ್ ಆಗಿರಬೇಕು. ಸೊ ಬೇಸಿಕ್ ಸ್ಟಾರ್ಟ್ ಮಾಡ್ತಾ ಹೋಗಿ. ಒಂದು ಈ ಕಾಲಭೈರವ ಅಷ್ಟಮಿ ಬರುತ್ತೆ, ಆ ತಿಂಗಳಲ್ಲಿ ಒಂದ್ಸರಿ ಆ ಅಷ್ಟಮಿ ಬಂದಾಗ ನೀವು ನೋಡಿಕೊಂಡು ಅವತ್ತು ಜಾಸ್ತಿ ಜಪ ಮಾಡ್ಬೋದು. ಸೊ ಈ ಕೆಲವರು ಈ ಸಂಸ್ಥಾಪನೆ ಅಂತ ಮಾಡ್ಕೊಳ್ತಾರೆ, ಚಾಂಟಿಂಗ್ ಒಂದು ಪ್ರತಿಷ್ಠಾನ ಅಂತನೋ ಮಾಡ್ಕೊಳ್ತಾರೆ. ಇಂತಿಷ್ಟು ದಿನದಲ್ಲಿ ನಾನು ಇಂತಿಷ್ಟು ಜಪಮಾಲೆ ಮಾಡಿಬಿಡ್ತೀನಿ ಅಂತ. ಅದನ್ನು ಪ್ರತಿಷ್ಠಾನ ಮಾಡ್ಕೊಂಡ್ರೆ ಅಷ್ಟು ಟೈಮಲ್ಲಿ ಮಾಡ್ಕೋಬೇಕು, ಅಷ್ಟು ಟೈಮಲ್ಲಿ ಮಾಡಬೇಕು. ಅದೊಂಥರ ಗೇಮ್ ಥರ ಮಾಡ್ಕೊಳ್ತಾರೆ. 1000 ಮಾಲೆಗಳನ್ನ ಮಾಡಬೇಕು ಅಂತಾರೆ. ಬೇಸಿಕಲಿ 1000 ಮಾಲೆ ಮಾಡೋದು ಏಕೆ ಅಂತಂದರೆ, 1000 ಮಾಲೆ ಮಾಡಿದ್ರೆ 108 ಅಂತ ತೊಗೊಂಡ್ರೆ ನೀವು 1,00,000 ಸರಿ ಜಪ ಮಾಡಿಬಿಡ್ರಿ ಭೈರವನ ಬಗ್ಗೆ ಅಂತ. ಭೈರವನ ಎನರ್ಜಿ ಜೊತೆ ನೀವು ಒಂದಾಗ್ತಾ ಹೋಗ್ತಾ ಇದ್ದೀರಾ ಅಂತ. ಸೊ ಆ 1000 ಮಾಡಿದ ಮೇಲೆ ನಿಲ್ಲಿಸ್ಬೇಕು ಅಂತಲ್ಲ, ನೀವು ಕಂಟಿನ್ಯೂ ಮಾಡ್ತಾ ಹೋಗಿ. ಒಂದು ಪ್ಲೇಸ್ ಬರುತ್ತೆ ಎಲ್ಲಿ ನಿಮಗೆ ಬರೀ ಆ ಮಂತ್ರ ಹೇಳೋದಕ್ಕೆ ಆ ಎಂಜಾಯ್ಮೆಂಟ್ಗೋಸ್ಕರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರ. ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲ. ಅದರಲ್ಲೊಂದು ಸ್ಥಿತಿ ತಲುಪ್ತಿರಲ್ಲ, ಅದರಲ್ಲೊಂದು ಟ್ರಾನ್ಸ್ ತಲುಪ್ತಿರಲ್ಲ, ಆ ಖುಷಿಗೆ ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆ ಹಂತ ತಲುಪೋವರೆಗೂ ಮಾಡ್ತಾನೆ ಹೋಗಿ. ಅದಾದಮೇಲೆ ನಿಲ್ಲಿಸ್ಬೇಕಲ್ಲ ಅಂತಲ್ಲ, ಬೇಕಾದ್ರೆ ಇನ್ನೂ ಪ್ರೊಸೀಡ್ ಆಗ್ತಾ ಹೋಗ್ಬೋದು. ಪರ್ಟಿಕ್ಯುಲರಾಗಿ ಒಟುಕ ಭೈರವನ ಸಾಧನೆ ಮಾಡ್ಬೋದು, ಆಮೇಲೆ ಕಾಲಭೈರವನ ಸಾಧನೆ ಮಾಡ್ಬೋದು, ಬೀಜ ಮಂತ್ರಗಳನ್ನ ಆ್ಯಡ್ ಮಾಡ್ಬೋದು. ಬಟ್ ಈ ಥರ ಫರ್ದರ್ ಹೋಗ್ತಾ ಇದ್ದಾಗ ನಿಮ್ಗೆ ಗುರುಗಳ ಅವಶ್ಯಕತೆ ಬೀಳುತ್ತೆ. ಗುರುವಿಂದ ಮಂತ್ರ ತಗೋಬೇಕು. ಈ ಯಾರ್ದೋ ಒಬ್ರು ಸ್ಟೋರಿ ಕೇಳ್ತಾ ಇದ್ದೆ ಆ್ಯಕ್ಚುಲಿ ಒನ್ ಆಫ್ ದ ಪಾಡ್ಕಾಸ್ಟಲ್ಲಿ. ಒಬ್ರು ತುಂಬ ಮೇಜರ್ ಗುರುಗಳಿದ್ದಾರೆ. ಅವರು ಹತ್ರ ಹೋಗಿ ಕಾಲಭೈರವ ಬಗ್ಗೆ ಕೇಳಬೇಕು, ಅವನು ನನ್ನ ಜೊತೆ ಬರಲಿ ಅಂತ ಕೇಳಬೇಕು ಅಂತ ಅಂದ್ಕೊಂಡ್ರಂತೆ. ಅವ್ರ ಎದುರುಗಡೆ ಹೋದಾಗ ಕೇಳಕ್ಕೆ ಬರಲ್ಲ. ಗುರುಗಳ ಹತ್ರ ಹೆಂಗೆ ಹೋಗಿ ಕೇಳ್ತಾರೆ ಆ ಥರ. 1 ದಿನ ಹೋದ್ರಂತೆ, 2 ದಿನ ಹೋದ್ರಂತೆ, 3 ದಿನ ಹೋದ್ರಂತೆ, 4ನೇ ದಿನ ಅವ್ರು ಹೋದಾಗ ಗುರುಗಳೇ ಕೇಳಿದ್ರಂತೆ, ಮ್ಯಾನೇಜ್ ಮಾಡೋಕ್ಕಾಗತ್ತಾ ನಿನ್ನ ಕೈಲಿ ಕಾಲಭೈರವನ್ನ ಅಂತ. ಆಮೇಲೆ ಅವರು ಆ ಮಂತ್ರನ ಕೊಟ್ರಂತೆ, ತಗೊಂಡು ಬಂದ್ರಂತೆ. ಹಾಗೆ ಗುರುಗಳು ಕೊಟ್ಟಾಗ ಸ್ಟ್ರಾಂಗ್ ಏನಿರುತ್ತೆ ಅದೆಲ್ಲ ರಾ ಎನರ್ಜಿ, ಅದನ್ನು ನೀವು ಇದು ಮಾಡ್ತಾ ಮಾಡ್ತಾ ಏನಾಗುತ್ತೆ, ನೀವು ಏನು ಕಂಟೈನರ್ ಇದ್ದೀರಾ ಅದು ದೊಡ್ಡದಾಗ್ತಾ ಹೋಗುತ್ತೆ. 3 kg ಅಕ್ಕಿ ಹಾಕಿ ಕೂಗ್ಸೋಕೆ ಎಷ್ಟು ದೊಡ್ಡ ಕುಕ್ಕರ್ ಬೇಕು ಅಷ್ಟು ದೊಡ್ಡ ಕುಕ್ಕರು ಸಿಗುತ್ತೆ, ಅದಕ್ಕೆ ತಕ್ಕ ಬೆಂಕಿನೂ ಸಿಗುತ್ತೆ. ಆ ಬೆಂಕಿವರೆಗೂ ರೀಚ್ ಆಗೋದಕ್ಕೆ ಈ ಪ್ರಾಸೆಸ್. ಅದನ್ನು ಅರ್ಥ ಮಾಡ್ಕೊಳ್ಳದೆ ಮಾಡ್ತಾ ಹೋದರೆ ರಾಂಗ್ ಆಗುತ್ತೆ. ಸೊ ಈ ಜಪಮಾಲೆ ಏನಿದೆ, ಈ ಅಷ್ಟಮಿ ದಿನ, ಕಾಲಭೈರವ ಅಷ್ಟಮಿ ದಿನ ಯೂಶಲಿ ನೈಟ್ ಹೊತ್ತು ಮಾಡ್ತಾರೆ. ಸೊ ನೈಟ್ ಹೊತ್ತು ಮಾಡಬೇಕು ಅನ್ನೋದು ಇದು. ನೀವು ಅವತ್ತು ಎಷ್ಟು ಮಾಡೋಕ್ಕಾಗುತ್ತೆ. ಈಗ ನೀವು ಆ ಪ್ರತಿಷ್ಠಾಪನೆ ಮಾಡಿಕೊಂಡು ಮಾಡ್ತಿರೋ, ಇಂತಿಷ್ಟು ಟೈಮಲ್ಲಿ ಪ್ರತಿಷ್ಠಾನ ಮಾಡ್ಕೊಂಡು ಇಂತಿಷ್ಟು ಟೈಮಲ್ಲಿ ಇಷ್ಟು ಮಾಡ್ತೀನಿ ಅಂತ ಮಾಡ್ತಿರೋ, ಇಲ್ಲ ದಿನ ಇಂತಿಷ್ಟೇ ಮಾಡ್ತೀನಿ ಅಂತ ಮಾಡ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ಬಟ್ ಬ್ರೇಕ್ ಆಗಬಾರ್ದು. ಒಂದಿನ ನೀವು ಸ್ಟಾರ್ಟ್ ಮಾಡಿದ್ರೆ ಅದು ಕಂಟಿನ್ಯೂ ಆಗ್ತಾ ಹೋಗ್ತಾನೆ ಇರಬೇಕು. ಏನಾಗುತ್ತೆ, ನಿಮ್ಮ ಸಾಧನ ಅಂತ ಸ್ಟಾರ್ಟ್ ಮಾಡಿದಾಗ, ಇಲ್ಲ ಯಾವ್ದಾದ್ರು ದೇವಸ್ಥಾನಕ್ಕೆ ನೀವು ಪರ್ಟಿಕ್ಯುಲರ್ಲಿ ಹೋಗಬೇಕು ಅಂತ ಸ್ಟಾರ್ಟ್ ಆದಾಗ, ನಿಮ್ಮ ಆರನ ತಿಂತಾ ಇರೋ ಕೆಲವು ಪ್ಯಾರಾಸೈಟ್ಸ್ ಇರ್ತವೆ, ನಿಮಗೆ ಅಂಟ್ಕೊಂಡಿರೋ ಕೆಲವು ಪ್ಯಾರಾಸೈಟ್ಸ್ ಇರ್ತವೆ. ಅವು ನಿಮ್ಮ ತಲೆ ಮೇಲೆ ಇರ್ಬೋದು, ಬೆನ್ನಿಗೆ ಅಂಟ್ಕೊಂಡಿರ್ಬೋದು, ಏನೇ ಇರ್ಬೋದು, ಅಥವಾ ನಿಮ್ಮ ಮನಸ್ಸಲ್ಲಿರ್ಬೋದು. ನಿಮ್ಮನ್ನು ಆ ಕಡೆ ಹೋಗದೇ ಇರೋಂಗೆ ತಡೆಯುತ್ತೆ. ನಿಮಗೆ ಜಾಸ್ತಿ ಇರುತ್ತೆ, ಕೆಟ್ಟ ಯೋಚನೆಗಳು ಬರ್ತವೆ. ದೇವ್ರ ಮುಂದೆ ಕೂತಿದ್ದಾಗ ಕೆಟ್ಟ ಯೋಚನೆಗಳು ಬಂದಾಗ ನಿಮ್ಮ ಮೇಲೆ ನಿಮಗೆ ಅಸಹ್ಯ ಹುಟ್ಟುತ್ತೆ, ಅಲ್ಲಿಂದ ಎದ್ದು ಬಿಡಬೇಕು ಅನಿಸುತ್ತೆ, ಮನಸ್ಥಿತಿ ಪಲಟ್ ಆಗೋಗುತ್ತೆ. ಬಟ್ ನೀವೇನು ಮಾಡಬೇಕು ಅಂತಂದರೆ ಆ ಸಂದರ್ಭದಲ್ಲಿ ಅಬ್ಸರ್ವ್ ಮಾಡಬೇಕು ಅದನ್ನು. ಇದು ನನಗೆ ಆಗ್ತಾ ಇದೆ, ಫೈನ್. ಯಾಕೆ ಅಂತಂದರೆ, ಈಗ ಒಂದು ಲೋಟದಲ್ಲಿ ವಿಷ ಇದೆ ಅಂತ ಅಂದ್ಕೊಳ್ಳೋಣ, ನೀವು ಅದಕ್ಕೆ ಹಾಲು ಹಾಕೋಕೆ ಶುರು ಮಾಡ್ತೀರ. ಉಕ್ಕೋದೇನು ಫಸ್ಟು? ವಿಷ. ಹಾಲು ಹಾಕ್ತಾ ಹಾಕ್ತಾ ಆ ಲೋಟ ಫುಲ್ ಹಾಲು ತುಂಬಿಕೊಳ್ಳುತ್ತೆ. ನಿಮ್ಮ ಒಳಗಡೆ ಇರೋದು ಕ್ಲೀನ್ ಆಗ್ತಾ ಹೋಗ್ತಾ ಇದೆ ಅಂತ. ಸೊ ಆ ಎಂಟಿಟಿ ನೀವು ಆ ಕಡೆ ಹೋಗೋದು, ಯಾಕಂದರೆ ಕಾಲಭೈರವ ಇಸ್ ಅ ವೆರಿ ಫಿಯರ್ಸ್ ಪ್ರೊಟೆಕ್ಟರ್. ಆತ ಎಲ್ಲರೂ ನಿಗ್ರಹ ಮಾಡ್ತಾನೆ ಆ್ಯಂಡ್ ಆ ಥರ ಪ್ರೊಟೆಕ್ಟ್ ಮಾಡ್ತಾನೆ ಅಂತ. ದ ಫಸ್ಟ್ ಥಿಂಗ್, ಇಫ್ ಯು ಆರ್ ಡೂಯಿಂಗ್ ಇಟ್ ಪ್ರಾಪರ್ಲಿ, ನೀವು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ಭೈರವ ಸಾಧನ ಅಂತಂದರೆ, ನೀವು ಮೊದಲೇ ನಿಮಗೆ ಕಾಣೋಕ್ಕೆ ಸಿಗೋವಂಥದ್ದು ನಾಯಿಗಳು. ನೀವೆಲ್ಲರೂ ನಿಂತಿದ್ರೆ ನಾಯಿಗಳು ಬರ್ತವೆ, ನಿಮ್ಮನ್ನು ನೋಡಿ ನಿಮ್ಮ ಹತ್ರ ಬಂದು ನಿಂತ್ಕೊಳ್ಳೋಕೆ ಶುರು ಮಾಡ್ತವೆ, ಬಿಟ್ಟು ಹೋಗದೇ ಇರೋಕ್ಕೆ ಶುರು ಮಾಡ್ತವೆ, ಕಾಪಾಡೋಕ್ಕೆ ಶುರು ಮಾಡ್ತವೆ. ನನಗೆ ಆ್ಯಕ್ಚುಲಿ ಒಂದು ಪರ್ಸ್ನಲಿ ಇನ್ಸ್ಟೆನ್ಸ್ ಆಗಿತ್ತು. ನಾನು ಊರಲ್ಲಿ ಒಂದು ಕಡೆ ಹೋಗ್ತಾ ಇರಬೇಕಾದ್ರೆ ರಾತ್ರಿ ಒಂದು ಈ ಆತ್ಮದು ಈ ಇದರದ್ದೆಲ್ಲ ಒಂದು ಗಣದ್ದೆಲ್ಲ ಒಂದು ಕಡೆ ಬರುತ್ತೆ, ನೆಗೆಟಿವ್ ಎನರ್ಜಿ ಒಂದು ಬರುತ್ತೆ ಜಾಗ, ಅಲ್ಲ ಆ ಎನರ್ಜಿ ಎಲ್ಲ ಇತ್ತಂತೆ. ನನಗೆ ಹೇಗೆ ಗೊತ್ತಿರಲಿಲ್ಲ. ಆ ಎನರ್ಜಿ ಹೋಗ್ತಾ ಇರ್ಬೇಕು. ನಾನು ಇಷ್ಟೊಂದು ಭೈರವ ಸಾಧನ ಸ್ಟಾರ್ಟ್ ಮಾಡಿದ್ದೆ, ಮಾಡ್ತಾ ಇದ್ದೆ. ಐ ಸ್ಟ್ರಾಂಗ್ಲಿ ಬಿಲೀವ್ ದಟ್ ಈಸ್ ದ ರೀಸನ್. ಎಲ್ಲಿಂದನೋ ಒಂದು ನಾಯಿ ಬಂದು ಜಾಯ್ನ್ ಆಗಿಬಿಡ್ತು. ಆ್ಯಂಡ್ ಆಲ್ಮೋಸ್ಟ್ 3-4 ಕಿಲೋಮೀಟರ್ ನಡೆದಿದ್ದೀನಿ, ಅದು ನನ್ನ ಜೊತೆನೇ ನಡ್ಕೊಂಬಂದಿದೆ. ಅದಾದಮೇಲೆ ಆ ಕಡೆ ಮೂವ್ ಮಾಡ್ತಿತ್ತು, ಮೂವ್ಸ್ತಾ ಇತ್ತು, ಈ ಕಡೆ ಮೂವ್ ಮಾಡ್ತಿತ್ತು. ಆಮೇಲೆ ಅದಕ್ಕೆ ಬಿಸ್ಕೆಟ್ ಹಾಕಿದೆ, ನನ್ನ ಜೊತೆ ಇತ್ತು.
ಆಮೇಲೆ ನಾನು ಒಂದು ಕಡೆ ಕುತ್ಕೊಂಡೆ, ಅದು ನನ್ನ ಜೊತೆ ಕುತ್ಕೊಳ್ತು, ಇಲ್ಲೂ ಮೂವ್ ಆಗಲಿಲ್ಲ. ಹ್ಮ್ ಅದಾದಮೇಲೆ ವಾಪಸ್ ನನ್ನ ಮನೆ ಹತ್ರ ಬಂದು ನನ್ನ ಮನೆ ರೋಡಿಗೆ ನಾನು ಎಂಟ್ರಾಗಿ ಹಿಂದೆ ತಿರ್ಗಿದ್ರೆ ಅದಿರಲಿಲ್ಲ. ಅಬ್ಬಾ. ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆಲ್ಲ ಹೋದರೆ ಅಲ್ಲಿ ನಿಮಗೆ ಹಾವು ಕಾಣಕ್ಕೆ ಸಿಗುತ್ತೆ, ನವಿಲ್ ಕಾಣಕ್ಕೆ ಸಿಗುತ್ತೆ. ನೀವು ವಿಷ್ಣುವಿಂದು ಈಗ ತಿರುಪತಿಗೆ ಹೋದರೆ ಅಥವಾ ಈ ರಾಮನಾಮದ ಚಿಲುಮೆ ಅಂತಿದೆ, ಅಲ್ಲೆಲ್ಲ ಹೋದರೆ ನಿಮ್ಗೆ ಜಿಂಕೆ ಕಾಣಕ್ಕೆ ಸಿಗುತ್ತೆ. ಪ್ರತಿ ಜಾಗಕ್ಕೂ ಪ್ರತಿ ಡಯಟಿಗೂ ಒಂದು ಎನರ್ಜಿ ಇರುತ್ತೆ. ನೀವು ಡಯಟಿನ ಫಾರ್ಮಲ್ಲಿ ನೋಡೋ ಬದಲು ಎನರ್ಜಿಲಿ ನೋಡಬೇಕು. ಆ ಎನರ್ಜಿ ಒಂದಷ್ಟು ಪ್ರಾಣಿಗಳನ್ನ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಈ ನಾಯಿಗಳು ಮನುಷ್ಯನ ಜೊತೆ ಇಷ್ಟು ವರ್ಷ ಇರೋದಕ್ಕೇನೆ ಭೈರವ ನಾಯಿಗಳನ್ನ ಚೂಸ್ ಮಾಡ್ಕೊಂಡಿರೋದು. ಆ್ಯಂಡ್ ಶಿವ ಅವನು ಬಿಯಾಂಡ್ ಇದ್ದಾನೆ, ಬಟ್ ಕಾಲಭೈರವ ಈ ನೆಲಕ್ಕೆ ಹತ್ರ ಇದ್ದಾನೆ. ಭೂಮಿ ಅಂತೇನಿದೆ ಅದಕ್ಕೆ ತುಂಬ ಹತ್ರ ಇದ್ದಾನೆ. ಭೂಮಿಲಿ ತಮಸ್ಸು ರಜಸ್ಸು ಸತ್ವ ಎಲ್ಲ ಇದೆ, ತ್ರಿಗುಣಗಳು ಇವೆ. ಈ ರಜಸ್ಸು ತಮಸ್ಸು ತುಂಬಿಕೊಂಡಿರೋದ್ರಿಂದ ಆತ ಅವನೇನು ಫಾರ್ಮ್ ಇದೆ ಅದರಲ್ಲೇ ಅದನ್ನು ಡೀಲ್ ಮಾಡಬೇಕು. ಇಲ್ಲ ಅಂದ್ರೆ ಅವ್ನ ಫಾರ್ಮ್ ಬೇರೆ ಇರ್ತಾ ಇತ್ತು, ಆ ಫಿಯರ್ಸ್ ಫಾರ್ಮಲ್ಲೇ ಡೀಲ್ ಮಾಡಬೇಕು. ಇಲ್ಲ ಅಂತಂದ್ರೆ ಅದನ್ನ ನಿಗ್ರಹ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ನಾವು ಅದನ್ನ ಇಟ್ಕೊಂಡೇ ಕುತ್ಕೊಳ್ಳೋದು. ಏನು ಕುತ್ಕೋಬೇಕಂದ್ರೆ ಅದನ್ನ ಖಾಲಿ ಮಾಡ್ಕೊಳ್ಳೋಕೆ ಕುತ್ಕೊಳ್ಳೋದು, ಸತ್ವದ ಕಡೆ ಹೋಗೋದಕ್ಕೆ ಕುತ್ಕೊಳ್ಳೋದು. ಪ್ರತಿ ಐಟಮ್ ಇಲ್ಲೇನಿದೆ ಅದರಲ್ಲೆಲ್ಲ ಆ ಗುಣಗಳಿರ್ತವೆ, ನಾವು ಅದನ್ನ ನೋಡಬೇಕು. ಸೊ ಕಾಲಭೈರವ ಅದನ್ನೇ ಮಾಡೋದು. ಸೊ ಭೈರವ ಸಾಧನೆ ನೀವು ಶುರು ಮಾಡಿದಾಗ, ತುಂಬ ನೀವು ಅದ್ರ ಒಳಗಡೆ ಹೋಗೋಕೆ ಶುರು ಮಾಡಿದಾಗ ನಾಯಿಗಳು ಅಟ್ರಾಕ್ಟ್ ಆಗ್ತವೆ. ಮತ್ತು ನಿಮಗೆ ಒಂದು ಡಿಟ್ಯಾಚ್ಮೆಂಟ್ ಥರ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಫಿಯರ್ಲೆಸ್ನೆಸ್ ಕ್ರಿಯೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ವಿಷಯಗಳನ್ನ ಕಂಡ್ರೆ ಭಯ ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನ ಕ್ಯಾರೆಕ್ಟರ್ ಅದು. ನೀವು ಯಾವ ದೇವರನ್ನು ಅಥವಾ ಗುರುಗಳನ್ನು ಅತಿಯಾಗಿ ಹಚ್ಕೊಂಡು ಪೂಜೆ ಮಾಡೋಕೆ ಶುರು ಮಾಡ್ತೀರಾ, ನೀವು ಅವ್ರ ಥರನೇ ಆಗ್ತಾ ಹೋಗ್ತೀರಾ. ಗೊತ್ತಿಲ್ಲದೆ ಅವ್ರ ಸ್ವಭಾವಗಳನ್ನ ಬೆಳೆಸ್ಕೊಳ್ತಾ ಹೋಗ್ತೀರಾ. ಅವ್ರ ಸ್ವಭಾವಗಳೇನಿದೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಆ ಸ್ವಭಾವಗಳು ನಿಮ್ಮಲ್ಲಿ ಇನ್ಸ್ಟಿಲ್ ಆಗ್ತಾ ಹೋಗ್ತವೆ. ನೀವೊಂದು ವೇಳೆ ನೋಡಿರ್ಬೋದು, ಈಗಲೂ ಮಾಡ್ತಾರೆ, ಅವಾಗಲೂ ಇತ್ತು. ಯಾವುದಾದ್ರೂ ಹೆಣ್ಣು ಗರ್ಭಿಣಿ ಆಗಿದ್ದಾಳೆ ಅಂತಂದರೆ ಅವಳು ರೂಮಲ್ಲೆಲ್ಲ ಒಂದು ಸುಂದರವಾಗಿರೋ ಮಗು ಚಿತ್ರ ಅಂಟಿಸ್ತಾ ಇದ್ರು. ಯಾಕೆ? ಅದನ್ನ ನೋಡ್ತಾ ನೋಡ್ತಾ ಮಗುನೂ ಹಾಗೆ ಹುಟ್ಲಿ ಅಂತ. ಸೇಮ್ ವೇ ನೀವು ಸಾಧನ ಮಾಡ್ತಾ ಹೋದಾಗ ಇಷ್ಟೊಂದು ಸರಿ ಕೆಲವೆಲ್ಲ ಇನ್ಸ್ಟೆನ್ಸಸ್ ನೋಡಿದ್ದೀವಿ. ಒಬ್ರು ಹೆಂಗಸಿದ್ದಾರೆ ಕರ್ನಾಟಕದಲ್ಲೇ, ಅವ್ರು ಆಂಜನೇಯನ ಪೂಜೆ ಮಾಡ್ತಾ ಮಾಡ್ತಾ ಅವ್ರ ಫೇಸ್ ಫುಲ್ ಆಂಜನೇಯನ್ ಥರನೇ ಆಗಿದೆ, ಫೇಸ್ ಚೇಂಜ್ ಆಗಿದೆ. ದಟ್ ಈಸ್ ದ ಮ್ಯಾಕ್ಸಿಮಮ್ ಸರೆಂಡರೆನ್ಸ್ ದಟ್ ಯು ಸ್ಟಾರ್ಟ್ ಗೋಯಿಂಗ್. ಆ ಗ್ಲೋ ಬರುತ್ತೆ, ಆ ತೇಜಸ್ ಬರುತ್ತೆ, ಅದೆಲ್ಲ ಆಗ್ತಾ ಹೋಗುತ್ತೆ. ಆ್ಯಂಡ್ ಅದು ನಿಮ್ಮಲ್ಲಿರೋ ವಿಷ ಕರಗುತ್ತಾ ಹಾಲು ತುಂಬ್ಕೊಳ್ತಾ ಇರೋದು. ಆ ಫಿಯರ್ಲೆಸ್ನೆಸ್ ಏನಿದೆ, ಆ ಸರ್ಟನ್ ಅಮೌಂಟ್ ಆಫ್ ಡಿಟ್ಯಾಚ್ಮೆಂಟ್ ಏನಿದೆ, ಅದೆಲ್ಲ ನೀವು ಮಾಡ್ತಾ ಮಾಡ್ತಾ ಬರ್ತಾ ಹೋಗುತ್ತೆ. ಬಟ್ ಈ ಪ್ರಾಸೆಸ್ಸಲ್ಲಿ ನೀವು ನಿಲ್ಲಿಸ್ಬಿಟ್ರೆ, ಆ್ಯಂಡ್ ದೆರ್ ಆರ್ ಸರ್ಟನ್ ಅದರ್ ಆಸ್ಪೆಕ್ಟ್ಸ್ ಆಲ್ಸೋ, ಅದು ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ನೀವು ಅದನ್ನು ಫೀಲ್ ಮಾಡ್ತೀರಾ, ನಿಮಗೆ ಹೇಳಬಾರ್ದು ಅದು. ಅದೇ ಇನ್ನೊಂದೇನು ಅಂತಂದರೆ, ನೀವು ತುಂಬ ಸಿದ್ಧಿ ಮಾಡೋಕ್ಕೆ ಶುರು ಮಾಡಿದಾಗ ನೀವು ಸಿದ್ಧಿ ಮಾಡ್ತಾ ಇದ್ದೀರಿ, ಸಾಧನೆ ಮಾಡ್ತಾ ಇದ್ದೀರಿ ಅಂತಲೂ ಹೇಳ್ಕೊಳಕ್ಕೆ ಹೋಗಬಾರ್ದು. ಯಾಕಂದರೆ ಸ್ಕ್ರಿಪ್ಚರ್ಸಲ್ಲೇ ಇದೆ, ಈಗಿನ ತಂತ್ರದ ಬುಕ್ಸಲ್ಲೇ, ಕಲಿಯುಗದಲ್ಲಿ ದ ಓನ್ಲಿ ಪಾಸಿಬಿಲಿಟಿ ಟು ರೀಚ್ ವೇರ್ ಯು ವಾಂಟ್ ಟು ರೀಚ್ ದ ಲಿಬರೇಷನ್ ಪಾಯಿಂಟ್ ಈಸ್ ತಂತ್ರ. ದೆರ್ ಈಸ್ ನೋ ಅದರ್ ವೇ ದಟ್ ಯು ಕ್ಯಾನ್ ರೀಚ್ ದರ್. ಆ ತಂತ್ರ ಏನಿದೆ, ನೀವು ಅದರಲ್ಲಿ ಉದ್ಧಾರ ಆಗ್ತಾ ಹೋಗ್ತಾ ಇದ್ದಷ್ಟು ಮಾತು ಕಡಿಮೆ ಮಾಡಬೇಕು. ಯಾಕಂದರೆ ಕಾರು 20-30ರಲ್ಲಿ ಹೋಗ್ತಾ ಇದ್ದಾಗ ಒಂದು ಕಲ್ಲಿಗೆ ಹಿಂಗೆ ಎಗರುತ್ತು ಅಂತ ಅನ್ಕೊಳ್ಳೋಣ, ಕಾರ್ ಹಿಂಗಾಗಿ ಹಿಂಗೆ ಬೀಳುತ್ತೆ. 200ರಲ್ಲಿ ಹೋಗ್ತಾ ಇದ್ರಿ ಅಂತ ಅನ್ಕೊಂಡು ಕಲ್ಲು ಎಗರಿದ್ರೆ ಏನಾಗುತ್ತೆ, ಕಾರ್ ಟಾಪಲ್ ಆಗುತ್ತೆ. ಇವೆಲ್ಲ ನೀವು ಯಾರಿಗೆ ಹೇಳ್ತಿರಲ್ಲ ಅದೆಲ್ಲ ದೃಷ್ಟಿಗಳು. ಸೈಟ್ ತಗೊಳ್ಳಿ, ಗೃಹ ಪ್ರವೇಶಕ್ಕೆ ಕರೀರಿ ಜನನ್ನ, ಸೈಟ್ ತಗೊಂಡಿದ್ದೀನಿ ಅಂತ ಹೇಳ್ಬೇಡಿ. ಈ ಯುದ್ಧ ಗೆದ್ದ ಮೇಲೆ ಮಾತಾಡಿ, ಯುದ್ಧಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬೇಡಿ. ಮನುಷ್ಯನ ದೃಷ್ಟಿ ಅಷ್ಟು ಕೆಟ್ಟದ್ದು, ಅದು ಅಫೆಕ್ಟ್ ಮಾಡುತ್ತೆ. ಸಿದ್ಧಿಗಳಿಗೂ ಅಷ್ಟೇ. ಸೊ ನೀವು ಅದು ನಿಮಗೆ ಅರಿವಾಗ್ತಾ ಹೋಗುತ್ತೆ. ಸೊ ಕಾಲಭೈರವನ ಏನು ಮಾಡಬೇಕು ಅಂತಿರೋರು ಮಾಡಬಹುದು, ಈ ಥರನೇ ಮಾಡ್ಬೋದು. ಬೆಸ್ಟು ಈ ಪೂರ್ವದ ಕಡೆ ಮುಖ ಮಾಡಿ ಅಥವಾ ಸೌತ್ ಈಸ್ಟ್ ಕಡೆ ಮುಖ ಮಾಡಿ ಮಾಡ್ಬೋದು ಅಂತ ಹೇಳ್ತಾರೆ. ಸಾಸಿವೆ ಎಣ್ಣೆ, ಆಮೇಲೆ ಊದ್ಗಡ್ಡಿ, ಮತ್ತು ಯಾವ್ದಾದ್ರು ಸ್ವೀಟ್ ಮಾಡಿ ಇಟ್ಬಿಟ್ಟು ನೀವು ಒಂದು ದೀಪ ಹಚ್ಚಿಟ್ಬಿಟ್ಟು ಭೈರವ ಸಾಧನ ದಿನ ಮಾಡ್ತಾ ಹೋಗ್ಬೋದು. ರಾತ್ರಿ ಮಾಡ್ಬೋದು, ಕತ್ಲಿಟ್ಕೊಂಡು ಮಾಡಿದ್ರೆ ಇನ್ನೂ ಒಂದು ಫೀಲಿಂಗ್ ಇದಿರುತ್ತೆ. ಸೊ ಆ ಥರ ಸಾಧನೆ ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ನೀವು ಪರ್ಟಿಕ್ಯುಲರ್ ಆಗಿ ಸೇಫ್ ಆಗಿ, ಎಲ್ಲರಿಗೂ ಸೇಫ್ ಅಂದರೆ ಒಟ್ಟುಕೋ ಭೈರವ ಸಾಧನ, ಅದನ್ನು ಪರ್ಟಿಕ್ಯುಲರ್ ಆಗಿ ಮಾಡ್ಬೋದು. ಇಲ್ಲ ಅಂದರೆ ನಾರ್ಮಲ್ ಮಂತ್ರ ಓಂ ಕಾಲಭೈರವನ್ನೇ ಮಾಡಬೇಕಂದ್ರೆ ಕಾಲಭೈರವನ್ನು ಮಾಡ್ತಾ ಹೋಗ್ಬೋದು. ಬಟ್ ಬ್ರೇಕ್ ಮಾಡದೆ ಎವ್ರಿ ಡೇ ಮಾಡ್ತಾ ಹೋಗಬೇಕು. ಇದು ಎಲ್ಲರೂ ಮಾಡಬಹುದಾದಂಥದ್ದು. ಓಕೆ, ನಿಮ್ಮ ಕಾಲಭೈರವ ಸಾಧನೆಯ ಎಕ್ಸ್ಪೀರಿಯನ್ಸ್? ಅದೇ ಒಂದು ನಾನು ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಆ್ಯಕ್ಚುಲಿ ಏನಾಗಿದೆ ಅಂತಂದರೆ, ಒಂದು ಅರ್ಥಕೋಬೇಕು, ನಾನು ಇವಾಗ ಅರ್ಥಕೊಂಡಿದ್ದೀನಿ, ಸ್ವಲ್ಪ ತಡವಾಗಿ ಅರ್ಥಕೊಂಡಿದ್ದೀನಿ. ತಡೆಗಳು ಬಂದೇ ಬರುತ್ತೆ, ಅದನ್ನು ಮೀರಿ ಹೋಗಬೇಕು ಅಂತ. ಒಳ್ಳೇದಾಗಬೇಕು ಅಂತಂದರೆ ನಿಮಗೆ ಒಂದು 100 ಒಳ್ಳೇದಾಗ್ತಾ ಇರುತ್ತೆ ಅಥವಾ 1000 ಒಳ್ಳೇದಾಗ್ತಾ ಇರುತ್ತೆ.
ಅದರಲ್ಲಿ ಏನೋ ಒಂದು ಕೆಟ್ಟದಾಗತ್ತೆ, ನಿಮ್ಮ ಮನಸ್ಸು ಕೆಟ್ಟದ ಮೇಲೆ ಕೂತ್ಕೊಳ್ಳುತ್ತೆ. ಈಗ ಒಬ್ಬ ಸ್ನೋ ಬೋರ್ಡಿಂಗ್ ಮಾಡ್ತಾ ಹೋಗ್ತಾ ಇದ್ದಾನೆ ಅಂತ ಅನ್ಕೊಳ್ಳೋಣ. ಅವ್ನ ಮನಸ್ಸಲ್ಲಿ ಸಡನ್ನಾಗಿ ಒಂದು ಥಾಟ್ ಬರುತ್ತೆ, ನಾನು ಮರಕ್ಕೆ ಹೊಡಿಬಾರ್ದು ಇದನ್ನ ಅಂತ. ಅವನಿಗೆ ಮರ ಮಾತ್ರ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ, ಸ್ನೋ ಕಾಣಿಸಲ್ಲ. ಅವ್ನು ಮರಕ್ಕೆ ಹೊಡಿತಾನೆ. ಸೊ ಒಂದು ತಡೆ ಅಂತ ಬಂದಾಗ ಅದನ್ನು ಮೀರಿ ಹೋಗಬೇಕು. 100 ಒಳ್ಳೇದಾಗ್ತಾ ಇದ್ದಾಗ ಒಂದು ಕೆಟ್ಟದಾದರೆ ಇನ್ನೊಂದೇನೋ ಒಳ್ಳೇದು ಬರ್ತಾ ಇದೆ, ಅದಕ್ಕೆ ಅನುವು ಮಾಡ್ಕೊಳ್ಳೋದಕ್ಕೆ ಆ ಕೆಟ್ಟದಾಗ್ತಾ ಇದೆ ಅಂತ. ನಮ್ಮ ಜೀವನದಲ್ಲಿ ಯಾರೋ ಒಬ್ಬರನ್ನ ನಾವು ತುಂಬ ಇಷ್ಟಪಟ್ಟಿದ್ದೀವಿ ಅಂತ ಅನ್ಕೊಳ್ಳೋಣ. ನಾವು ಅವ್ರ ಮಾತುಗಳನ್ನ ಕೇಳಿರ್ತೀವಿ, ನಾವು ನಮ್ಮ ಮಾತುಗಳನ್ನ ಕೇಳಿರ್ತೀವಿ. ನಾವು ನಮ್ಮ ಮಾತುಗಳು ಗೊತ್ತಿರುತ್ತೆ, ಅವ್ರ ಮಾತುಗಳು ಗೊತ್ತಿರುತ್ತೆ. ಬಟ್ ಅವ್ರು ನಮ್ಮ ಹಿಂದೆ ಮಾತಾಡಿರೋದು, ಬೇರೆಯವ್ರ ಹತ್ರ ಮಾತಾಡಿರೋದು ಅವನಿಗೆ ಮಾತ್ರ ಗೊತ್ತಿರುತ್ತೆ. ಯಾರೋ ಒಬ್ರನ್ನ ರಿಮೂವ್ ಮಾಡಿದಾಗ ನಾವು ಆ ದುಃಖದಲ್ಲೇ ಬಳಲು ಹೋಗ್ತೀವಿ. ಬಟ್ ಆಗಿರೋದೆಲ್ಲ ಒಂದು ರೀಸನ್ಗೆ ಆಗಿದೆ ಅಂತ. ಆ ನಂಬಿಕೆ ಇದ್ದರೆ, ಬದುಕನ್ನು ಬಂದಂತೆ ಸ್ವೀಕಾರ ಮಾಡ್ತಾ ಹೋದರೆ ಬದುಕು ಈಸಿ ಆಗ್ತಾ ಹೋಗುತ್ತೆ. ಇಲ್ಲ, ಬದುಕು ಗುದ್ದಿದಷ್ಟು ಜೋರಾಗಿ ನಾನು ವಾಪಸ್ ಬದುಕು ಗುದ್ದಕ್ಕಾಗಲ್ಲ. ಯಾಕಂದರೆ ಬದುಕಿನ ಏಟೇ ಬೇರೆ. ನಾನು ಎಲ್ಲಿವರೆಗೂ ಅಲ್ಲೇ ಉಳ್ಕೊಳ್ತೀನೋ ಅಲ್ಲಿವರೆಗೂ ಒದ್ದಾಡ್ತಾನೆ ಇರ್ತೀನಿ. ಸೊ ನೀವೇನಾದ್ರು ಬ್ರೇಕ್ ಆಯ್ತಾ, ಏನೋ ಒಂದು ಅಡೆತಡೆ ಬಂತ, ಸ್ಟಾರ್ಟ್ ಆಗಿ ಬಿಟ್ಬಿಡ್ಬೇಡಿ, ನನ್ನ ಕೈಲಾಗಲ್ಲ ಅಂತ. ನಮ್ಮಲ್ಲಿ ಪ್ರಾಬ್ಲಮ್ ಹೆಂಗೆ ಗೊತ್ತಾ, ಜಿಮ್ಗೆ ಹೋಗ್ತಾ ಇರ್ತಾರೆ, 2 ದಿನ ಮಿಸ್ ಆಗುತ್ತೆ, ಮತ್ತೆ ಹೋಗಬೇಕು ಅಂತ ಅನ್ಸಲ್ಲ. 2 ದಿನ ಮಿಸ್ ಆಗೋಯ್ತು ಅಂತ ಏನೋ ಒಂದು ಜಂಕ್ ತಿಂದ್ಬಿಡ್ತಾರೆ, ಮತ್ತೆ ಹೋಗಬೇಕು ಅನ್ಸಲ್ಲ. ಯು ಕ್ಯಾನ್ ಆಲ್ವೇಸ್ ಸ್ಟಾರ್ಟ್ ಅಗೇನ್. ಈ ಇಂಥವೆಲ್ಲ ಸಾಧನ ಮಾಡ್ತಾ ಇದ್ರೇ, ಪೂಜೆ ಮಾಡ್ತಾ ಇದ್ರೇ ನಮ್ಮಲ್ಲಿ ನಮ್ಮತನ ಅನ್ನೋದು ಉಳ್ಕೊಳ್ಳೋದು. ನಮ್ಮಲ್ಲಿ ಏನು ಪ್ರಾಬ್ಲಮ್ ಅಂತಂದರೆ, ನಾವು ಹುಟ್ಟದ ದಿವಸ ಕೂಡ ದೇವಸ್ಥಾನಕ್ಕೆ ಹೋಗೋಕೆ ಒದ್ದಾಡ್ತೀವಿ. ನಮ್ಗೆ ಅದಕ್ಕೆ ಹೋಗಬೇಕು ಅಂತ ಅನ್ನೋ ಒಂದ್ಸಲ ಕಾರಣಗಳಿರ್ತವೆ. ಕಾರಣಗಳು ಪ್ರತಿಯೊಬ್ಬರಿಗೂ ಇರ್ತವೆ. ಬಟ್ ಅದನ್ನೆಲ್ಲ ಮೀರಿ ಹೋಗಬೇಕಾಗಿರೋವಂಥದ್ದು, ಸಾಧನ ಮಾಡಬೇಕಾಗಿರೋದು ಅಂಥದ್ದು. ಸೊ ಫಸ್ಟು ನಾನು ಈ ಥರ ತಡೆಗಳು ಬಂದಾಗ ಒಂದು 2-3 ಆದಾಗ ಬಿಟ್ಬಿಡ್ತಾ ಇದ್ದೆ. ಬಟ್ ಇವಾಗ ಏನು ಅಂತಂದರೆ, ಐ ಮೇಡ್ ಇಟ್ ಅ ಪಾಯಿಂಟ್, ಐ ವಿಲ್ ಡೂ ಇಟ್. ಅದೇನಾದರೂ ಬರಲಿ, ನನಗೆ ಗೊತ್ತಿದೆ ನಾನು ಒಳ್ಳೇದ್ರ ಕಡೆ ಹೋಗ್ತಾ ಇದ್ದೀನಿ, ನಾನು ಹೋಗಬಾರ್ದು ಅಂತ ತಡೆಯೋಕ್ಕೆ ಇದೆಲ್ಲ ಆಗ್ತಾ ಇದೆ ಅಂತ. ಅದನ್ನು ಮೀರಿ ನಾನು ಹೋಗ್ತೀನಿ ಅಂತ. ಯಾಕಂದರೆ ನಿಮ್ಮ ಏನು ಅಂಟ್ಕೊಂಡಿರುತ್ತೆ ಪ್ಯಾರಾಸೈಟ್, ಅದು ಭೈರವ ಬಂದು ನಿಮ್ಮ ಪಕ್ಕ ಕುತ್ಕೊಂಡ ಅಂತಂದರೆ, ಅವ್ನು ನಾಯಿ ಬಂದು ನಿಮ್ಮ ಪಕ್ಕ ಕುತ್ಕೊಂತು ಅಂತಂದರೆ ಅವ್ರು ಯಾರೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಅವರು ಊಟ ಇರೋದಿಲ್ಲ. ಮರ ಕಡಿದ್ರೆ ಹೇಗೆ ಅದು ಸುತ್ತ ಇರೋ ಬಳ್ಳಿ ಕೂಡ ಇದಾಗುತ್ತೋ ಹಾಗೇನೆ, ಅದನ್ನು ಆಗಬಾರ್ದು ಅಂತ ತಡೆಯೋಕ್ಕೆ ಎಷ್ಟು ಪ್ರಯತ್ನ ಪಡ್ತಾರೋ ಅಷ್ಟು ಪ್ರಯತ್ನ ಪಡ್ತಾರೆ. ಅದನ್ನು ಮೀರಿ ನೀವು ಹೋಗಬೇಕು. ಕೆಲವು ಒಳ್ಳೆ ಕಾರ್ಯಗಳು ಅಷ್ಟೇ, ಅದನ್ನು ಮೀರಿ ನೀವು ಹೋಗಬೇಕು. ನಿಮ್ಗೆ ಗಟ್ಟಿ ಹೇಳ್ತಾ ಇರತ್ತೆ ಇಲ್ಲಿ ಒಳ್ಳೇದಿದೆ ಅಂತ. ಸೊ ಅದನ್ನು ನೀವು ಫಾಲೋ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ನನ್ನ ಸಾಧನೆ ಎಕ್ಸ್ಪೀರಿಯನ್ಸಸ್ ಏನಂದರೆ, ಸರ್ಟನ್ ಡಿಟ್ಯಾಚ್ಮೆಂಟ್ ಅನ್ನೋದು, ಫಿಯರ್ಲೆಸ್ ಅನ್ನೋ ಏನೇನು ಕ್ಯಾರೆಕ್ಟರ್ ಇದೆ ಅದು ಇವೆಂಚುಲಿ ಬರ್ತಾ ಇದೆ. ಅದು ಬಿಟ್ಟು ಏನೇನು ಎಕ್ಸ್ಪೀರಿಯನ್ಸಸ್ ಇದೆ ಅದು ಹೇಳಬಾರ್ದು ನಾನು. ಅದು ನೀವೇ ಮಾಡಿ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾಕಂದರೆ ಲೆಟ್ ಅಸ್ ಅಸ್ಯೂಮ್ ದಟ್ ದೇರ್ ಇಸ್ ಅನ್ ಆರ್ಟ್ ಫಾರ್ಮ್, ಆರ್ಟ್ ಪೀಸ್. ಆ್ಯಂಡ್ ನಾನು ಹಂಸ ಹೋಗೋದ್ರಿಗೆ ಎದುರುಗಡೆ ನಿಂತ್ಕೊಳ್ತೀವಿ. ಹಂಸಗೆ ಒಂದು ಫಾರ್ಮ್ ಆಗ್ತಾ ಇದೆ ಈ ಆರ್ಟಲ್ಲಿ. ಓ ನನಗೆ ಒಂದು ಪಿಕಾಕ್ ಕಾಣಿಸ್ತಾ ಇದೆ, ಓ ಇಲ್ಲೊಂದು ಪಿಜನ್ ಕಾಣಿಸ್ತಾ ಇದೆ, ಓ ಪಿಕಾಕು ಪಿಜನ್ ಮಾತಾಡ್ತಿದೆ ಅಂತ. ನಾನು ಸಡನ್ನಾಗಿ ನನಗೆ ಒಂದೇನೋ ಬಂತು, ಹಂಸ ಇಲ್ಲಿ ನೋಡು ಅಲ್ಲಿ ಆನೆ ಕಾಣಿಸ್ತಾ ಇದೆ, ಆನೆ ಪಿಕಾಕ್ ಇಟ್ಕೊಂಡಿದೆ. ಐ ಹ್ಯಾವ್ ಲಿಟ್ರಲಿ ಕಿಲ್ಡ್ ವಾಟ್ ಹಂಸ ಕುಡ್ ಹ್ಯಾವ್ ಫೆಲ್ಟ್ ಅಬೌಟ್ ಇಟ್. ದಟ್ ಇಸ್ ಕಿಲಿಂಗ್ ಆರ್ಟ್, ದಟ್ ಇಸ್ ಕಿಲಿಂಗ್ ಎಕ್ಸ್ಪೀರಿಯನ್ಸ್. ಸೊ ನಾನು ಇಂಥದ್ದೇ ಮ್ಯಾಪ್ ಹಾಕಿ ನಿಮ್ಗೆ ಕೊಟ್ಟಾಗ, ಜೀವನದಲ್ಲಿ ನಾವೇನೋ ಒಂದು ಗಿಫ್ಟ್ ಕೇಳಿರ್ತೀವಿ. ಆ ಗಿಫ್ಟ್ ನಮಗೆ ಅದಕ್ಕಿಂತ ಬೆಟರ್ ಗಿಫ್ಟೇ ಬಂದಿರುತ್ತೆ. ಬಟ್ ನಾವು ಅಂದ್ಕೊಂಡಿರೋ, ನಾವು ಕೇಳಿರೋ ಗಿಫ್ಟ್ ಕವರಲ್ಲಿ ಆ ಗಿಫ್ಟ್ ಬಂದಿರೋದಿಲ್ಲ, ಗಿಫ್ಟ್ ರಾಪಲ್ಲಿ. ಆ ಗಿಫ್ಟ್ ನಮ್ದಲ್ಲ ಅಂತ ನಾವು ಕಳಿಸ್ಬಿಡ್ತೀವಿ. ಯಾಕಂದರೆ ನನಗೆ ಹೇಳಿರ್ತಾರೆ, ಇದೇ ಗಿಫ್ಟ್ ಕವರಲ್ಲಿ ಗಿಫ್ಟ್ ಬರುತ್ತಪ್ಪ ನಿನಗೆ ಅಂತ. ಯು ಹ್ಯಾವ್ ಟು ಬಿ ಏಬಲ್ ಟು ಅಕ್ಸೆಪ್ಟ್ ಎನಿ ಎಕ್ಸ್ಪೀರಿಯನ್ಸ್. ಸೊ ನಾನು ಹಿಂಗೆ ಆಗುತ್ತೆ ಅಂತಂದಾಗ, ಅವ್ರಿಗೆ ಹಂಗಾಗಿಲ್ಲ ಅಂತಂದರೆ ಬಹುಶಃ ನಾನು ಕರೆಕ್ಟಾಗಿ ಮಾಡ್ತಾ ಇಲ್ವೇನೋ, ಅದಕ್ಕೆ ನಂಗೆ ಹಿಂಗೆ ಆಗ್ತಾ ಇಲ್ವೇನೋ, ತಡ ಆಗ್ತಿದೆಯೇನೋ. ನಾ ಹೇಳಿದ್ನಲ್ಲ, ಒಬ್ಬರು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ ಚಾಪರಲ್ಲಿ ಹೋಗ್ಬೋದು, VIP ಎಂಟ್ರಿಲಿ ಹೋಗ್ಬೋದು, ಅಥವಾ ನಡ್ಕೊಂಡೇ ಹೋಗ್ಬೇಕಾಗಿ ಬರ್ಬೋದು. ಅದೆಲ್ಲ ಅವ್ರವ್ರ ಕರ್ಮಾನುಸಾರ ಸಿಗುತ್ತೆ. ಈಗ ನಾನು ಫಸ್ಟ್ ಆಫ್ ಆಲ್ ಕಾಶಿಗೆ ಹೋಗಬೇಕು ಅಂದ್ರೆ ಅವ್ನು ಅಪ್ಪಣೆ ಬೇಕು, ಅದಿಲ್ಲದೆ ಹೋಗೋಕ್ಕಾಗಲ್ಲ ಅಂತಂದರೆ ಅದ್ರ ಒಳಗಡೆ ನಾನು ಏನೇನು ಮಾಡ್ತೀನಿ ಅನ್ನೋದನ್ನು ಅವ್ನು ನೋಡ್ತಾ ಇರ್ತಾನೆ. ಅದ್ರಲ್ಲಿ ನನಗೆ ಎಷ್ಟು ಸಿಗಬೇಕು ಅನ್ನೋದು ನೋಡ್ತಾ ಇರ್ತಾನೆ. ನನಗೆ ಎಷ್ಟು ಬೇಗ ದರ್ಶನ ಆಗಬೇಕು, ಹೆಂಗೆ ದರ್ಶನ ಆಗಬೇಕು ಅನ್ನೋದು ನೋಡ್ತಾ ಇರ್ತಾನೆ. ನಾನು ಕೃಷ್ಣನ ಪ್ರೀತಿ ಮಾಡ್ತಾ ಇದ್ದೀನಿ ಅಥವಾ ಭೈರವನ ಪ್ರೀತಿ ಮಾಡ್ತಿದ್ದೀನಿ ಅಂತಂದರೆ ನಾವು ನಿರ್ಧಾರ ಮಾಡಿ ಪ್ರೀತಿ ಮಾಡ್ತಿದ್ದೀವಿ ಅಂತಲ್ಲ, ಅವ್ರು ನಿರ್ಧಾರ ಮಾಡಿದ್ರು ನನ್ನ ಇವನು ಪ್ರೀತಿ ಮಾಡಲಿ ಅಂತ. ಅದಕ್ಕೆ ಮಾಡ್ತಾ ಇದ್ದೀವಿ. ನಮ್ಮ ಜೀವನದಲ್ಲಿ ನಾನಿವತ್ತು ಗಣೇಶನ ಪೂಜೆ ಮಾಡ್ತಾ ಇದ್ದೆ, ಸಡನ್ನಾಗಿ ಕೃಷ್ಣನ ಮೇಲೆ ಆಸಕ್ತಿ ಮೂಡಿದೆ, ಕೃಷ್ಣನ ಅಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತಂದರೆ ಗಣೇಶನೇ ಹೇಳಿರೋದು ಕೃಷ್ಣನ ಹತ್ರ ಹೋಗು, ದಿಸ್ ಇಸ್ ಎನರ್ಜಿ ದಟ್ ಯು ನೀಡ್ ಇನ್ ಯುವರ್ ಲೈಫ್ ಅಂತ. ಅದನ್ನು ಅರ್ಥ ಮಾಡ್ಕೊಂಡು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರೆ, ಆ ಫ್ಲೋ ಬಂದ್ಬಿಟ್ರೆ, ನಾನು ವಾಸಲ್ಲಿ ಹಾಕಿದಾಗ ವಾಸ್ ಥರ ಹಾಕ್ತೀನಿ, ನೀರು ಹಾಕ್ತೀನಿ, ಲೋಟದಲ್ಲಿ ಹಾಕಿದಾಗ ಲೋಟ ಥರ ಹಾಕ್ತೀನಿ, ಆ ಶೇಪ್ ತೊಗೊಳ್ತಾ ಹೋಗ್ಬೇಕು. ಅದರ್ವೈಸ್ ಇನ್ ಸ್ಪಿರಿಚುಯಾಲಿಟಿ ಯು ಕೆನಾಟ್ ಮೂವ್ ವೆರಿ ಫಾಸ್ಟ್. ಯುವರ್ ಎಕ್ಸ್ಪೀರಿಯನ್ಸಸ್ ವಿಲ್ ಬಿ ಡಿಫರೆಂಟ್. ಅದ್ರ ನಿಮ್ಗಂತ ಟೈಲರ್ ಆಗಿರುತ್ತೆ, ನಿಮ್ಮ ಕರ್ಮಾನುಸಾರ ಟೈಲರ್ ಆಗಿರುತ್ತೆ. ಹಾಗಂತ ನೀವು ಭಗವಂತನ ಬೈಕೊಳ್ತಾ ಹೋದರೆ, ದೇವಸ್ಥಾನಗಳಿಗೆ ಹೋಗ್ತಾರೆ, ಯಾರೊಬ್ಬರು ತಳ್ತಾರೆ, ಅವ್ರ ಎದುರುಗಡೆನೇ ಅಮ್ಮ ಅಕ್ಕ ಅಂತ ಬೈತಾರೆ. ನಾನೇ ಎಷ್ಟೋ ಸರಿ ನೋಡಿದ್ದೀನಿ. ಶಾಪ ಹಾಕ್ತಾರೆ, ಆಮೇಲೆ ದೇವ್ರ ಎದುರುಗಡೆ ಹೋಗ್ಕೊಂಡು ಪಾಪ ಕಳೆದ್ಬಿಡಪ್ಪ.
ಆ ಪಾಪ ಈಗ ತಾನೇ ಮಾಡಿರೋದು ಅವ್ನು ಕಳಿಯೋಕ್ಕೂ ಟೈಮ್ ಬೇಕು ನಿಮಗೆ. ಫಸ್ಟ್ ಆಫ್ ಆಲ್ ಆ ಸ್ಥಳಗಳಲ್ಲಿ, ಆ ಎನರ್ಜಿ ಇರೋ ಸ್ಥಳಗಳಲ್ಲಿ ನೀವು ಆ ಥರ ಕೋಪ ಮಾಡ್ಕೊಳ್ಳೋ ಹಾಗೆ ಇಲ್ಲ. ಮೇಕ್ ಇಟ್ ಅ ಪಾಯಿಂಟ್ ದಟ್ ನೀವು ದೇವಸ್ಥಾನಗಳಿಗೆ ಹೋದರೆ ಅದೆಂಥದ್ದೇ ಆಗಲಿ, ಆ ದೇವಸ್ಥಾನಗಳು ಬಂದು ಆತ ಕೋಪ ಮಾಡ್ಕೊಳ್ತಿದ್ದಾನೆ ನಿಮ್ಮ ಮೇಲೆ ಅಂತಂದರೆ ಅವ್ನ ಕರ್ಮ ಹೇಗಿರ್ಬೋದು, ಆ ಥರ ಯೋಚನೆ ಮಾಡಿ. ಆ ತಪ್ಪು ನೀವು ಮಾಡಬಾರ್ದು ಅನ್ನೋದು ನೆನ್ಪಿಟ್ಕೊಳ್ಳಿ, ಸ್ಥಿರವಾಗಿ ಇಟ್ಕೊಳ್ಳಿ. ಚಪ್ಪಲ್ ಹೊರಗಡೆ ಬಿಟ್ಟಿದ್ದೀರಾ, ಚಪ್ಪಲ್ ಮೇಲೆ ಕಾನ್ಸಂಟ್ರೇಷನ್ ಬೇಡ, ಹೆಲ್ಮೆಟ್ ಮೇಲೆ ಕಾನ್ಸಂಟ್ರೇಷನ್ ಬೇಡ, ದೇವ್ರ ಮೇಲೆ ಇರಲಿ, ನಾನು ಅವನ್ನ ನೋಡೋಕೆ ಹೋಗ್ತಾ ಇದ್ದೀನಿ ಅನ್ನೋ ಪ್ರಾಸೆಸ್ ಮೇಲಿರಲಿ. ಅವಾಗ ಮನಸ್ಸು ಸ್ಥಿರವಾಗಿದ್ದಾಗ ನೀವು ಅವನ್ನ ನೋಡಿದಾಗ ಅಲ್ಲಿಂದ ಏನು ಎತ್ಕೋಬೇಕೋ ಎತ್ಕೊಳ್ತೀರ. ಈ ಇಬ್ರು ದೇವಸ್ಥಾನಕ್ಕೆ ಹೋಗ್ತಾರಂತೆ, ಒಬ್ಬ ಕಳ್ಳ ಹೋಗ್ತಾನಂತೆ, ಒಬ್ಬ ದೇವ್ರ ಮೇಲೆ ಭಕ್ತಿ ಇರೋನು ಹೋಗ್ತಾನಂತೆ. ಕಳ್ಳ ದೇವ್ರನ್ನ ನೋಡ್ಕೊಂಡು ಇವಂದು ಇಬ್ರದ್ದು ಒಂದೇ ಥರ ಎಕ್ಸ್ಪ್ರೆಷನ್ ಇರುತ್ತಂತೆ. ಕಳ್ಳ ಅನ್ಕೊಂತಿರ್ತಾನಂತೆ, ಆ ಒಡವೆ ನೋಡು, ಇದನ್ನ ನೋಡು, ಇದನ್ನೆಲ್ಲ ಮಾರಿದ್ರೆ ಎಷ್ಟು ಸಿಗುತ್ತೆ ಅಂತ. ಇವನು ಅನ್ಕೊಳ್ತಾನೆ, ಆ ದೇವ್ರು ನೋಡು, ಆ ಪಾದ ನೋಡು. ನೋಡಿದವ್ರಿಗೆ ಇಬ್ರು ಒಂದೇ ಥರ ಕಾಣ್ತಾರೆ, ಬಟ್ ಒಳಗಡೆ ಬೇರೆದು ನಡೀತಾ ಇದೆ, ಕರ್ಮ ಬೇರೆದು ಅಕ್ಯುಮುಲೇಟ್ ಮಾಡ್ಕೊಳ್ತಾ ಇದ್ದಾರೆ. ಅದು ಪ್ರಾಸೆಸ್. ಸೊ ನೀವು ಸಾಧನೆ ಅಂತ ಶುರು ಮಾಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸಸ್ ಡಿಫ್ರೆಂಟ್ ಆಗಿರುತ್ತೆ. ನಿಮ್ಮ ದೃಷ್ಟಿಕೋನದ ಪ್ರಕಾರ ಭಗವಂತ ಏನು ನಿರ್ಧಾರ ಮಾಡಿದ್ದಾನೆ ಅನ್ನೋದ್ರ ಪ್ರಕಾರ, ಅವ್ನು ನಿಮ್ಮನ್ನು ಹೆಂಗೆ ಹತ್ರ ಬಿಟ್ಕೋಬೇಕು ಅನ್ನೋ ಅಂತ ನಿರ್ಧಾರ ಮಾಡಿದ್ದಾನೆ ಅನ್ನೋದ್ರ ಪ್ರಕಾರ ಬದಲಾಗ್ತಾ ಹೋಗುತ್ತೆ. ಬಿ ಓಪನ್ ಫಾರ್ ದಟ್. ಬಟ್ ಈಗ ನಾನು 50 ಅಡಿ ಕೊರೆದಿದ್ದೀನಿ, ನೀರು ಬರಲಿಲ್ಲ ಬೋರ್ವೆಲಲ್ಲಿ, ಬಿಟ್ಬಿಡ್ತೀನಾ? 100 ಅಡಿ ಕೊರಿತೀನಿ. ನನಗೆ ಯಾರೋ ಹೇಳಿದಾರಲ್ಲಿ ನೀರಿದೆ ಅಂತ, ನನಗೆ 100 ಅಡಿಗೆ ಸಿಗಲಿಲ್ಲ, ಇನ್ನೊಬ್ಬಂಗೆ 70 ಅಡಿಗೆ ಸಿಕ್ತು, ಪರವಾಗಿಲ್ಲ, 500 ಅಡಿ ಕೊರಿತೀನಿ, ನೀರು ಬರುತ್ತೆ. ಈ ಭಗವದ್ಗೀತೆ ಓದ್ಬೇಕಾದ್ರೂ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಇದೆ, ನಾನು ಮುಂಚೆನೂ ಹೇಳಿದ್ದೆ. ಒಬ್ಬ ತಂದೆ ಮತ್ತೆ ಒಬ್ಬ ಮಗ ಇರ್ತಾನೆ. ಮಗಂಗೆ ದಿನಾ ತಂದೆ ಭಗವದ್ಗೀತೆ ಹೇಳ್ಕೊಡ್ತಾ ಇರ್ತಾರೆ. ಆಗ ಮಗಂಗೆ ಏನು ಅರ್ಥ ಆಗುತ್ತೆ? ಈಗ ನಾನು ಅಷ್ಟೇ 5th ಸ್ಟ್ಯಾಂಡರ್ಡ್ ಫಸ್ಟ್ ಟೈಮ್ ಭಗವದ್ಗೀತೆ ಹೋಗಿದ್ದು, ಮುಕ್ಕಿ ಓದಿದ್ದೆ. ಅದನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ನನಗಿಲ್ಲ. ನೀನು ದಿನ ಹೇಳ್ಕೊಡ್ತಾ ಇದೆಯಾ, ನನಗೇನು ಅರ್ಥ ಆಗ್ತಿಲ್ಲ, ವಾಟ್ ಈಸ್ ಅ ಪಾಯಿಂಟ್ ಅಂತ. ತಂದೆ ಅವನ್ನ ಒಂದು ನದಿ ಹತ್ರ ಕರ್ಕೊಂಡು ಹೋಗ್ತಾನೆ. ಅಲ್ಲೊಂದು ತೂತಾಗಿರೋ ಬಕೆಟ್ ಬಿದ್ದಿರುತ್ತೆ, ಒಂದು 4-5 ತೂತಿರುತ್ತೆ, ಅದನ್ನ ಎತ್ಕೊಂಡು ನೀರು ತಗೊಂಡ್ ಬಾ ಅಂತ. ಅವ್ನು ಹೋಗ್ತಾನೆ, ನೀರು ಮೊಗಿತಾನೆ, ಎತ್ಕೊಂಡು ಬರ್ತಾನೆ. ಎತ್ಕೊಂಡು ಬಂತ ಎಲ್ಲ ನೀರೆಲ್ಲ ಖಾಲಿಯಾಗಿ ಹೋಗಿರುತ್ತೆ. ಸಿಟ್ಟು ಬರುತ್ತೆ. 2ನೇ ದಿನ, 3ನೇ ದಿನ, 1 ವಾರ ತಂದೆ ಮೇಲೆ ಸಿಟ್ಟು ಬಂದು ಏನು ಮಾಡಿಸ್ತಾ ಇದೆ ನನ್ನ ಕೈಲಿ ಅಂತ. ಈಗ ಅಲ್ಲಿ ನೋಡು, ನೀನು ನೀರು ಬಂದಿರೋ ಜಾಗದಲ್ಲೆಲ್ಲ ಹೂ ಬಿಟ್ಟಿದೆ. ಆ್ಯಂಡ್ ಬಕೆಟ್ನ ನೋಡು, ಅಲ್ಲಿ ಪಾಚಿ ಕಲ್ಲೆಲ್ಲ ಸಿಗಾಕೊಂಡು ನೀರು ನಿಲ್ಲೋಕೆ ಶುರುವಾಗಿದೆ. ಇದೇ ಪ್ರಾಸೆಸ್. ತೂತಿದ್ರೂ ನೀರು ನಿಲ್ಲುತ್ತೆ, ಕಲ್ಲು ಪಾಚಿ ಎಲ್ಲ ಕಟ್ಕೊಳ್ಳುತ್ತೆ. ಆ ತೂತನ್ನ ಹೆಂಗೆ ಮುಚ್ಚಬೇಕು ಅನ್ನೋದು ದೇವ್ರಿಗೆ ಗೊತ್ತಿದೆ. ಅದನ್ನು ಫ್ರೀಯಾಗಿ ಹಾಕಕ್ಬಿಡಿ. ದೇವ್ರ ಎದುರುಗಡೆ ಕೆಟ್ಟ ಯೋಚನೆ ಬರ್ತಾ ಇದೆಯಾ, ಅಬ್ಸರ್ವ್ ಮಾಡಿ. ಒಳಗಡೆ ಇರೋ ಶುಚಿ ಇದೆಲ್ಲ ಕ್ಲೀನ್ ಆಗ್ತಿದೆ. ಯಾಕಂದರೆ ದೇವಸ್ಥಾನದಲ್ಲಿ ಪೂಜೆ ನಡಿಬೇಕು ಅಂದರೆ ಫಸ್ಟು ದೇವಸ್ಥಾನ ಶುಚಿ ಮಾಡ್ಕೋಬೇಕು. ಹೌದು, ಆ ಶುಚಿ ಆಗೋ ಪ್ರಾಸೆಸ್ ಇದು. ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಕೆಟ್ಟ ಯೋಚನೆಗಳು ಬಂದರೆ, ಈಗ ಕೆಟ್ಟವ್ರಿಗೆಲ್ಲ ಒಳ್ಳೇದಾಗುತ್ತೆ, ಒಳ್ಳೆಯವ್ರಿಗೆಲ್ಲ ಕೆಟ್ಟದಾಗತ್ತೆ, ಫೈನ್. ಈಗ ನೀವು ಕೆಟ್ಟದ್ದು ಮಾಡ್ತಾ ಇದ್ದೀರಾ ಅಂತಂದಾಗ ಫಸ್ಟು ನಿಮ್ಮದು ಪ್ರಾರಬ್ಧ ಮತ್ತು ನಿಮ್ಮದು ಕ್ರಿಯಾಮನ ಏನಿದೆ, ಆ ಎರಡೂ ಕರ್ಮಗಳು ಒಳ್ಳೇದೇನಿದೆ ಸರ್ ಎಲ್ಲ ಸೇರಿಕೊಂಡು ಫಸ್ಟ್ ಹೊರಗಡೆ ಹರಿಯುತ್ತೆ. ಹೌದು, ಅದಾದಮೇಲೆ ಕೆಟ್ಟದಾಗಕ್ಕೆ ಶುರು ಆಗೋದು. ಉಲ್ಟಾನು ಸರಿನೇ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಅವಾಗ ಜೀವನ ಬದುಕೋಕೆ ಈಸಿ ಆಗುತ್ತೆ. ಇಲ್ಲ ನಾನು ಜೀವನಕ್ಕೆ ಹೊಡಿತೀನಿ ಅಂತಂದರೆ ಜೀವನ ಹೊಡೆಯೋ ಏಟನ್ನ ಯಾರು ತೊಗೊಂಡು ವಾಪಸ್ ಎದ್ದೇಳೋಕ್ಕಾಗಲ್ಲ. ಯಾರು ಜೀವನಕ್ಕಿಂತ ಜೋರಾಗಿ ಹೊಡೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾವತ್ತು ನನ್ನ ಜೀವನದಲ್ಲಿ ಏನೇನು ಆಗ್ತಾ ಇದೆಯೋ ಅದನ್ನು ನಾನು ಸರಿ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತಾ ಇರ್ತೀನೋ, ಅಲ್ಲಿವರೆಗೂ ಏನೋ ಒಂದು ನಡೀತಾ ಇರಲ್ಲ. ಯಾವತ್ತು ನಂದೆಲ್ಲ ಮುಗೀತು ಭಗವಂತ, ಇನ್ನೆಲ್ಲ ನಿಂದು ಅಂತಂದರೆ ಬಿಟ್ಟ್ಯಾ ಅಂತ ನಿಜವಾಗ್ಲೂ ಕೇಳ್ತಾನೆ. ಬಿಟ್ಟೆ ಅಂತಂದರೆ ಆಯ್ತು, ಇಲ್ಲಿಂದ ನಾನು ಎತ್ಕೊತೀನಿ ಅಂತ ಅವ್ನು ಎತ್ಕೊಂಡು ಹೋಗ್ತಾನೆ. ಹೇಳದ್ನಲ್ಲ, ದ ಗಾಡ್ ಡಸಂಟ್ ಮೀಟ್ ಯು ಅಟ್ ದ ಹೈಟ್ ಆಫ್ ಯುವರ್ ಸ್ಟ್ರಗಲ್, ಹಿ ಮೀಟ್ಸ್ ಯು ಅಟ್ ದ ಡೆಪ್ತ್ ಆಫ್ ಯುವರ್ ಸರೆಂಡರ್. ಅದನ್ನು ನೆನ್ಪಿಟ್ಕೋಬೇಕು. ಸೊ ನಿಮ್ಮ ಸಾಧನೆ ಏನಿದೆ ಅದನ್ನು ಮಾಡಬೇಕು ಅನ್ನೋ ಮನಸ್ಸು ನಿಮಗೆ ಬಂತು ಅಂತಂದರೆ ಆ ನಿರ್ಧಾರ ಅವನು ಮಾಡಿದ್ದಾನೆ. ಅದರಲ್ಲಿ ಪ್ರೊಸೀಡ್ ಆಗ್ತಾ ಇದ್ದೀರಾ, ಅದರಲ್ಲಿ ತೊಂದರೆಗಳು ಬರ್ತಾ ಇದೆ ಅಂತಂದರೆ ಇನ್ಯಾರೋ ಅದನ್ನು ವಿರುದ್ಧ ನಿರ್ಧಾರ ಮಾಡಿದ್ದಾರೆ. ಅದನ್ನು ಮೀರಿಯೂ ನೀವು ಹೋಗ್ತಾ ಇದ್ದೀರಾ ಅಂತಂದರೆ ನಿಮಗೊಂದಷ್ಟು ಎಕ್ಸ್ಪೀರಿಯನ್ಸಸ್ ಆಗುತ್ತೆ. ನಿಮಗಾಗಿರೋ ಎಕ್ಸ್ಪೀರಿಯನ್ಸಸ್ನ ಬೇರೆಯವ್ರಿಗೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನು ನೀವು ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಆ್ಯಂಡ್ ಸಾಧನೆ ಮಾಡ್ತಾ ಇದ್ದೀನಿ, ಸಿದ್ಧಿ ಮಾಡ್ತಿದ್ದೀನಿ ಅಂತಲೂ ಯಾರ ಹತ್ರನೂ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದನ್ನು ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಚೇಂಜಸ್ ಇವೆಂಚುಲಿ ಕಾಣಿಸುತ್ತೆ. ನಾನು ಇವತ್ತು ಜಿಮ್ಮಿಗೆ ಹೋಗಿ ಬಂದೆ ಅಂದರೆ ನಾಳೆ ನನಗೆ 6 ಪ್ಯಾಕ್ ಬಂದಿರಲ್ಲ. 3 ಮಂತ್ಸ್ ಆದಮೇಲೆ ಬರೋದು, 6 ಮಂತ್ಸ್ ಆದಮೇಲೆ ನನ್ನ ಬಾಡಿ ಚೇಂಜಸ್ ಆಗೋದು. ಸೊ ಜೀವನದಲ್ಲಿ ಯಾವುದು ಹೆಚ್ಚಿನ ಟೈಮ್ ಸ್ಥಿರವಾಗಿರ್ತವೋ ಅದೆಲ್ಲದಕ್ಕೂ ಸಮಯ ಬೇಕು ಅನ್ನೋ ಅಂಡರ್ಸ್ಟ್ಯಾಂಡಿಂಗ್ ಇರಲಿ. ಅದಕ್ಕೆ ಅದನ್ನು ಸಾಧನೆ ಅಂತ ಅನ್ನೋದು. ಸಾಧನೆಗೆ ಟೈಮ್ ಬೇಕು. ಸೊ ಅದನ್ನು ಶುರು ಮಾಡಬೇಕು ಅನ್ನೋ ಮನಸ್ಸು ನಿಮ್ಮಲ್ಲಿದ್ದರೆ ಶುರು ಮಾಡಿ. ಓಂ ಭೈರವಾಯ ನಮಃ ಇಸ್ ದ ಬೇಸಿಕ್ ಮಂತ್ರ. ನಾನು ಹೇಳಿದ್ನಲ್ಲ ಹಾಗೆ ರುದ್ರಾಕ್ಷಿ ಈಸ್ ಫೈನ್. ಈಗ ನಾವು ಶಿವನಿಗೆ ಮಾಡಬೇಕು ಅಂತಂದರೆ ರುದ್ರಾಕ್ಷಿ ಮಾಡ್ತೀವಿ. ವಿಷ್ಣುವಿನ ಪೂಜೆ, ಕೃಷ್ಣನ ಪೂಜೆ ಮಾಡಬೇಕು ಅಂದರೆ ತುಳಸಿ ಮಾಲೆ ಬಳಸ್ತೀವಿ. ಗಣೇಶನಿಗೆ ಮಾಡಬೇಕು, ಲಕ್ಷ್ಮಿಗೆ ಮಾಡಬೇಕು ಅಂತಂದರೆ ಈ ರೆಡ್ ಇದನ್ನು ಬಳಸ್ತೀವಿ. ಮತ್ತು ಇನ್ ಫರ್ದರ್ ಅಂತಂದರೆ ಬೇರೆ ಬೇರೆ ಅದಕ್ಕೆ ಇದಿದೆ. ನೀವು ರುದ್ರಾಕ್ಷಿ ಇಟ್ಕೊಳ್ಳಿ, ಮಾಡ್ತಾ ಹೋಗಿ. ಮತ್ತು ರುದ್ರಾಕ್ಷಿ ಮಾಡಬೇಕಾದ್ರೆ ಈ ನಂಬರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇರಬೇಡಿ, ದೇವ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇರಿ. ಈ ಕೌಂಟರ್ ಅಂತಾನು ಬರುತ್ತೆ, ಬೇಕಾದ್ರೆ ಅದನ್ನು ಹಾಕ್ಕೊಳ್ಳಿ.
ಒಂದು ಗುರು Bead. ಬೀಡ್ ನೀವು ಟಚ್ ಮಾಡಿದ ತಕ್ಷಣ ಬೇಕಾದ್ರೆ ಅದನ್ನು ಹೊತ್ಕೊಳ್ಳಿ. ಬಟ್ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರಬೇಡಿ, ಆ ನಂಬರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇರಬೇಡಿ, ದೇವ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇರಿ. ಅಲ್ಲಿ ಮನಸ್ಸು ಇದಾಗಿರಲಿ, ಆ ಧ್ಯಾನ ಸ್ಥಿತಿಗೆ ಹೋಗಿ. ಈಸಿ ಅಲ್ಲ ಅದು, ಹೌದು. ಬರ್ತಾ ಇರುತ್ತೆ. ಅಬ್ಸರ್ವ್ ಇಟ್ ಆ್ಯಂಡ್ ಲೆಟ್ ಇಟ್ ಗೋ. ದಟ್ ಈಸ್ ಹೌ ಯು ಮೂವ್ ಫರ್ದರ್. ವೆರಿ ನೈಸ್. ಇಷ್ಟು ಟೈಮ್ ಕೊಟ್ಟು ಕಾಲಭೈರವನ ಬಗ್ಗೆ, ಕಾಲಭೈರವ ಸಾಧನೆ ಬಗ್ಗೆ, ಅಷ್ಟಲ್ಲದೆ ಎಷ್ಟೊಂದು ಡೀಪರ್ ಟಾಪಿಕ್ಸ್ ಬಗ್ಗೆ ನಮಗೆ ಇಷ್ಟೆಲ್ಲ ಮಾತಾಡೋದಕ್ಕೆ, ತಿಳಿಸ್ಕೊಟ್ಟಿದ್ದಕ್ಕೆ ನಿಮಗೆ ತುಂಬ 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 ಧನ್ಯವಾದಗಳು ಅಕ್ಷಯ್. ನನ್ನ ಇಲ್ಲಿ ಕರೆಸಿ ಈ ಟಾಪಿಕ್ ಬಗ್ಗೆ ಮಾತಾಡಿದ್ದಕ್ಕೂ ತುಂಬ ಥ್ಯಾಂಕ್ಸ್ ಹಂಸ, ಧನ್ಯವಾದಗಳು. ಆ್ಯಂಡ್ ಐ ಎಂಜಾಯ್ ಇಟ್ ಥರೋಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಮ್ಮ ಟೈಟಲ್ ಸ್ಪಾನ್ಸರ್ ಉಲ್ಲಾಸ್ ಅಗರ್ಬತ್ತಿ ಅವ್ರ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಹ್ಯಾಂಪರ್ ನಿಮಗೆ. ಧನ್ಯವಾದಗಳು ಹಂಸ. ಸುದರ್ಶನ್ ಸಿಲ್ಕ್ಸ್ ಅವ್ರ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಇದೆ ನಿಮಗೆ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಗಣೇಶನ ಕೇಳಿರದ ಹೊಸ ಹೊಸ ರೂಪಗಳ ಬಗ್ಗೆ, ಕಾಲಭೈರವನ ಬಗ್ಗೆ, ಕಾಲಭೈರವನ ಆ ಸ್ವರೂಪಗಳ ಬಗ್ಗೆ, ಹಾಗೆಯೇ ಆ ಎನರ್ಜಿಯ ಬಗ್ಗೆ ಎಷ್ಟೊಂದು ವಿಚಾರಗಳನ್ನ ತಿಳಿಸ್ಕೊಟ್ಟಂತ ಈ ಎಪಿಸೋಡ್ಸ್ ನಿಮ್ಗೆ ಇಷ್ಟ ಆಯ್ತಾ? ಮುಂದೆ ಯಾರನ್ನ ನಾನು ಇಂಟರ್ವ್ಯೂ ಮಾಡಬೇಕು, ಹಾಗೆ ಯಾವ ವಿಚಾರದ ಬಗ್ಗೆ ನಾವು ಮಾತಾಡ್ಬೇಕಂತ ಕಾಮೆಂಟ್ಸ್ ಅಲ್ಲಿ ನನಗೆ ತಿಳಿಸಿ. ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.